ನಿಮ್ ವಾಯ್ಸ್ ಯಾವಾಗ್ಲೂ ಕೇಳ್ತಾ ಇರ್ತೀವಿ, ಬೇಕೋ ಬೇಡವೋ ಕೇಳ್ತಾ ಇರ್ತೀವಿ. ಬಟ್ ಇವತ್ತು ನಿನ್ನ ಅದನ್ನ ಹೊಗಳಿಕೆ ಅಂತ ತಗೋಬೇಕು, ತೆಗಳಿಕೆ ಅಂತ ತಗೋಬೇಕು. ಇಲ್ಲ ಅಂದ್ರೆ ಯು ಆರ್ ಸೋ ಎವ್ರಿವೇರ್. ಇಟ್ ಈಸ್ ನಾಟ್ ವಿತ್ ಅವರ್ ಕಂಟ್ರೋಲ್. ಓ ಹಂಗೆ. ಇಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಅದನ್ನ ಸೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಂದೇ ಪ್ರಾಬ್ಲಮ್ ನಾನು ಹೇಳೋದಾದ್ರೆ, ಅಥವಾ ಸೈನ್ಸ್ ಇನ್ನೂ ಪ್ರೂವ್ ಮಾಡಿಲ್ವಾ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಅನಿವಾರ್ಯ ಆಗಿದೆ ಅಂತ ಹೇಳೋದು. So, ಯಾವುದೇ ದೇವರು ಜಾತಿ ಏನು ಬೇಡ, ನನಗೆ ಆತ್ಮ, ನನ್ನ ಪರ್ಸನಲ್ ಅನುಭವ ಅಥವಾ ನನ್ನ ನಂಬಿಕೆ ಏನೇ ಆಗಿದ್ರು ನಾನು ಅದನ್ನ ಪಬ್ಲಿಕಲ್ಲಿ ಹೇಳಕ್ ಹೋಗಲ್ಲ, ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಲ್ಲ. ದಟ್ ಈಸ್ ದ ರೆಸ್ಪೆಕ್ಟ್ ಐ ಗಿವ್. ವಾಟ್ ವಾಸ್ ದ್ಯಾಟ್? ಏನ್ ಅದ್ರ ಹಿಂದಿನ ಕಥೆ ಏನು? ಅಬ್ಸರ್ವ್ ಯುವರ್ ಮೈಂಡ್, ಇಟ್ ವಿಲ್ ಬಿಕಮ್ ಕ್ವೈಟ್. ಐಡೆಂಟಿಫೈ ಮಾಡಿದ್ರೆ ಅರ್ಧ ಆಚೆ ಬಂದ್ಬಿಡ್ತಾರೆ, ಅದು ಮಜಾ. ಅದಕ್ಕೋಸ್ಕರನೇ ನಾವು ಅವನಿಗೆ ರೂಪ ಕೊಟ್ಟಿದ್ದೀವಿ, ಹೆಸರು ಇಟ್ಟಿದ್ದೀವಿ. ಥ್ರೂ ಇಮ್ಯಾಜಿನೇಷನ್. ಇಟ್ಸ್ ಅ ಸೈಂಟಿಫಿಕ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಒಬ್ಬ ಮಾಡಿದ್ದು ಏನೋ ಗಲಾಟೆಯಲ್ಲಿ ನಾನೇನೋ ಅಂದಿದ್ದು ಆಗಿದ್ದು ನಾಪ್ಕೊಂಡು ಬಂತು. ಸುಲಭ ಇದೆ ಅದು, ನಿಮ್ಗೆ ಆ ಥರದ್ದು ಏನೂ ಇದಿಲ್ಲ, ಹುಡುಕ್ತಾ ಇರತ್ತೆ ಅದೆಲ್ಲ. ನನ್ಗೆ ಐ ಆಮ್ ಅಷ್ಟೇ. ಅಂಡ್ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರಿ. ಸೆಲ್ಫ್ ಇಟ್ ಇಸ್ ಅ ಇನ್ಬಿಲ್ಟ್ ಸಾಫ್ಟ್ವೇರ್. ಕ್ವೈಟ್ ಇನ್ಫಾರ್ಮೇಟಿವ್, ಕ್ವೈಟ್ ಇಂಟ್ರೆಸ್ಟಿಂಗ್. ಅಂಡ್ ಐ ಥಿಂಕ್ ಇದರಿಂದ ಸ್ವಲ್ಪ ಹೆಲ್ಪ್ ಕೂಡ ಆಗ್ಬೋದು ತುಂಬಾ ಜನಕ್ಕೆ. ನನ್ನ ಪ್ರಕಾರ ಆಗ್ಬೇಕು. ಪರದೆಗೆ ಪರಿಧಿ ಇದೆ. ಅದು ಬೆಳ್ಳಿ ಪರದೆ ಇರಬಹುದು, ಕಿರು ಪರದೆ ಇರಬಹುದು, ಅಥವಾ ಈಗ ನಾವು ಜಾಸ್ತಿ ಬಳಸ್ತಾ ಇರುವಂತಹ ಮೊಬೈಲ್ ಪರದೆ ಇರ್ಬೋದು. ಆದರೆ ಆ ಪರದೆಯ ಪರಿಧಿಯ ಒಳಗಡೆ ಬರಬೇಕು ಅಂತಂದರೆ ನಾವು ಅದೆಷ್ಟೋ ಕಷ್ಟಪಡಬೇಕಾಗತ್ತೆ, ಅದೆಷ್ಟೋ ಸಾಧನೆಗಳನ್ನು ಮಾಡಬೇಕಾಗತ್ತೆ. ಅದು ಮಾತ್ರ ಆ ಪರದೆಯ ಒಳಗಡೆ ಕಾಣಿಸೋದು ತುಂಬ ಕಮ್ಮಿ. ಆ ಪರದೆಯ ಒಳಗಡೆ ಬಂದು ಒಂದಿಷ್ಟು ವರ್ಷ ಕೆಲಸ ಮಾಡಿರುವಂತಹ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವರು ಹೇಗೆ ಬಂದರು, ಏನೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಏನೆಲ್ಲ ಕೆಲಸ ಮಾಡಿದ್ರು ಅನ್ನೋದನ್ನು ನಾವು ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಹಾಗಿದ್ರೆ ನಮ್ಮ ಇವತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ಯಾರಿದ್ದಾರಪ್ಪ ಅಂದರೆ ರಾಕೇಶ್ ಅಡಿಗ ಅವರು. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಖುಷಿ ಆಯಿತು ಬಂದಿದ್ದು ನೀವು. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಸುಮಾರು ವರ್ಷಗಳಿಂದ ನೀವು ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಾ. ಸೊ ಅದೇ ಪರದೆಯ ಪರಿಧಿಯ ಒಳಗೆ ಬರೋದಕ್ಕೆ ತುಂಬಾ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಸೊ ಐ ಮೀನ್ ಒಂಥರ ಅಂದ್ರೆ ಒಂದೆರಡು ವರ್ಷ ಇದ್ದು ಹೋಗೋದಕ್ಕೂ ಇಷ್ಟು ವರ್ಷ ಕೆಲಸ ಮಾಡೋದಕ್ಕೂ ಅಂದ್ರೆ ಒಂಥರ ಟೈಮ್ ಟೆಸ್ಟೆಡ್ ವ್ಯಕ್ತಿಗಳಲ್ಲಿ ಒಬ್ರು ಆಗ್ಬಿಟ್ಟಿದ್ದೀರಾ ಇವಾಗ. ಸೊ ಆ ಟೆಸ್ಟಿಂಗ್ ಟೈಮ್ಸ್ನ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಅದಕ್ಕಿಂತ ಮೊದಲೇ ನೀವು ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ನಿಮಗೆ ನಮ್ಮ ಕಡೆಯಿಂದ ಒಂದು ಭಗವದ್ಗೀತೆಯ ಪ್ರತಿಯನ್ನ ಕೊಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಬೆಸ್ಟ್ ಗಿಫ್ಟ್ ಐ ಕ್ಯಾನ್ ಹ್ಯಾವ್. ಅವನ ಸಂದೇಶ ನಮ್ಗೆಲ್ರಿಗೂ ಬೇಕು ಅಂತ ಹೇಳ್ಕೊಂಡು, ಆದರೆ ಈ ಕ್ಷಣದಲ್ಲಿ ಅವನು ನಮ್ಗೆ ಏನು ಸಂದೇಶ ಕೊಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ. ನೀವು ರ್ಯಾಂಡಮ್ ಆಗಿ ಒಂದು ಪೇಜನ್ನು ತೆಗಿಬೇಕು, ಅದರಲ್ಲಿರೋ ಶ್ಲೋಕವನ್ನ ನೋಡೋಣ, ಅದೇನು ಸಂದೇಶ ಅಂತ ಹೇಳ್ಕೊಂಡು. ಓಕೆ, ಯಾವ್ದಂತ ತೆಗ್ದೆ. ಓಕೆ. ನಿರಾಶೀರ್ಯತ ಚಿತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನಾಪ್ನೋತಿ ಕಲ್ಬಿಷಂ. ಸ್ವಲ್ಪ ಕನ್ನಡ ನಂದು ವೀಕು, ಬಟ್ ಪರವಾಗಿಲ್ಲ. ಸೊ ಯಾರಿಗೆ ಯಾವುದೇ ಪ್ರಕಾರದ ಆಸೆ ಇಲ್ಲವೋ, ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುತ್ತಾನೋ, ಯಾರು ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿರುತ್ತಾನೋ, ಕೇವಲ ಶರೀರ ಸಂಬಂಧವಾದ ಕರ್ಮಗಳನ್ನು ಮಾಡುತ್ತಾ ಆದರೂ ಅದರ ಪಾಪವನ್ನು ಪಡೆಯುವುದಿಲ್ಲ. ನಿಮ್ಮ ಪ್ರಕಾರ ಏನದರ ಅರ್ಥ? ಸೊ ಬೇಸಿಕ್ಲಿ ನಾವು ಏನೇ ಆಕ್ಟಿವಿಟಿ ಮಾಡಿದ್ರು ಟು ಸ್ಯಾಟಿಸ್ಫೈ ಅವರ್ ಸೆನ್ಸಸ್ ಮಾಡ್ತೀವಿ. ನಮ್ಮ ಕಣ್ಣಿಗೆ ಆನಂದ ಬರಬೇಕು, ಅಥವಾ ನಮ್ಮ ನಾಲ್ಗೆಗೆ ರುಚಿ ಸಿಗಬೇಕು, ಅಥವಾ ನಮ್ಮ ಬೇರೆ ಸೆನ್ಸಸ್ಗೆ ಸ್ಟಿಮ್ಯುಲೇಷನ್. ಬೇಸಿಕ್ಲಿ ವಿ ಆರ್ ಪ್ಲೆಷರ್ ಸೀಕರ್ಸ್. ಸ್ಟಿಮ್ಯುಲೇಷನ್. ಸೊ ಆ ಸ್ಟಿಮ್ಯುಲೇಷನ್ ಈಸ್ ಲಿಮಿಟೆಡ್. ಆ ಸ್ಟಿಮ್ಯುಲೇಷನಲ್ಲೇ ನೀವು ನನ್ನನ್ನು ನೋಡೋಕ್ಕಾಗಲ್ಲ, ಅಥವಾ ನನ್ನ ಪ್ರಾಪ್ತಿ ಆಗಲ್ಲ. ಸೊ ಇದ್ರ ಮೀರಿನ ಮನುಷ್ಯ ಜನ್ಮ ಇದ್ರ ಮೀರಿದ್ದಿದೆ. ಬಿಯಾಂಡ್ ಆಲ್ ದಿಸ್ ಯು ಹ್ಯಾವ್ ಅ ಹ್ಯೂಮನ್ ಸೆಲ್ಫ್ ಅಂದರೆ ಇಟ್ ಈಸ್ ಬಿಯಾಂಡ್ ಆಲ್ ದಿಸ್ ಸೆಲ್ಫ್ ಸ್ಟಿಮ್ಯುಲೇಷನ್ಸ್ ಅಂತ ನನ್ನ
ಬಟ್ ನಾವು ಇರೋ ಇಂಡಸ್ಟ್ರಿ ಇಸ್ ಆಲ್ ಅಬೌಟ್ ದ್ಯಾಟ್ ಅಲ್ವಾ? ಒಂಥರ ಈ ವೈರುಧ್ಯದ ಮಧ್ಯೆ ನಾವು ತೊಳಲಾಡ್ತಾ ಇರಲ್ವಾ? ಇಲ್ಲ, ನನಗೆ ಇದರಲ್ಲೇ ಎಷ್ಟೊಂದು ಸಲ ಅದಕ್ಕೆ ಆನ್ಸರ್ ಸಿಕ್ಕಿದೆ. ಇನ್ನೂ ಒಂದರಲ್ಲಿ ಅದೇ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲಿ ಸುತರಾಜ. ಅಂದರೆ ನಾನು ಹೆಂಗೆ ಇಂಟರ್ಪ್ರಿಟ್ ಮಾಡ್ತೀನಿ ಅಂದರೆ, ಓಕೆ, ನಾನು ಶೂಟಿಂಗ್ ಹೋಗ್ತಿರುವಾಗ ಮಾತ್ರ ನಾನು ಆ್ಯಕ್ಟ್ರು, ಬಿಕಾಸ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಆಸ್ ಅನ್ ಆ್ಯಕ್ಟರ್. ಕರೆಕ್ಟ್. ನಾನು ಆಟೋಲ್ಲಿ ಹೋಗ್ತಾ ನಾನು ಒಬ್ಬ ಪ್ಯಾಸೆಂಜರ್ ಅಷ್ಟೇ, ನಾನು ಆ್ಯಕ್ಟರ್ ಅಲ್ಲ. ನಾನು ಇಲ್ಲಿ ಕೂತಿರುವಾಗ ನಾನು ಒಬ್ಬ ಗೆಸ್ಟ್ ಅಷ್ಟೇ, ನಾನು ಬೇರೆ ಏನೂ ಅಲ್ಲ. ಸೊ ಐ ಆಮ್ ಡೂಯಿಂಗ್ ಓನ್ಲಿ ಮೈ ಡ್ಯೂಟಿ ವಿತೌಟ್ ಗೆಟಿಂಗ್ ದ ಬೆನಿಫಿಟ್ಸ್ ಔಟ್ ಆಫ್ ಇಟ್. ಈಗ ನನಗೆ ಬಿಗ್ ಬಾಸಲ್ಲೂ ನಾನು ಗೆಲ್ಲೇಬೇಕು ಕಪ್ಪು ಅನ್ನೋದು ಟಾಸ್ಕ್ ಆಡಿದಾಗ ನರ್ವಸ್ ಆಗ್ಬಿಡ್ತಿದ್ದೆ. ಬಟ್ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ದ ಸೇಕ್ ಆಫ್ ಟಾಸ್ಕ್ ಅಂದಾಗ ನಂಗೆ ಯಾವತ್ತೂ ಆ ನರ್ವಸ್ನೆಸ್ ಹಿಟ್ ಆಗಲಿಲ್ಲ, ಆ ಟೆನ್ಷನ್ ಹಿಟ್ ಆಗಿಲ್ಲ, ಆಂಗ್ಸೈಟಿ ಹಿಟ್ ಆಗಿಲ್ಲ. ಸೊ ಇನ್ ಆಲ್ ದಟ್ ನಾನು ಅಪ್ಲೈ ಮಾಡ್ಕೊಂಡಾಗ ಓಕೆ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ, ಇನ್ನೇನು ಇಲ್ವಲ್ಲ, ಐ ಕಾಂಟ್ ಡೂ ಎನಿಥಿಂಗ್ ಮೋರ್ ಆರ್ ಲೆಸ್, ನನ್ನ ಡ್ಯೂಟಿ ಅಷ್ಟೇ ಅಲ್ವಾ ಅನ್ನೋ ಒಂದು. ಸೊ ಹಂಗಿದ್ರೆ ನಿಮಗೆ ಲೈಫಲ್ಲಿ ಇದು ಈ ಹಿಂದೆನೂ ಕೂಡ ಸಾರಾಂಶ ಓದ್ತಾ ಇರ್ತೀನಿ, ಅವಾಗ ಕೇಳ್ತಾ ಇರ್ತೀನಿ, ಸುಮ್ಮನೆ ಯಾವ್ದಾದ್ರು ಬರೀ ಸಾರಾಂಶ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಅಷ್ಟು ಎಕ್ವಿಪ್ಡ್ ಇಲ್ಲ ನಾನು ಶ್ಲೋಕನ. ಬಟ್ ನೀವು ಸಂಸ್ಕೃತ ಕಲ್ತೋರಲ್ಲ ಸ್ವಲ್ಪ? ನನ್ನ ತರ ಇದು ಭಾಗ್ಯಹೀನರಲ್ಲ. ನಾನು ಸಂಸ್ಕೃತ ಅದ್ರ ವ್ಯಾಲ್ಯೂ ಗೊತ್ತಿರ್ಲಿಲ್ಲ ನಮ್ಗೆ. ಅವಾಗ ಗುರುಕುಲದಿಂದ ಬಂದು ಮಾತಾಡೋದು ಹೇಳ್ಕೊಡೋರು, ಗುರುಕುಲದಲ್ಲಿ ಕಲ್ತಿದ್ರು, ಅದ್ರ ವ್ಯಾಲ್ಯೂ ಗೊತ್ತಿರ್ಲಿಲ್ಲ ನಮ್ಗೆ. ನಾವು ಹಿಂದಿ ಸಾಂಗ್ಸ್ ನ ಸಂಸ್ಕೃತದಲ್ಲಿ ರೀಮಿಕ್ಸ್ ಮಾಡಕ್ ಟ್ರೈ ಮಾಡೋದು. ಅದೇ ಅದು ಇದರಿಂದಾಗೆ ಬಂತದ. ಅಂದ್ರೆ ನಮ್ ಕ್ಲಾಸ್ ಅಲ್ಲಿ ಇರ್ತಿದ್ರು ಸ್ವಲ್ಪ ಎಕ್ಸ್ಪರ್ಟ್ಸ್ ಸಂಸ್ಕೃತ, ಗುಡ್ ಸ್ಟೂಡೆಂಟ್ಸ್. ನಂಗೆ ಇನ್ನೂ ಜ್ಞಾಪಕ ಇದೆ, ಅದು ಅವಾಗ ಎಲ್ಲ ಹೃತಿಕ್ ರೋಷನ್ ಅವ್ರದಿತ್ತಲ್ಲ, ಏ ಮೇರೆ ದಿಲ್ ತು ಇವ್ರು ಏ ಮಮ ಹೃದಯಂ ತ್ವಂ ಗಾಯಸಿ ಆ ತರ. ಸೊ ಅಷ್ಟೇ ಇದ್ದಿದ್ ಬಿಟ್ರೆ ಇವಾಗಿರೋಷ್ಟು ಕ್ಯೂರಿಯಾಸಿಟಿ ಅವಾಗ ಇದ್ದಿದ್ರೆ ಸಖತ್ತಾಗಿ ಓದ್ಬಿಡ್ತಿದ್ದೆ ನಾನು. ಬಟ್ ಇವಾಗ್ಲೂ ಅದನ್ನ ಬೇರೆ ರೂಪದಲ್ಲಿ ಬಳಸೋ ಅವಕಾಶ ಸೃಷ್ಟಿ ಮಾಡ್ಬೋದಾ? ಈಗ ಎಷ್ಟಾಗತ್ತೋ ಅಷ್ಟು ಅದನ್ನ ಕಲಿತಾ ಇದ್ದೀನಿ, ಕಲಿಯಕ್ ಟ್ರೈ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸಂಸ್ಕೃತ ಎಷ್ಟು ಪ್ರಸ್ತುತ ನಿಮ್ ಪ್ರಕಾರ? ಅದನ್ನ ಹೇಗೆ ನಮ್ಗೆ ಬಳಸ್ಕೊಳ್ಬಹುದು ಅಂತ ಅನ್ಸುತ್ತೆ? ಯಾಕಂದ್ರೆ ಇಟ್ಸ್ ಅ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಅಂದ್ರೆ ತುಂಬಾ ವಿಷಯಗಳನ್ನ ಆಕ್ಚುಯಲ್ ಮೀನಿಂಗ್ ಅನ್ನ ಯಾರೋ ಇಂಟರ್ಪ್ರಿಟ್ ಮಾಡಿರೋದು ನಾವು ಓದೋ ಬದಲು ಇವಾಗ ಒಂದೇ ಶ್ಲೋಕನ 10 ತರ ಇಂಟರ್ಪ್ರಿಟ್ ಮಾಡ್ತಾರೆ. ಹೌದು, ಈ ಪದದ ಅರ್ಥ ಅಂದ್ರೆ ಅವರ ಪ್ರಕಾರ ಆಗಿರುತ್ತೆ. ಬಟ್ ನಮ್ಗೆ ಆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದ್ರೆ ನಮ್ಮ ಸ್ವಂತಿಕೆಯಲ್ಲಿ ನಾವು ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಬಹುದು ಅನ್ನೋದೊಂದು ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಇನ್ನೊಂದು ಎಷ್ಟೊಂದು ಸ್ಕ್ರಿಪ್ಚರ್ಸ್ ಅಥವಾ ಇದನ್ನ ಓದಿ ನಾವೇ ಅದನ್ನ ಇಂಟರ್ಪ್ರಿಟ್ ಮಾಡಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ತಗೊಳ್ಳೋ ತರದೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಬೇರೆಯವರ ಇಂಟರ್ಪ್ರಿಟೇಷನ್ ಇಂದ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಅಗತ್ಯ ಇದೆಯಾ ಅಂತ ಸಂಸ್ಕೃತ ಶ್ಲೋಕಗಳನ್ನ ಕಲಿಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ಸಲ್ಲ. ಬಟ್ ಕ್ಯೂರಿಯಾಸಿಟಿ ಇರೋರ್ಗೆ, ಆ ವ್ಯಾಲ್ಯೂ ಗೊತ್ತಿರೋರ್ಗೆ, ಅಥವಾ ಅದೇನು ಅಂತ ವ್ಯಾಲ್ಯೂ ಗೊತ್ತಿರೋರ್ಗೆ, ಕ್ಯೂರಿಯಾಸಿಟಿ ಇರೋರ್ಗೆ ಬರೋದು ಕಲಿಬೇಕು ಅಂತ. ಫಸ್ಟ್ ಸಾರಾಂಶದಿಂದ ಶುರು ಮಾಡ್ತಾರೆ, ಹೋಗ್ತಾ 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 ಇಲ್ಲ ನಾನು ಕಲಿಬೇಕು ಅಂತ. 2 ತರ ಇರುತ್ತೆ. ಒಂದು ನನಗೂ ಬರತ್ತೆ ಅಂತ ತೋರ್ಸ್ಕೊಳಕ್ಕೆ ಕಲಿಬೇಕಾ, ಅದು ಜಾಸ್ತಿ ದಿನ ಪೇಷನ್ಸ್ ಇರಲ್ಲ, ಡಮ್ ಆಗ್ಬಿಡತ್ತೆ. ಅದು ಟ್ರೈ ಮಾಡಿದೀವಿ. ಬಟ್ ಜೆನ್ಯೂನ್ ಕ್ಯೂರಿಯಾಸಿಟಿ ಇದ್ದಾಗ ಕಲಿತಾ ಹೋಗ್ತೀವಿ ಅನ್ಸುತ್ತೆ. ಆಟೋಮೆಟಿಕ್ ಆಗಿ ಬೇರೆ ಆಪ್ಷನ್ನೇ ಇರಲ್ಲ. ಫ್ರೀ ಇರುವಾಗ್ಲೂ ಯೂಟ್ಯೂಬಲ್ಲಾರು ನೋಡಿ ಅರ್ಥ ಮಾಡ್ಕೊಂತೀವಿ, ಕಲಿತೀವಿ. ನಮ್ಮಲ್ಲಿ ಆ ಒಂದು ತುಡಿತಾ ಇರಬೇಕು. ಕ್ಯೂರಿಯಾಸಿಟಿ ಇರ್ಬೇಕನ್ಸುತ್ತೆ, ಜೆನ್ಯೂನ್ ಕ್ಯೂರಿಯಾಸಿಟಿ. ಪೇಷನ್ಸ್ ಅಂತ ಹೇಳಿದ್ರಿ. ಸೊ ನೀವು ಹೇಗೆ ಅಂದ್ರೆ ಆಸ್ ಅ ಪರ್ಸನ್ ನಿಮ್ಗೆ ಪೇಷನ್ಸ್ ಮೊದ್ಲಿಂದಾನೇ ಇತ್ತಾ, ಇವಾಗ ಇದೆಯಾ, ಅಥವಾ ಕೆಲಸ ಕಲಿಸ್ಕೊಡ್ತಾ ಪೇಷನ್ಸು? ಯಾಕಂದರೆ ನಿಮ್ಮ ಫೀಲ್ಡೇ ಹಾಗೆ ಅಲ್ವಾ? ಯಾಕಂದರೆ ನಾನು ಸಿನಿಮಾ ಫೀಲ್ಡ್ನಲ್ಲಿ ಜಾಸ್ತಿ ಇಳಿಯೋದಕ್ಕೆ ಪ್ರಯತ್ನ ಪಡದೇ ಇರೋದಕ್ಕೆ ಮುಖ್ಯ ಕಾರಣನೇ ಅಲ್ಲಿ ಅಗತ್ಯ ಇರುವಂತಹ ಅಂದರೆ ಪೇಷನ್ಸ್. ಅದು ಐ ಆಲ್ವೇಸ್ ಫೀಲ್ ಆ್ಯಂಡ್ ಐ ಆಲ್ವೇಸ್ ಸೇ ಇಟ್ಸ್ ಅ ಗ್ಯಾಂಬಲ್. ಸೊ ವಾಟ್ಸ್ ಯೋರ್ ಟೇಕ್? ಹಂಗೆ ಪೇಷನ್ಸ್ ಐ ಡಿಂಟ್ ನೋ ದಟ್ ಇಟ್ ಇಸ್ ಎಲ್ಲರಿಗೂ ಇರುತ್ತೆ. ಐ ಥಾಟ್ ದಿಸ್ ಕ್ವಾಲಿಟಿ ಆಕ್ಚುಲಿ ಎಲ್ಲರಿಗೂ ಇರುತ್ತೆ. ಸಮ್ ಪಾಯಿಂಟ್ ಆಫ್ ಟೈಮ್ ದೇ ವಿಲ್ ಬ್ರೇಕ್ ಡೌನ್ ಅವ್ರು ಏನಾಗ್ತಾ ಇದೆ, ಬಟ್ ಸ್ಟಿಲ್ ಕಾಯಲೇಬೇಕು. ಬಿಕಾಸ್ ನಾನು ಹೆಂಗೆ ಯೋಚನೆ ಮಾಡ್ತೀನಿ, ಥಿಂಗ್ಸ್ ಐ ಕ್ಯಾನ್ ಕಂಟ್ರೋಲ್, ಥಿಂಗ್ಸ್ ಐ ಕಾಂಟ್ ಕಂಟ್ರೋಲ್. ನನ್ನ ಕಂಟ್ರೋಲಲ್ಲಿ ಇರೋದೇನು, ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದೇನು. ಸೊ ನಾನು ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಲ್ಲ, ಯೋಚನೆ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದು ಯಾರಿಗೂ ಗೊತ್ತಿಲ್ಲ ಪ್ರಪಂಚದಲ್ಲಿ. ಇಟ್ ಈಸ್ ಸ್ಟಿಲ್ ಇನ್ ಅ ಸೂಪರ್ ಪೊಸಿಷನ್ ಸ್ಟೇಟ್ ಅಂತ ಅನ್ಬೋದು. ಬಟ್ ನಾನು ಏನು ಮಾಡ್ಬೋದು, ಈ ಮೊಮೆಂಟಲ್ಲಿ ಏನು ಮಾಡ್ಬೋದು ಅನ್ನೋದು ಮಾತ್ರ ನಾನು ಫೋಕಸ್ ಮಾಡ್ಕೊತೀನಿ. ನನಗೆ ನಾನೇ ಕನ್ವಿನ್ಸ್ ಮಾಡ್ಕೊತೀನಿ. ಒಂದೊಂದು ಸಲ ಕಾಯಬೇಕಾಗತ್ತೆ, ಸಡನ್ನಾಗಿ ಪ್ರಾಜೆಕ್ಟ್ಗಳು ಪೋಸ್ಟ್ಪೋನ್ ಆಗಿಬಿಡುತ್ತೆ, ಬರೋ ಪೇಮೆಂಟ್ ಟೈಮ್ ಕರೆಕ್ಟಾಗಿ ಬರಲ್ಲ, ಕಮಿಟ್ಮೆಂಟ್ಸ್ಗಳಿರುತ್ತೆ. ಆ ಥರ ಎಲ್ಲ ಸಿಚುವೇಷನಲ್ಲಿ ಓಕೆ, ನನ್ನ ಕಂಟ್ರೋಲಲ್ಲಿ ಏನಿದೆ, ನಾನು ಏನು ಮಾಡ್ಬೋದು ಇವಾಗ ಅನ್ನೋದ್ರ ಮೇಲೆ ಮಾತ್ರ ನಾನು ಇದು ಮಾಡ್ತೀನಿ. ಅದು ಬೇರೆಯವ್ರಿಗೆ ಏನು ಇಷ್ಟು ಪೇಷನ್ಸ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಬಟ್ ನಾನು ಒಳಗೆ ಐ ವಿಲ್ ಬಿ ಪುಟ್ಟಿಂಗ್ ಎಫರ್ಟ್ ಟು ಕೀಪ್ ಮೈ ಸೆಲ್ಫ್ ಇನ್ ಅ ಪಾಸಿಟಿವ್ ಸ್ಟೇಟ್. ಬಟ್ ನಿಮ್ಮ ಪ್ರಕಾರ ಹಂಗೆ ಪೇಷಂಟ್ ಆಗಿರುವಂಥದ್ದು ಅಡ್ವಾಂಟೇಜ್? ಎಸ್,
ಬಟ್ ಅದನ್ನೇ ಎಲ್ಲರೂ ಕೂಡ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಇರುತ್ತಾ ಅಂತ. ಪೇಷನ್ಸ್ ಈಸ್ ಅನ್ ಔಟ್ಕಮ್ ಅನ್ಸುತ್ತೆ ನನಗೆ. ಯಾರು ಬೇಕಂತ ಇರಬೇಕು ಅಂತ ಇರೋಕ್ಕಾಗಲ್ಲ. ಅದು ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಟೀಚ್ ದೆಮ್ ದಟ್ ಆಸ್ಪೆಕ್ಟ್ಸ್. ಇಟ್ ವಿಲ್ ಮೇಕ್ ದೆಮ್ ಪೇಷಂಟ್ ಅನ್ಸುತ್ತೆ. ಇವಾಗ ಯಾವುದೋ ಒಂದು ವರ್ಷಕ್ಕೆ ಹ್ಯಾಬಿಚುವಲ್ ಆಗ್ತಾ ನೀವು ಅದಕ್ಕೆ ಟಾಲರೆನ್ಸಿ ಬಿಲ್ಡ್ ಆಗ್ಲಾಗ್ಲೂ ನೀವು ಅದನ್ನ ಪೇಷನ್ಸ್ ಆಗಿರ್ಬೋದು. ಸೊ ಅಥವಾ ನಿಮ್ಗೆ ಅದು ಯೂಸ್ ಟು ಆದಾಗ್ಲೂ, ಅಥವಾ ನೀವು ಆ ಥರದ್ದನ್ನ ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ರು, ಅಥವಾ ನೀವು ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಳ್ಳಿಲ್ಲ ಅಂದ್ರೂ, ಸೊ ತುಂಬಾ ಆಸ್ಪೆಕ್ಟ್ಸ್ ಗಳಿಂದ ಪೇಷನ್ಸ್ ಈಸ್ ಅನ್ ಔಟ್ಕಮ್ ಆಫ್ ಅವರ್ ಸೆಲ್ಫ್ ಅನ್ಸುತ್ತೆ. ನಾವು ಕಾನ್ಶಿಯಸ್ ಆಗಿರಕ್ಕಾಗಲ್ಲ ಅನ್ಸುತ್ತೆ. ಹೌದು. ಸೊ ಅದು ನಮ್ಮ ಡಿಸೈನ್ ಆಲ್ಸೋ ಅಂದ್ರೆ ಕೆಲವರಿಗೆ ನ್ಯಾಚುರಲಿ ಅದು ಬರಬೇಕು. ಅದು ಹೆಂಗ್ ಬರುತ್ತೆ? ಬೇಸ್ಡ್ ಆನ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್, ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸರೌಂಡಿಂಗ್ ಇಂದ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ಸುತ್ತೆ. ಇವಾಗ ಒಂದು ವಿಷಯಕ್ಕೆ ಅವನು ತುಂಬಾ ವ್ಯಾಲ್ಯೂ ಮಾಡ್ತಾ ಇದ್ದಾನೆ, ಅದನ್ನ ಪರ್ಸನಲ್ ಆಗಿ ತಗೊಂಡಿದ್ದಾನೆ, ನನ್ನ ಹ್ಯಾಪಿನೆಸ್ ಇದೇ ಡಿಫೈನ್ ಮಾಡುತ್ತೆ ಅಂತ ಒಬ್ಬ ವ್ಯಕ್ತಿ ಇದ್ದು, ಇನ್ನೊಬ್ಬ ಆಸ್ ಇಟ್ ಈಸ್ ರಿಯಾಲಿಟಿ ಇದ್ರಿಂದಲೇನು ನಾನು ಬದುಕ್ತೀನಿ ಅಂದಾಗ ಇವನ್ ಜಾಸ್ತಿ ಇಂಪೇಷಂಟ್ ಆಗಿ ಕಾಣ್ತಾನೆ, ಇವನ್ ಪೇಷಂಟ್ಸ್ ಅಲ್ಲಿ ಇರ್ತಾನೆ. ಮತ್ತೆ ಕೆಲವೊಮ್ಮೆ ಅದು ಅಂದ್ರೆ ಪರಿಸ್ಥಿತಿಗೆ ಸರಿಯಾಗಿ ನಮ್ಮ ಪೇಷನ್ಸ್ ಅನ್ನ ನಾವು ತೋರಿಸೋದು ಕೂಡ ಇರುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಸೇಮ್ ಪರಿಸ್ಥಿತಿಲಿ ವಾಟ್ ಫಿಲ್ಟರ್ ವಿ ಆರ್ ಸೀಯಿಂಗ್ ಡಿಫೈನ್ಸ್ ಅವರ್ ಪೇಷನ್ಸ್. ಅಂದ್ರೆ ಒಬ್ಬ ವ್ಯಕ್ತಿ ಒಂದ್ ಕಡೆ ಪೇಷಂಟ್ ಆಗಿ ಕಂಡ್ರು ಕೂಡ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಅವನ್ಗೆ ತುಂಬಾ ಒಂದಕ್ಕೆ ಯಾವ್ದೋ ವ್ಯಾಲ್ಯೂ ಮಾಡಿದಾಗ ಅವ್ನು ಇಂಪೇಷಂಟ್ ಆಗ್ಬೋದು, ಇಂಪೇಷನ್ಸ್ ಬರ್ಬೋದು. ಅವ್ರು ಯಾವ ತರ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಅವ್ರು ಯಾವ ಫಿಲ್ಟರ್ ಅಲ್ಲಿ ಅದನ್ನ ನೋಡ್ತಾರೆ, ಇಂಪೇಷನ್ಸ್ ಬರ್ಬೋದು. ನೀವು ಹೇಗೆ? ನನ್ ಎಲ್ಲಾನು ಪೇಷನ್ಸ್ ಕಳ್ಕೊಂಡೇ ಇಂಪ್ರೂವ್ ಮಾಡ್ಕೊಂಡೆ. ನಂಗೆ ಮುಂಚೆ ಯಾರು ಹಾರರ್ ನೋಡೋರು ಆಗ್ತಾ ಇರ್ಲಿಲ್ಲ ಗಾಡಿಲಿ ಹೋಗಿ. ಸೊ ಯುವರ್ ನ್ಯಾಚುರಲಿ ಆ ತರ ಇರ್ಲಿಲ್ಲ ಅಂತ ಹೇಳೋದು ನೀವು? ಇಲ್ಲ, ನ್ಯಾಚುರಲಿ ಐ ವಾಸ್ ನಾಟ್. ವಾಟ್ ವಾಸ್ ಯುವರ್ ನೇಚರ್ ಅಂಡ್ ಹೌ ಡಿಡ್ ಐ ವಾಸ್ ವೆರಿ ಅಗ್ರೆಸಿವ್. ಕೈ ಮುಂದೆ ಹೋಗ್ತಾ ಇತ್ತು ತುಂಬಾ ಸಲ. ಐ ವಾಸ್ ಬಾಯಿಗಿಂತ ಕೈ ಐ ವಾಂಟ್ ಆ ತರ ಹವಾ ಮೇಂಟೆನೆನ್ಸ್, ಆ ತರದ್ದೆಲ್ಲ ಇಲ್ಯೂಷನ್ ಗಳಲ್ಲಿದ್ದೆ ನಾನು. ಇಲ್ಲಿರ್ತಾ ಆ ತರದ್ದು ಸರ್ಕಲ್ಗಳಿತ್ತು, ಆ ತರ ಹುಡುಗರುಗಳ ಸವಾಸ ಇತ್ತು. ಬಟ್ ಅರ್ಬನ್ ಲ್ಯಾಡ್ಸ್ ಆದ್ಮೇಲೆ ಓವರ್ ನೈಟ್ ನಮ್ಗೆ ಫೇಮ್ ಸಿಕ್ಕದ್ಮೇಲೆ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೋಗ್ತಾ ಯಾವ್ದೋ ಇನ್ಸಿಡೆಂಟ್ ಏನಾಯ್ತು, ಹಂಗೆ ಗಾಡಿಲಿ ಏನೋ ರೋಡ್ ರೇಜ್ ಆದಾಗ ದಟ್ ಪರ್ಸನ್ ಸ್ಮೈಲ್ಡ್ ಅಟ್ ಮೀ ಅಂಡ್ ರೆಕಗ್ನೈಸ್ ಮೀ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅವಾಗ ಇಟ್ ಸಡನ್ಲಿ ಹಿಟ್ ಮೀ ದಟ್ ಓಕೆ, ಇವರೆಲ್ಲರೂ ನಾಳೆ ದಿನ ಯಾವತ್ತೋ ನಾನು ಅಂತೀನಿ, ಬಟ್ ಅವ್ನು ನನ್ನನ್ನು ಮರೆಯಲ್ಲ, ಲೈಫ್ ಲಾಂಗ್ ನೆನ್ಪಿಟ್ಕೊಂತಾನೆ. ನಾಳೆ ಅದು ಅವ್ನು ಲೈಫ್ ಲಾಂಗ್ ಅದನ್ನ ಹೇಳ್ಕೊಂಡು ಹೋಗ್ತಾನೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ದಟ್ ನೆಗೆಟಿವಿಟಿ ಫಾರ್ ಮೀ ಅನ್ನೋದು ಅವಾಗ ನನಗೆ ನಂದೇ ರೀತಿಲಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ಲೋಲಿ ಐ ಸ್ಟಾರ್ಟೆಡ್ ಕಂಟ್ರೋಲಿಂಗ್. ವೆನ್ ವಾಸ್ ದಿಸ್? ಹೌ ಓಲ್ಡ್ ವೆನ್ ಐ ವಾಸ್ 1920. ಓಕೆ, ಬಿಕಾಸ್ ನೀವು ತುಂಬಾ ಬೇಗನೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ. ಹೌದು, 19 ಅಲ್ಲೇ ಮೇ ಬಿ ಅರ್ಬನ್ ಲ್ಯಾಡ್ಸ್ ಮಾಡಿ 19 or 20. ಅವಾಗ that's when I started looking things in a different way. ಸೊ ಅದಕ್ಕಿಂತ ಮೊದಲಿನ ಕಾಲದಲ್ಲಿ ಅಂದ್ರೆ ನಿಮ್ಮ ಟೀನ್ ಏಜ್ ನಲ್ಲಿ ಈ ಅಗ್ರೆಸಿವ್ ನಮ್ಮ ಹಾಸ್ಟೆಲಲ್ಲೂ ಎಲ್ಲಾನು ಅಷ್ಟೇ, ಎಲ್ಲಾ ಭಾಗದ ಕರ್ನಾಟಕದ ಎಲ್ಲಾ ಭಾಗದಿಂದ ಬಂದಿದ್ರು ಹುಡುಗರು, ಹುಡುಗರು, ಅವ್ರ ಭಾಷೆ ಸ್ಟೈಲು ಇದು ಎಲ್ಲ. ಸೊ ಅಲ್ಲಿ ಸರ್ವೈವ್ ಆಗೋದು ಯು ನೀಡ್ ಟು ಬಿ ಅಗ್ರೆಸಿವ್. ಸುಮ್ಮನೆ ಸಾಫ್ಟ್ ಆಗಿದ್ರೆ ಆಗಲ್ಲ. ಸೊ ಅದು ಒಂಥರ ಬಂತು ಅದು. ಅಂಡ್ ಸ್ಪೋರ್ಟ್ಸ್ ಅಲ್ಲಿ ಇರೋರ್ಗೆ ಒಂಥರ ಆಲ್ಫಾ ಮೇಲ್ಸ್ ಇರ್ತಿದ್ರು. ಅಲ್ಲೇ ನಾವು 5th ಇಂದ ಹಾಸ್ಟೆಲ್ ಓದಿರೋರು, ಅವ್ರದ್ದು ಇನ್ನೊಂಥರ ಡಾಮಿನೆನ್ಸ್ ಇರ್ತಿತ್ತು, ಅವ್ರೊಂಥರ ಆಲ್ಫಾ ಮೇಲ್ಸ್. ಸೊ ಹೂ ಇಸ್ ದ ಆಲ್ಫಾ ಮೇಲ್, ಯಾರು ಅಲ್ಲಿ ನಡೆಯೋದು, ಹಂಗೆ ಇರ್ತಿತ್ತು. ಬಟ್ ಅದು ಇಸ್ ಇಟ್ ಅಂದ್ರೆ a false sense of dominance? ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಅನ್ಸುತ್ತೆ. 10 ಜನನ್ ಬಿಟ್ರೆ ಒಬ್ಬ ಆಲ್ಫಾ ಆಗೇ ಆಗ್ತಾನೆ ಇದರಲ್ಲಿ, ಬೇಸ್ಡ್ ಆನ್ ಇದು. ಸೊ ಸ್ಪೋರ್ಟ್ಸ್ ಇರೋರ್ಗು ಒಂದು ಐಡೆಂಟಿಟಿ ಸಿಗತ್ತೆ, ಸೊ ಅದನ್ನೇ ಆಲ್ಫಾ ಕ್ಯಾರಿ ಮಾಡ್ತಾರೆ. ಲೀಡರ್ಸ್ ಇರೋರು, ಹೌದಾ ನೆಕ್ಸ್ಟ್ ಬಾ ಸಿಗಾಕೊಂತ್ಯಾ ಅಂತ. ಸೊ ಅಂತವು ಹೌ ಡಸ್ ಇನ್ ಇಂಪ್ಯಾಕ್ಟ್ ಅಂದ್ರೆ ನಮ್ಮ ಲೈಫ್ ಅನ್ನ ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಪ್ರಕಾರ? ನಮ್ಮ ಸೊಸೈಟಿನ ಯಾವ ತರ ಇಂಪ್ಯಾಕ್ಟ್ ಮಾಡ್ತಿದೆ ಈ ತರದ ಒಂದು ಥಾಟ್ ಪ್ರಾಸೆಸ್ ಮತ್ತೆ ಈ ತರದ ಒಂದು ಬಿಹೇವಿಯರ್? ಈ ತರದ್ದು ಇಟ್ ಈಸ್ ಇಂಪ್ಯಾಕ್ಟೆಡ್ ಆನ್ ಅಸ್ ಅನ್ಸುತ್ತೆ. ಇವಾಗ ಸ್ಕೂಲಲ್ಲಿ ನಾನು ಅಬ್ಸರ್ವ್ ಮಾಡಿ, ನಿಮ್ಮನ್ನ ಮಾತ್ರ ಅಲ್ಲ, ಐ ಆಮ್ ಸೇಯಿಂಗ್ ಜನರಲಿಕ್ ಆಗಿ ನೋಡಿದಾಗ everyone wants an identity, or else he can't be. He wants an identity. ಸೊ ಇವಾಗ ಒಂದು ಸ್ಕೂಲಲ್ಲಿ ನೋಡಿದಾಗ ಆ ಐಡೆಂಟಿಟಿ ಅಂಡ್ ದೇ ವಾಂಟ್ ದಟ್ ಐಡೆಂಟಿಟಿ ಟು ಬಿ ರೆಕಗ್ನೈಸ್ಡ್, ವ್ಯಾಲಿಡೇಟೆಡ್. ಇವಾಗ ಒಂದು ಸ್ಕೂಲಲ್ಲಿ ಅಥವಾ ಒಂದು ಕಾಲೇಜಲ್ಲಿ ನೋಡಿದಾಗ ರ್ಯಾಂಕ್ ಸ್ಟೂಡೆಂಟ್ಸ್ದು ಒಂದು ಐಡೆಂಟಿಟಿ ಇರುತ್ತೆ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ಅವ್ರಿಗೊಂದು ರೆಕಗ್ನಿಷನ್ ಸಿಗ್ತಿರತ್ತೆ. ಇಲ್ಲ ರಿಚ್ ಕಿಡ್ಸ್ದು ಒಂದು ಇರುತ್ತೆ, ಅವ್ರ ಬಟ್ಟೆಗಳು, ಅವ್ರು ಬರೋ ಕಾರು ಅಥವಾ ಅವ್ರದ್ದು ಇದು, ಅವ್ರಿಗೊಂದು ಐಡೆಂಟಿಟಿ ಸಿಗ್ತಾ ಇರುತ್ತೆ. ಚಂದ ಇರೋರ್ಗೊಂದು ಐಡೆಂಟಿಟಿ ಸಿಗ್ತಾ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಫಾರ್ಮ್ ಆಫ್ ಇದು ಅಂತ ನೀವು? ಅಂದ್ರೆ ಅದಿಲ್ಲ ಇರುವಾಗ ನಮ್ ತರ ಬ್ಯಾಕ್ ಬೆಂಚರ್ಸ್ಗೆ ಇವ್ರಿಗೆ ವಿ ಆಲ್ಸೋ ಕೆಲವರು ಹೋಗಿ ಗೇಮಿಂಗ್ ಆ ತರ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂತಾರೆ. ಅಂದ್ರೆ ಬೇಸಿಕ್ಲಿ ಎನರ್ಜಿ ವೆಂಟ್ ಔಟ್ ಆಗಕ್ಕೆ ಒಂದು ದೇ ವಾಂಟ್ ನೀಡ್ ಅ ಪ್ಲಾಟ್ಫಾರ್ಮ್ ವೇರ್ ದೇ ಆರ್ ವ್ಯಾಲಿಡೇಟೆಡ್, ದೇ ಫೀಲ್ ಸೇಫ್.
ಇನ್ ಮಿಕ್ದವರು ಏನ್ ಮಾಡ್ತಾರೆ, ಲೋಕಲ್ಸು, ಹವಾ ಮೇಂಟೆನೆನ್ಸ್, ಲಾಸ್ಟ್ ಬೆಂಚರ್ಸ್ ಅಂತಾನೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂತಾರೆ. ದೇ ಗ್ಲೋರಿಫೈ ದಟ್. ಸೊ ಆ ಐಡೆಂಟಿಟಿಗೋಸ್ಕರ ಬಡ್ದಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಮೆನಿ ಪೀಪಲ್ ಬಿಕಮ್ ಲೈಕ್ ದಟ್. ಸೊ ಎಂಡ್ ಆಫ್ ದ ಡೇ ನಾನು ನೋಡ್ದಂಗೆ ಈ ಫ್ಲೋಸ್ ಎಲ್ಲ ಹೆಂಗಂದ್ರೆ ಇಟ್ ವೋಂಟ್ ಬಿ, ನಥಿಂಗ್ ಇಸ್ ಕಾನ್ಸ್ಟೆಂಟ್. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದಾರೋ ಅಷ್ಟು ಹಾರ್ಡ್ ಆಗಿ ಅದು ಬಿಟ್ಟು ಹೋಗುತ್ತೆ. ಅಂದ್ರೆ ಅಷ್ಟು ಸಫರಿಂಗ್, ಮೆಂಟಲ್ ಸಫರಿಂಗ್ ಆಗತ್ತೆ ಅದು ಬಿಟ್ಟು ಹೋಗೋ ಟೈಮಲ್ಲಿ. ಯಾವುದೋ ಸಿಚುವೇಶನ್ಸ್ ಅಲ್ಲಿ ಅವ್ರಿಗೆ ರಿಯಾಲಿಟಿ ಗೊತ್ತಾಗ್ಬೋದು. ಈಗ ನಮ್ಮ ಕಾಲೇಜಲ್ಲಿ ಇರ್ತಾ ಡಿಗ್ರಿಲಿ ಇದೇ ಥರ ಒಬ್ಬ ಆಲ್ಫಾ ಮೇಲಿದ್ದ. ಫ್ಯೂ ಇಯರ್ಸ್ ಬ್ಯಾಕ್ ವೆನ್ ಐ ವಾಸ್ ಸಿಟಿಂಗ್ ಇನ್ ಅ ಕಾಫಿ ಡೇ, ಹಿ ವಾಸ್ ಅ ವೈಟರ್. ಸೊ ಬಟ್ ದೇರ್ he was like he ruled the world ಅನ್ನೋ ಥರ. So those things alone, when I saw it, hit me, okay, that all this is a very limited phase where we think we are next level of ನಶ್ವರ identification. ಯಾವುದು ಶಾಶ್ವತವಲ್ಲ ಅಂತ ಹೇಳಿ. ಅಂಡ್ ನೀವು ನೋಡ್ತೀರಾ, ಯಾವುದೋ ಫ್ಯಾನ್ ಸೂಪರ್ ಸ್ಟಾರ್ಗೆ ಐಡೆಂಟಿಫೈ ಆಗಿದ್ರೆ ಅವ್ರಿಗೊಂದು ಸಮಾಧಾನ, ಬಿಕಾಸ್ ಅವ್ರಿಗೆ ಬೇರೆ ಏನು ಐಡೆಂಟಿಫೈ ಆಗಕ್ಕಾಗ್ತಾ ಇಲ್ಲ. ಸೊ ನಾನು ಇವ್ರ ಫ್ಯಾನ್ ಅಂತ ಐಡೆಂಟಿಫೈ ಮಾಡ್ಕೊಂಡು ಗ್ಲೋರಿಫೈ ಮಾಡ್ಕೋತಾರೆ. ಅವ್ರಿಗೊಂದು ಸೊಲೇಸ್ ಸಿಗುತ್ತೆ, ಅವ್ರಿಗೊಂದು ಕನೆಕ್ಷನ್ ಸಿಗುತ್ತೆ, ಅವ್ರಿಗೊಂದು ವ್ಯಾಲಿಡೇಷನ್ ಸಿಗುತ್ತೆ. ನಾನು ಇವ್ರ ಫ್ಯಾನ್ ಗುರು, ನಮ್ಮ ಬಾಸ್, ಅವನೇನು ಮಾಡದೇ ಇದ್ರು ಅವ್ನಿಗೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಸಿಗುತ್ತೆ. ಅವ್ನು ಹೀರೋ ಮಾಡಿದಷ್ಟೇ ಖುಷಿ ಆಗತ್ತೆ ಅವ್ನಿಗೆ ಹಿಟ್ ಆದರೆ. ಸೊ ಇಟ್ಸ್ ಆಲ್ ದೇ ಸೈಕಾಲಜಿಕಲಿ ಅಟ್ಯಾಚ್ ದೆಮ್ ಸೆಲ್ಫ್ ಟು ದೀಸ್ ಥಿಂಗ್ಸ್ ಟು ಟು ಕೀಪ್ ದೆಮ್ ಸೆಲ್ಫ್ ಹ್ಯಾಪಿ. ಇಂಟ್ರೆಸ್ಟಿಂಗ್. ನೀವು ಆ ಸಡನ್ ಫೇಮ್ ಅಂತ ಹೇಳಿದ್ರೆ, ಯು ಗೈಸ್ ಶಾಟ್ ಟು ಫೇಮ್. ಹೌದು. ಆ ಟೈಮ್ ಹೇಗಿತ್ತು, ಆ ಫ್ರೇಮ್ ಆಫ್ ಮೈಂಡ್ ಯಾವ ಥರ ಇತ್ತು, ಆ್ಯಂಡ್ ಹೌ ಡಿಡ್ ಯು ಗೈಸ್ ಹ್ಯಾಂಡಲ್ ಇಟ್? ನಾವು ವಿ ವರ್ ಲೈಕ್ ವೆರಿ ಲೇಡ್ ಬ್ಯಾಕ್ ಇದು. ಅಂಡ್ ಐ ಹ್ಯಾಡ್ ಅವಾಗಿಂದ, ಅದಕ್ಕೆ ಮುಂಚಿಂದಾನೇ ನಾನು ಸುಮಾರು ವರ್ಷ ಸೀರಿಯಲ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಮಾಡಿ, ಅಂಡ್ 10th ಅಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಅದಾದ್ಮೇಲೆ ನನಗೆ ಒಂಥರ ಫಿಲ್ಮ್ ಸೀರಿಯಲ್ಸ್ ಎಲ್ಲ ಮಾಡಬೇಕು ಅಂತ ಆಸೆ ಇದ್ದು. ಆಲ್ರೆಡಿ ಒಂದು ಈಗೋನು ಬಂದ್ಬಿಟ್ಟಿತ್ತು, ದಟ್ ಇವ್ರು ಸೀರಿಯಲ್ ಮಾಡಿದ್ರೇನೆ ಸ್ಟಾರ, ನಾವು ಆಲ್ಬಮ್ ಮಾಡಿ ಸ್ಟಾರ್ ಆಗ್ತೀವಿ, ರ್ಯಾಪರ್ ಆಗ್ತೀವಿ, ಇವ್ರು ಯಾವ ಸಿನಿಮಾ ಸೀರಿಯಲ್ ಅವ್ರಬೇಕು ಅನ್ನೋ ಥರದ್ದು ಈಗೋನು ಬಂದ್ಬಿಟ್ಟಿತ್ತು ಆ್ಯಕ್ಚುಲಿ. ಓಕೆ. ಸೊ ಓವರ್ನೈಟ್ ಅಷ್ಟು TV9 ಇಂಟರ್ವ್ಯೂ ಆ್ಯಕ್ಚುಲಿ ರಿಲೀಸ್ ಮಾಡಿದ್ವಿ. ರಿಲೀಸ್ ಆದ ತಕ್ಷಣ ವಿ ಥಾಟ್ ಓಕೆ ಬ್ಯಾಂಗ್ ಅಂತ ಕಾಲೇಜ್ ಹತ್ರ ಎಲ್ಲ ಹೋದ್ವಿ. ಒಂದು ಕ್ಯಾಂಟರ್ ಥರ ಮಾಡಿಸಿ ಅದಕ್ಕೆ ಪೋಸ್ಟರ್ ಎಲ್ಲ ಹಾಕಿ ಪಾಂಪ್ಲೆಟ್ಸ್ ಎಲ್ಲ ಹೊಡಿಸಿ, ನಾನು, ಕಿಶೋರ್ ಸರ್ಜಾ ಅವ್ರ ಮಗ ಸೂರಜ್ ಸರ್ಜಾ, ಇನ್ನೊಂದು 5-6 ಜನ ನಮ್ಮ ಆಲೋಕೆ ಎಲ್ಲ ಹೋಗಿ ಪಾಂಪ್ಲೆಟ್ಸ್ ಹಂಚೋದು. ಒಂದು CD ಸೇಲ್ ಆಗ್ತಿರ್ಲಿಲ್ಲ ಅವಾಗ. CD ಜಮಾನ. ಒಂದು CD ಸೇಲ್ ಆಗ್ತಿರ್ಲಿಲ್ಲ. ನಮ್ಗೆ ಎವ್ರಿ ಡೇ ಮೇಂಟೆನೆನ್ಸ್, ಊಟ ತಿಂಡಿ ಎಲ್ಲ 4,000 ಬೀಳೋದು, ಬಾಡಿಗೆ ಅದು ಇದು. ಸೊ ದುಡ್ಡು ಖಾಲಿ ಆಗೋಯ್ತು. ಇನ್ನೇನು ಡೆಡ್ ಎಂಡ್ ಏನ್ ಮಾಡೋದು ಅಂದಾಗ ಹಂಗೆ ನಮ್ಮ ಭಾವ ಅವರು TV9 ಒಂದು ಯಾರ್ದು ಲಿಂಕ್ ಕೊಡ್ಸಿದ್ರು. TV9 ಹರ್ಷವರ್ಧನ್ ಅಂತ ರಿಪೋರ್ಟರ್, ಅವರು ಹಿ ಕೇಮ್ ಫಸ್ಟ್. ಹಿ ವಾಸ್ ಜೊತೆಗೆ ಕೆಲಸ ಮಾಡಿದ್ರು. ಹಿ ವಾಸ್ ಆಲ್ಸೋ ವೆರಿ ನ್ಯೂ. TV9 ಒಂದೇ ಚಾನಲ್ ಬಂದು 1 ವರ್ಷ ಆಗಿತ್ತು ಅದು. 2007-8 ಬಂದು ಇಂಟರ್ವ್ಯೂ ಮಾಡ್ಕೊಂಡು ಬರತ್ತೆ ಅಂತ ಹಿ ಲೆಫ್ಟ್. ನೋಡಿದ್ರೆ ಬರಲೇ ಇಲ್ಲ. ಏನು ಸಾರ್ ಹಿಂಗೆ ಮಾಡ್ಬಿಟ್ರಲ್ಲ ಸಾರ್ ಅಂದರೆ, ಇಲ್ಲಪ್ಪ ನಮ್ಮ ಆಫೀಸ್ ಅವ್ರಿಗೆಲ್ಲ ತುಂಬ ಖುಷಿ ಆಯಿತು, ಲೈವ್ ಮಾಡೋಣ ಅಂತಿದ್ದೀವಿ, ಸಂಡೇ ಬಂದುಬಿಡಿ. ನಾವೊಂದು ಓಮ್ನಿಲಿ ಅಷ್ಟು ಜನ ಲೈವ್ಗೂ ಲೇಟು ಅಂದರೆ ಅಷ್ಟು ನಮ್ಗೆ ವ್ಯಾಲ್ಯೂನೇ ಗೊತ್ತಿರಲಿಲ್ಲ. ಲೈವ್ಗೂ ಲೇಟು. ಇವಾಗಲೂ ಯೂಟ್ಯೂಬಲ್ಲಿ ಇದೆ ಅದು. ರಂಗನಾಥ್ ಸರ್ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಮಾತಾಡೋದು. 1 hour ಇಂಟರ್ವ್ಯೂ ಇರೋದು 2 hours ಮಾಡಿದ್ರು ಅವರು ಲೈವ್. ಅಲ್ಲಿವರೆಗೂ ಹಿಂದಿನ ದಿನ ಇದ್ದವರು ನೆಕ್ಸ್ಟ್ ಡೇ ಸುಮ್ಮನೆ ಗಾಡೀಲಿ ಹೋಗ್ತಾ ಇದೀವಿ, ಬೈಕ್ ನಿಲ್ಸಿ ಮಾತಾಡಿಸ್ತಾ ಇದಾರೆ, ಫೋಟೋ ತೆಗಿತಾ ಇದಾರೆ, ಜಸ್ಟ್ ನೆಕ್ಸ್ಟ್ ಡೇ. ಆಮೇಲೆ ಸರಿ ಅನ್ಬಿಟ್ಟು ಇನ್ನೊಂದು 3-4 ಸಾವಿರ ಅರೇಂಜ್ ಮಾಡಿ ಆ ಕ್ಯಾಂಟರ್ ತೊಗೊಂಡು ಹೋದ್ರೆ ಜನ ಎಲ್ಲ ದೇ ಆರ್ ಬೈಯಿಂಗ್ ದ CD. ಒಂದು ಇಂಟರ್ವ್ಯೂ ಇಂಪ್ಯಾಕ್ಟ್. ಆಮೇಲೆ 10,000 CDs ಡಿಮ್ಯಾಂಡ್ ಬಂತು. 100 rupees ಒಂದು CD ಮಾಡಿದ್ದು. ಬಟ್ ನಮಗೆ ಪ್ರಿಂಟ್ ಹಾಕ್ಸೋಕ್ಕೂ ದುಡ್ಡಿರಲಿಲ್ಲ ಅವಾಗ. ಕೆಲಿಪ್ಸೋ, ಪ್ಲಾನೆಟೈಮ್ ಅವೆಲ್ಲ ಇತ್ತು ಅವಾಗ. ಇಟ್ ವಾಸ್ ಆಲ್ ಸೋಲ್ಡ್ ಔಟ್. CD ಕಳಿಸಿ. ರೈಟ್. ಬಟ್ ಹೌ ಡಿಡ್ ಯು ಹ್ಯಾಂಡಲ್ ಇಟ್? ಅಂದ್ರೆ ನೀವು ಅಕ್ಸೆಪ್ಟ್ ಹೆಂಗ್ ಮಾಡ್ಕೊಂಡ್ರಿ? ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಹಂಗೆ ನನ್ಗೆ ಅವಾಗ ಐ ಡಿಂಟ್ ನೋ ದಟ್ ಏನು. ಐ ವಾಸ್ ಅಗೇನ್ ಇನ್ ದ ಸೇಮ್ ಝೋನ್ ಓನ್ಲಿ. ಅದಕ್ಕೆ ಮುಂಚೆ ಏನ್ ರೂಟೀನ್ ಇರ್ತಿತ್ತು ನಂದು, ಬಾಯ್ಸ್ ಜೊತೆ ಅಡ್ಡ ಹಾಕೋ ಇದ್ ಮಾಡು, ಅದೇ ಇರ್ತಿತ್ತು. ಎಕ್ಸ್ಟ್ರಾ ಏನು ಆಡ್ ಆನ್ ಆಗಿಲ್ಲ. ಅಂದ್ರೆ ಯೂಶಲಿ ಈ ತರದ್ ಇದು ಬಂದಾಗ, you know what I mean? ಅದು ಮೇ ಬಿ okay, I am a star now. ನಮ್ಮ ಸರ್ಕಲ್ ಅಲ್ಲಿ ಅವಾಗ ಯಾರು ಪಾರ್ಟಿಗೆ ಹೋಗೋರು, ಪಬ್ಗೆ ಹೋಗೋರು ಅಥವಾ ಆ ಥರ ಸ್ವ್ಯಾಗ್ ಮಾಡೋರು ಯಾರು ಇರಲಿಲ್ಲ. ಎಲ್ಲ ಪಕ್ಕ ಲೋಕಲ್ ತ್ಯಾಗರಾಜ್ ನಗರ್ ಬಾಯ್ಸ್. ಓಕೆ. ಎಲ್ಲೋ ಒಂದು ತುಂಬಾ ದೊಡ್ಡ ವಿಷಯ ನಮ್ಗೆ ಆ ಥರ ಹೋಗಿ ಬರೋದು ಅಥವಾ ಏನೋ ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡು. ಸೊ ಆ ಥರದ್ದು ಎನ್ವಿರಾನ್ಮೆಂಟ್ ಅಲ್ಲೇ ಬೆಳೆದಿರೋದ್ರಿಂದ ಅದೇ ಸರ್ಕಲ್ ಅಲ್ಲೇ ಇರ್ತಿದೆ. ಅಂಡ್ ಕಾಲೇಜಲ್ಲಿ ಅಂದ್ರೆ ಯಾವಾಗ್ಲಾದ್ರು ಫ್ರೆಂಡ್ಸ್ ಕರೆಯೋರು, ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೇಕಂತೆ ಬಾ ಅಂದ್ರೆ ಹೋಗ್ತಿದ್ವಿ, ಪಾರ್ಟಿ ಮಾಡ್ತಿದ್ವಿ.
ಆಮೇಲೆ ಕಾಲೇಜ್ಗಳಲ್ಲಿ ಓದ್ತಾ ಇದ್ರು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ, ಮಂಡ್ಯ PES ಅಲ್ಲಿ ಇಲ್ಲಿ ಎಲ್ಲ, ಅಲ್ಲೆಲ್ಲ ಕರೆಯೋರು ಫೆಸ್ಟ್ಗೆ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಸೊ ಆ ಪರ್ಫಾರ್ಮೆನ್ಸ್ ಇದು ಹಂಗೆ ಸ್ಟಾರ್ಟ್ ಆಯ್ತು. ಸೊ ನೀವು ಅದ್ರ ಬಗ್ಗೆ ಅಂದ್ರೆ ಫೇಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ಲಿಲ್ಲ, ನಿಮ್ ಕೆಲಸನ ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ, ಎಂಜಾಯ್ ಮಾಡ್ತಿದ್ರಿ. ಎಲ್ಲಿ ಕರೆದ್ರು ಹೋಗ್ತಿದ್ವಿ, ರೆಕಗ್ನಿಷನ್ ಎಂಜಾಯ್ ಮಾಡ್ತಿದ್ವಿ, ಮಜಾ ಮಾಡ್ತಿದ್ವಿ. ಅದ್ ಬಿಟ್ಟು ಜಾಸ್ತಿನೂ ಎಕ್ಸ್ಟ್ರಾ ಫ್ಯೂಚರಿಸ್ಟಿಕ್ ಆಗಿ ಹಂಗೇನು ತಲೆ ಕೆಡ್ಸ್ಕೊಳ್ಳಿಲ್ಲ ಅನ್ಸುತ್ತೆ. ಅಲ್ಲಪ್ಪ ನಾನೀಗ ಸ್ಟಾರ್ ಅಪ್ಪ ಅದು ಇಲ್ಲ, ಅದೇ ಯಾಕಂದ್ರೆ ನಿಮ್ಗೆ ಹಾಗೆ ಬಂದಿತ್ತಲ್ಲ, ನಾನು ಒಂದು ಆಲ್ಬಮ್ ಮಾಡಿ ಇದಾಗ್ಬೇಕು ಅಂತ ಆ ಯೋಚನೆ ಬಂದಿತ್ತು. ಅಟಕ್ ಬಂದಿತ್ತು. ಬಟ್ ಪರ್ಸನಲ್ ಇದ್ರಲ್ಲಿ ಐ ಹ್ಯಾವ್ ನೆವರ್ ನೋ ಅದೊಂದು ಆತರ ಏನಾದ್ರು ಬಿಲ್ಡ್ ಆಯ್ತಲ್ಲ ಲೇಟರ್? ಇಲ್ಲ ಯಾರು ಆತರ ಸಿನಿಮಾದವ್ರು ಸಿಕ್ಕಿದ್ರೆ ಆಟಿಟ್ಯೂಡ್ ಅಲ್ಲಿ ಇರ್ತಿದ್ವಿ. ಕೇರೆ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಏನು ಇವ್ರೇನು ನಾವೇನ್ ಕಮ್ಮಿ ಒಂಥರ ಸಿಕ್ಕಿಲ್ಲ ಅಂದಾಗ ಹುಳಿ ಅಂತೀವಲ್ಲ ಹಂಗೆ. ಇವ್ರದ್ದೇನ್ ಗ್ರೇಟ್, ನಾವೇ ಮಾಡ್ತೀವಿ, ಇವ್ರದೆಲ್ಲ ಏನ್ ಸಾಂಗ್ಸ್, ನಮ್ ಸಾಂಗ್ಸ್ ಇದು ಅಂತ ಕಂಪೇರ್ ಮಾಡೋದು. ನೋಡು ನಮ್ದು ಬರ್ದ್ಮೇಲೆ ಇವರೆಲ್ಲ ಇವಾಗ ಅದೇ ತರ ಬರೆಯಕ್ ಸ್ಟಾರ್ಟ್ ಮಾಡ್ತಾ ಇದಾರೆ, ಹಂಗೆ ಹಿಂಗೆ. ಯು ಫೆಲ್ಟ್ ದಟ್? ಐ ಫೆಲ್ಟ್ ದಟ್. ಬರೆಯೋ ಲಿರಿಕ್ಸ್ ಚೇಂಜ್ ಆಗ್ತಾ ಇದೆ ನೋಡು, ಟ್ರೆಂಡ್ ಸೆಟರ್ ಅನ್ನೋ ಫೀಲ್ ಚೇಂಜ್ ಆಗ್ತಾ ಇದೆ. ಇವಾಗ ಇವರು ಆಡ್ ಭಾಷೆ ಅದು ಇದು ಅಂತೆಲ್ಲ ಬಳಸ್ತಾ ಇದಾರೆ ಅನ್ನೋ ತರದೆಲ್ಲ. ಬಟ್ ಅದ್ ಯಾವ್ದೋ ಲಾಂಗ್ ರನ್ ಅಲ್ಲಿ ಕ್ಯಾರಿ ಆಗ್ಲಿಲ್ಲ. ಅದಾಗ್ತಿದ್ದಂಗೆ ನಮ್ಗೆ 1 year 1.5 yearಗೆ ಜೋಶ್ ಆಡಿಷನ್ ಸಿಕ್ತು. ಶಿವಮಣಿ ಸರ್ ಆಫೀಸಿಗೆ ಫಸ್ಟ್ ಕರೆದಿದ್ರು. ನಾನು ನನ್ನ ಫ್ರೆಂಡ್ ಅಮಿತ್ ನೇಪಾಲಿ, ಅವನು. ನನ್ಗೆ ಅಟ್ಲೀಸ್ಟ್ ಸ್ವಲ್ಪ ಕಾನ್ಶಿಯಸ್ ಇತ್ತು, ಓಕೆ ಶಿವಮಣಿ ಅವರು ಡೈರೆಕ್ಟ್ರು, ನಾನು PUL ಅವ್ರದ್ದೊಂದು ಸಿನಿಮಾ ಲವ್ ಯು ಎಲ್ಲ ನೋಡಿದ್ದೆ, ನಂಗೆ ಅಟ್ಲೀಸ್ಟ್ ಸ್ವಲ್ಪ ಇತ್ತು ಮರ್ಯಾದೆ ಕೊಡ್ಬೇಕಂತ. ಇವನಂತೂ ನೀಟಾಗಿ ಹೋಗಿ ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕಾಫಿ ಗಿಫಿ ಕುಡಿತಾರಪ್ಪ, ನೋಯಾ ಇಟ್ಸ್ ಓಕೆ ಅಂತದನ್ನು. ನಾನು ಆಮೇಲೆ ಜಿಗಿಟ್ಟೆ, ಸಾಲೆ ಎಸ ಮತ್ ಕರೋರೆ ಬಡ ಆದ್ಮಿ ಹಂಗಿತ್ತು ನಮ್ದು ಮೈಂಡ್. ಆಮೇಲೆ ಬನ್ನಿ ಅಂದ್ರು ಆಡಿಷನ್ಗೆ, ಇಂಥ ದಿನ ಇದೆ ಆಡಿಷನ್ಗೆ ಬನ್ನಿ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬನ್ನಿ, ಯಾರ್ಯಾರು ಬರ್ತೀರಾ, ನಿಮ್ಮ ಟೀಮ್ ಎಲ್ಲ ಬನ್ನಿ, ಅಲ್ಲಿ ಇದು ಮಾಡಿ ನೋಡೋಣ ನೆಕ್ಸ್ಟು ಅಂತ ಹೇಳಿದ್ರು. ನಾವು ಲಿಟ್ರಲಿ ರೋಡಲ್ಲಿ ಹೋಗ್ತಾ ಸಿನಿಮಾಲ್ ಮಾಡ್ತೀನೋ, 10 ಗಾಡಿ 10 ಅಂತ ಹಂಗೆ ಒಂದು ರೌಂಡ್ ತ್ಯಾಗರಾಜ್ ನಗರ್, ಯಡಿಯೂರು ಎಲ್ಲ ರೌಂಡ್ ನೋಡ್ಕೊಂಡು ಒಂದು 30-35 ಮೆಂಬರ್ಸ್ ಹೋಗಿರೋರು ಬೈಕಲ್ಲಿ. ಹಂಗಂಗೆ ಪಿಕ್ ಮಾಡ್ಕೊಂಡ. ಅಕ್ಷಯ್ ಜಾಮ್ ಎಲ್ಲ ಇದಾನಲ್ಲ, ಅವನು ಹಂಗೆ ಒಂದು ಅಂಗಡಿ ಹತ್ರ ನಿಂತಿದ್ದ. ಇನ್ನೊಬ್ಬ ಫ್ರೆಂಡ್ ಸಿನಿಮಾ ಮಾಡ್ತೀರಂದ್ರೆ ಹೌದು ಗುರು 10 ಗಾಡಿ ಹಂಗೆ ಎಲ್ಲ ಆಡಿಷನ್ಗೆ ಹೋಗಿದ್ದು. ಆಡಿಷನ್ಗೆ ಹೋದಾಗ ಅಲ್ಲಿ ತುಂಬಾ ಜನ ಇದ್ರು, ವೆರಿ ಗುಡ್ ಲುಕಿಂಗ್, ವೆಲ್ ಡ್ರೆಸ್ಡ್. ಆಗ ಒಂದು ಸ್ವಲ್ಪ ಶೇಕ್ ಆಯ್ತು. ಬಟ್ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬಂದಿದ್ದವರು ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಅಸ್, ಅರ್ಬನ್ ಲ್ಯಾಡ್ಸ್. ಅದು ಹೆಲ್ಪ್ ಆಯ್ತು. ಅದೊಂದು ಚೂರ್ ಹೆಲ್ಪ್ ಆಯ್ತು ಸೆಕೆಂಡ್ ರೌಂಡ್ಗೆ, ಥರ್ಡ್ ರೌಂಡ್. ಆಮೇಲೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಎಲ್ಲ ಇಂಟೆನ್ಸ್ ಆಗೇ ಇತ್ತು. ಲೈಕ್ ವಿಡಿಯೋ ಹಿಂಗೆ ಇಟ್ಕೊಂಡು ನೀನ್ ಪಾರ್ಟಿಲಿ ಡ್ಯಾನ್ಸ್ ಆಡ್ತಾ ಇದ್ದೆ, ಆಡು, ಇವಾಗ ಒಂದು ಹುಡುಗಿ ಬರ್ತಾಳೆ ಚೆನ್ನಾಗ್ ಅನ್ಸ್ತಾಳೆ ನೋಡು, ಅಯ್ಯೋ ಆ ಹುಡುಗಿ ಇನ್ನೊಬ್ಬನ ಜೊತೆ ಮಾತಾಡ್ಸ್ತದಳು ಬೇಜಾರು ಮಾಡ್ಕೋ, ಹಿಂಗೆ ಕಾಮೆಂಟ್ರಿ ಕೊಡ್ತಾ ಆಕ್ಟ್ ಮಾಡಿಸಿ ಟೆಸ್ಟ್ ಮಾಡಿದ್ರು. ಆಮೇಲೆ ನಮ್ದೇ ಗ್ರೂಪ್ ಮಾಡಿ ಒಂದು ಸ್ಕಿಟ್ ಮಾಡಿ ಅಂತ ಮಾಡಿಸಿದ್ರು. ಬಟ್ ನಿಮ್ಗೆ ಇದ್ರದ್ದು ಬ್ಯಾಕ್ ಗ್ರೌಂಡ್ ಇತ್ತ ಮೊದಲೇ, ಅಂದ್ರೆ ಆಕ್ಟಿಂಗ್? ಅಂದ್ರೆ ನಾನು ಸೀರಿಯಲ್ ಒಂದಷ್ಟು ಮಾಡಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ, ಅಂಡ್ ಸ್ಕಿಟ್ಸ್ಗಳು ತುಂಬಾ ಡೈರೆಕ್ಟ್ ಮಾಡಿದ್ದೆ ಕಾಲೇಜಲ್ಲಿ. ಡಿಗ್ರಿವರೆಗೂ ಡೈರೆಕ್ಟ್ ಮಾಡ್ಕೊಟ್ಟಿದ್ದೆ ನಾನು PUL. ಅಂದ್ರೆ ಮೊದ್ಲಿಂದಾನೇ ನಿಮ್ಗೆ ಫಿಕ್ಸ್ ಆಗಿದೆ ನಾನು ಸಿನಿಮಾ ಫೀಲ್ಡೇ ಅಂತ. ಮನೇಲೂ ಕೇಳ್ತಾ ಇದ್ದೆ ಅವಾಗ, ನನ್ಗೆ ಪುಣೆ ಇನ್ಸ್ಟಿಟ್ಯೂಟ್ ಅಥವಾ ಆ ಥರ ನೀನಾಸಮ್ ಇಲ್ಲಿಗೆಲ್ಲಾರು ಹಾಕ್ಬಿಡಿ, ನಾನು ಎಜುಕೇಶನ್ ಅದರಲ್ಲೇ ಮಾಡ್ಬಿಡ್ತೀನಿ ಅಂತ. ಬಟ್ ದೇ ವರ್ ವೆರಿ ಸ್ಕೇರ್ಡ್ ಅವಾಗ, ಯಾಕಂದ್ರೆ ಇಷ್ಟು ಎಕ್ಸ್ಪೋಜರ್ ಇರಲಿಲ್ಲ, ಇದಿರ್ಲಿಲ್ಲ, ಚಾನೆಲ್ಸ್ ಇರಲಿಲ್ಲ, ಏನು ಇಂಟರ್ನೆಟ್ ಆ ಝೋನೇ ಬೇರೆ ಇತ್ತು ಅವಾಗ. ಹೌದು, ಅಂದ್ರೆ ಯಾವುದೋ ಇನ್ಫ್ಲೂಯೆನ್ಸ್ ದುಡ್ಡಿದ್ರೆ ಮಾತ್ರ ಆ ಲೆವೆಲ್ಗೆ ಹೋಗೋದು, ಅದು ಎಲ್ಲೋ ಲಿಮಿಟೆಡ್ ಅನ್ನೋ ಥರ. ಸೊ ಅದು ಮಾಡಿದ್ದು ಅಂದ್ರೆ ಈಗ ಆ ಥರದ್ದು ಮಾಡದೇ ಇದ್ದಿದ್ದು ಒಳ್ಳೇದಾಯ್ತಾ? ಯಾಕಂದ್ರೆ ನೀವು ಡಿಗ್ರಿನೂ ಕೂಡ ಮಾಡಿದವರಲ್ಲ ಅಲ್ಲ. ಡಿಸ್ಕಂಟಿನ್ಯೂ ಆಯ್ತು. ಬಟ್ ಇವಾಗ ಇಫ್ ಐ ಲುಕ್ ಬ್ಯಾಕ್, ಅವೆಲ್ಲ ಏನೇನಾಯ್ತು ಎಲ್ಲ ಒಳ್ಳೇದಾಯ್ತು. ಎಲ್ಲ ಆಗಿದ್ದಕ್ಕೆ ನಾನು ಹಿಂಗಿದ್ದೀನಿ ಇವಾಗ ಅನ್ಸುತ್ತೆ. ಆಲ್ ದಟ್ ಹಂಗಂಗೆ ಪ್ಲೇಸ್ ಆಗಿದ್ದಕ್ಕೆ ಐ ಆಮ್ ಲೈಕ್ ದಿಸ್. ಡಿಗ್ರಿನೂ ನನ್ನ ಮಿರಾಕಲೆಸ್ ಆಗಿ ಸ್ಟಾಪ್ ಆಗಿದ್ದು. ದಟ್ ವಾಸ್ ಆಲ್ಸೋ ಅ ಮಿರಾಕಲ್. ದಟ್ ವಾಸ್ ದ ಬಿಗ್ಗೆಸ್ಟ್ ಮಿರಾಕಲ್ ಇನ್ ಮೈ ಲೈಫ್. ಡಿಗ್ರಿ ನಂದು ಸ್ಟಾಪ್ ಆಗಿದ್ದು. ಏನಾಯ್ತು? ಅದೇನಾಯ್ತು, ನನಗೆ ಮೊದಲೇ ನಾನು ಮ್ಯಾಥ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್. ಅಂದ್ರು PCMC ಹಾಕ್ಬಿಟ್ಟಿದ್ರು. ವೀಕ್ PCMC ಹಾಕಿದ್ರು. ಒಂಥರ ಮ್ಯಾಚ್ ಆಗತ್ತೆ, ಹೇಳಿ. ನಂಗೆ ಮಲ್ಟಿಪ್ಲಿಕೇಶನ್ ಬರ್ತಾ ಇರ್ಲಿಲ್ಲ. PCMC ಪಾಸ್ ಆದೆ ಹೆಂಗೋ. ಅಂದ್ರೆ ಅದು ಸ್ಕಿಲ್ ಚೆನ್ನಾಗಿತ್ತು, ಸ್ಕ್ಯಾನ್ ಮಾಡೋದು ಅಕ್ಕಪಕ್ಕ ಪೇಪರ್ಸು, ಇದು ಕ್ಯಾಮ್ರಾ ಇದೆ ರೀ ಅವಾಗ 20 years ಬ್ಯಾಕ್. ಈಗೆಲ್ಲ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಕಾಪಿನೂ ಹೊಡಿಯಲ್ಲ, ಬೇರೆ ಲೆವೆಲ್. ಈಗೆಲ್ಲ AI ಯೂಸ್ ಮಾಡ್ತಾರೆ. ಸೊ ಹೆಂಗೋ PU ಮುಗಿಸಿದ್ದೆ. ಇಲ್ಲಿ PSIT BCA ಹಾಕ್ಬಿಟ್ರು ನಂಗೆ. ಆ BCA ಅಂತೂ
3 months ಹೆಂಗೋ ಹೋದಂಗೆ. ಬಟ್ ಅಲ್ಲಿ ನಂಗೆ ನಾರ್ತ್ ಇಂಡಿಯನ್ಸು, ನೇಪಾಳಿ ಇವರೆಲ್ಲ ಫ್ರೆಂಡ್ಸ್ ಆಗಿದ್ದಲ್ಲೇ. ಓಕೆ. ಅಲ್ಲೊಂಥರ ನಾರ್ತ್ ಇಂಡಿಯಾ ಎಲ್ಲ ರೂಮ್ಸ್ ಅಲ್ಲಿ ಬಂದಿರ್ತಿದ್ರು. ಅವ್ರಿಗೆ ನಾನು ಲೋಕಲ್, ಸೊ ಅವ್ರಿಗೆ ನಾನು ಬೇಕು, ನನ್ಗೆ ಅವ್ರು ಬೇಕು. ಯಾಕಂದ್ರೆ ನನ್ಗೆ ರೂಮ್ಗಳು ಬೇಕು. ಆ ಥರ ಎಲ್ಲ ನಮ್ಗೆ ಹೊಸ್ತಲ್ವಾ. ನಾವು ಮನೆ 7 ಗಂಟೆ ಆದ್ರೆ ಮನೆಗೆ ಹೋಗ್ಬೇಕಿತ್ತು, 8 ಗಂಟೆ ಆದ್ರೆ ಬಾರ್ಸ್ ಅವರು. ಅಲ್ಲಿಂದ ಸಡನ್ ಆಗಿ ಫ್ರೆಂಡ್ಸ್ ರೂಮು ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಇಂಪ್ರೂವ್ ಆಗತ್ತೆ. ಸ್ಟ್ರಿಕ್ಟ್ ಅಂತ ಹೇಳಲ್ಲ, ಬಟ್ ನಾನ್ ಇದ್ ಮಾಡಿದಕ್ಕೆ ಅವ್ರ ಹಂಗ ಆಗ್ಲೇಬೇಕಿತ್ತು, ಇರ್ಲೇಬೇಕಿತ್ತು ಅನ್ಸತ್ತೆ. ಈಗ ಯೋಚನೆ ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ ಇರ್ಲೇಬೇಕಿತ್ತು ಅನ್ಸತ್ತೆ. ಪಾಪ, ಬ್ಲೇಮ್ ದೆಮ್. ಸೊ ಹಾಲ್ ಟಿಕೆಟ್ ಕೊಡಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಅಂದ್ರು, ಪನಿಷ್ಮೆಂಟ್ಗಳಾಯ್ತು. ಹೆಂಗೋ ಮಾಡಿ ಹಾಲ್ ಟಿಕೆಟ್ ಸಿಗತ್ತೆ ಅಂತ ಎಕ್ಸಾಮ್ ಬರ್ದಿದ್ರೆ ನನ್ಗೆ 1 ಪೈಸಾ 1 ಮಾರ್ಕ್ಸ್ ಬರ್ತಾ ಇರ್ಲಿಲ್ಲ. ತುಂಬಾ ಡಿಸಾಸ್ಟರ್ ಆಗೋಗೋದು, 3 ವರ್ಷ ವೇಸ್ಟ್ ಆಗೋದು. ಸಡನ್ ಆಗಿ ಆಫೀಸಿಗೆ ಕರೆದ್ರು, ಬೇಜಾರಾಗ್ಬಿಟ್ಟು, ಸಾರಿ ರಾಕೇಶ್, ನಮ್ಮಿಂದ ಏನೋ ಒಂದು ಎರರ್ ಆಗಿದೆ. ಏನಾಯ್ತು ಸರ್? ಆ್ಯಕ್ಚುಲಿ ಸಡನ್ ಆಗಿ ಗೌರ್ಮೆಂಟ್ ರೂಲ್ಸ್ ಮಾಡಿದೆ, ಸೆಕೆಂಡ್ PUC ಮಾರ್ಕ್ಸು 40% ಇರಬೇಕು ಮಿನಿಮಮ್ BCAಗೆ ಕೊಡೋಕ್ಕೆ. ನಿಮ್ಮದು 39.5 ಇದೆ, ಜಸ್ಟ್ 3 ಮಾರ್ಕ್ಸ್. ಇದೇ ಥರ ಬೆಂಗಳೂರಲ್ಲೇ 3 ಜನಕ್ಕಾಗಿದೆ. ಸೊ ಇದೇನು ಮಾಡೋಕ್ಕಾಗಲ್ಲ, ಯು ವಿಲ್ ಹ್ಯಾವ್ ಟು ವೇಸ್ಟ್ 1 year. ನನಗೆ ಒಳಗಡೆ ದೀಪಾವಳಿ, ಆಚೆ ಕಡೆ ಸರ್ ನನ್ನ ಲೈಫ್ ಸರ್, ಕರಿಯರ್ ಸರ್ ಅಂತ. ಅಲ್ಲಿಂದಾನೆ ಆಕ್ಟಿಂಗ್ ಶುರು. ಒಳಗೆ ಐ ವಾಸ್ ಸೋ ಹ್ಯಾಪಿ. ಅಂದ್ರೆ ಅದೇ ತರ ಬೇಜಾರು ಮಾಡ್ಕೊಂಡು ಮನೇಲಿ ಹೇಳಿದೆ, ಒಪ್ಪಂಗೇನು ಮಾಡೋಕ್ಕಾಗ್ತಿಲ್ಲ. ಹೌದಾ ಅಂದ್ರು. ಆಮೇಲೆ ಟು ಕಾಂಪನ್ಸೇಟ್ ನೆಕ್ಸ್ಟ್ ಇಯರ್ ನಾವು BBMA ಕೊಡ್ತೀವಿ, 1 year EIS ಟು ವೇಸ್ಟ್ ಅಂದ್ರು. ನಾನು ಮನೇಲಿ ಬೇಜಾರ್ಕೊಂಡಂಗೆಲ್ಲ ಇದ್ರು, ಏನಾಗಲ್ಲ ಬಿಡು ಅಂತ. ಆಚೆ ಹೋಗಿ ಒಂದು ಖುಷಿ ಪಟ್ಟಿದ್ದೀನಿ. ಪಾರ್ಟಿ ಹಬ್ಬ, ಎಲ್ಲ ಬುಕ್ಸ್ ಎಲ್ಲ ದೂರ ಇಟ್ಟು, ನಮಸ್ಕಾರ ಗುರು, ನಿಮ್ ಪ್ರೋಗ್ರಾಮಿಂಗು ನಮಸ್ಕಾರ, ನಿಮ್ C+ ನಮಸ್ಕಾರ, ನಿಮ್ ಮೈಕ್ರೋ ಪ್ರೊಸೆಸರ್ ಸವಾಸ ನಿಮ್ದು ಯಾವುದು. ದಟ್ ವಾಸ್, ಯು ಆರ್ ನಾಟ್ ಮೇಡ್ ಫಾರ್ ಇಟ್. ಐ ವಾಸ್ ನಾಟ್ ಮೇಡ್ ಫಾರ್ ಅದೇ. ಈಗ ಆಕ್ಚುಲಿ ಟು ಬಿ ಆನೆಸ್ಟ್, ಐ ಆಮ್ ಸೋ ಕ್ಯೂರಿಯಸ್ ಅಬೌಟ್ ಸೈನ್ಸ್, ಫಿಸಿಕ್ಸ್. ಇವಾಗ ಐ ಅಂಡರ್ಸ್ಟುಡ್ ದಟ್ ಸೈನ್ಸ್ ಇಸ್ ನಥಿಂಗ್ ಬಟ್ ದ ರಿಯಾಲಿಟಿ ಅರೌಂಡ್ ಅಸ್ ಅಂತ ಅಲ್ವಾ. ಈ ಕ್ಯೂರಿಯಾಸಿಟಿ ನನ್ಗೆ ಅವಾಗಿದ್ದಿದ್ರೆ ಆಕ್ಚುಲಿ ಗಮನ ಬೇರೆಲ್ಲ ಬಿಟ್ಟು ಓದ್ಬಿಡ್ತಿದ್ದೆ ಅನ್ಸುತ್ತೆ. ಅದು ಯಾಕೆ ಆ ವ್ಯತ್ಯಾಸ ಆಯ್ತು? ಐ ಡಿಂಟ್ ನೋ ವಾಟ್ ಇಸ್ ದಟ್, ವೈ, ಏನು. ನನಗೆ ಫಸ್ಟ್ ಇಂದ ಬೇಸಿಕ್ ಫೌಂಡೇಶನ್ನೇ ಕಟ್ ಆಗ್ತಾ ಹೊಟ್ಟೋಯ್ತು, ಅಡಿಷನ್ ಇಂದಾನೇ ಕಟ್ ಆಗ್ತಾ ಹೊಟ್ಟೋಯ್ತು. ಎಲ್ಲರೂ ಫಾರ್ಮುಲಾಸ್ ಅಲ್ಲಿ ಇದ್ರೆ ನಾನು ಅಡಿಷನ್ ಡಿವಿಷನ್ ಕಲಿತಿದ್ದೆ, ಅಂದ್ರೆ ಅಲ್ಲೇ ಲ್ಯಾಗ್ ಆಗ್ತಾ ಹೊಟ್ಟೋಯ್ತು. ಆಮೇಲೆ ಫೋಕಸ್ ಮಾಡೋದೇ ಬಿಟ್ಬಿಟ್ಟೆ, ಡಿಸ್ಟ್ರಾಕ್ಷನ್ಸ್. ಅಂಡ್ ಕ್ರಿಯೇಟಿವ್, ಐ ವಾಸ್ ಡೂಯಿಂಗ್ ಮಿಮಿಕ್ರಿ ಹೈಸ್ಕೂಲಲ್ಲೇ, ಪ್ರಾಣಿ ಪಕ್ಷಿಗಳದು, ನಾಯ್ದು, ಕೋಳಿ, ಕಾಗೆ. ಅಂಡ್ ಅವಾಗ ಬಾಲಕೃಷ್ಣ ಕಾಕತ್ಕರ್ ಅಂತ ಬರ್ತಾ ಇತ್ತು, ಅವ್ರದ್ದು ಕ್ರಿಕೆಟ್ ಕಾಮೆಂಟ್ರಿ ಮಾಡೋದು. ಅವಾಗೆಲ್ಲ ಫ್ರೆಶ್ ಇತ್ತು, ಅವೆಲ್ಲ ಜಾಸ್ತಿ ಯಾರು ಮಾಡ್ತಾ ಇರ್ಲಿಲ್ಲ. ಅಣ್ಣು ಅವ್ರದ್ದು ಅದು ಇದು ಆ ಥರ ಮಿಮಿಕ್ರಿ ಮಾಡ್ತಾ ಇದ್ದೆ, ಗಣೇಶ ಹಬ್ಬ ಅಲ್ಲಿ ಇಲ್ಲಿ. ಸೊ ಅವಾಗಿಂದ ಒಂದು ಎಂಕರೇಜ್ಮೆಂಟ್ ಇತ್ತು, ಓಕೆ ಇವನೇನೋ ಆಕ್ಟಿಂಗ್ ಫಿಲ್ಮ್ ಫೀಲ್ಡಲ್ಲೇ ಏನೋ ಮಾಡ್ತಾನೆ. ಅದೊಂದು ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ. ಮನೇಲಿ ಅದೇ, ಅವ್ರಿಗೆ ಡಿಗ್ರಿ ಮುಗಿಸ್ಬಿಡಪ್ಪ, 10th ಮುಗಿಸ್ಬಿಡಪ್ಪ ಅಂದ್ರು, PU ಎಜುಕೇಶನ್ ಸ್ಟ್ರಾಂಗ್ ಆಗ್ಲಿ ಅನ್ನೋ, ಆಮೇಲೆ ಏನಾದ್ರು ಮಾಡ್ಕೋ ಅನ್ನೋ ಮೈಂಡ್ ಸೆಟ್. ಬಟ್ ಒಟ್ಟು ನಿಮ್ಗೆ ಡಿಗ್ರಿ ಒಂಥರ ಪವಾಡ. ಹೌದು. ಆಮೇಲೆ ನಂಗೆ ಅನ್ಸಿದ್ದು, ನನ್ನ ಸುತ್ತಮುತ್ತನೇ ಗ್ಯಾರೇಜ್ ಕೆಲಸ ಮಾಡ್ತಿದ್ದವರೆಲ್ಲ ಇದ್ರು. ಅವರೆಲ್ಲರೂ ಒಂದು 3-4 years ಆದ್ಮೇಲೆ ಅವರೇ ಒಂದು ಗ್ಯಾರೇಜ್ ಇಡೋದು, ಅವರೇ ಒಂದಿರೋದು. ಅವ್ರನ್ನ ನೋಡೋ ಅರ್ಥ ಆಯ್ತು ನನಗೆ, ಓಕೆ ಇರೋ ಫೀಲ್ಡಲ್ಲಿ 3-4 ವರ್ಷ ಸೈಕಲ್ ಹೊಡೆದ್ರು, ಇಟ್ಸ್ ಲೈಕ್ ಎಜುಕೇಶನ್ ಅನ್ಕೊಂಡ್ಬಿಟ್ರು. ಅಟ್ಲೀಸ್ಟ್ 3-4 years ಅಲ್ಲಿ ಒಂದು ಸ್ಟೆಪ್ ಆರು ಮೇಲೆ ಹೋಗ್ತೀವಿ. ಸೊ 3-4 years ಬಫರ್, ತಲೆ ಕೆಡ್ಸ್ಕೊಳೋದು ಬೇಡ ಅನ್ನೋದೊಂದು ಕ್ಲಾರಿಟಿ ಸಿಗ್ತಾ ಹೋಯ್ತು ನಂಗೆ. ಅಂದ್ರೆ ಇವಾಗ ಅವ್ನು ಮೆಕ್ಯಾನಿಕ್ ಆಗೇ ಇದ್ದ, ಒಂದು 3-4 years ಅವನನ್ನೇ ನೋಡಿದ್ರೆ ಹಿಸ್ ಲೈಫ್ ಸ್ಟೈಲ್ ಹಸ್ ಚೇಂಜ್ಡ್. ಹಿ ಹಸ್ ಓಪನ್ಡ್ ಅ ಸ್ಮಾಲ್ ಗ್ಯಾರೇಜ್. ಅದು ಒಂದು ಕಲಿಕೆಯ ಅವಕಾಶ. ಏನ್ ಯಾವ್ದೋ ಒಂದ್ರಲ್ಲೇ ಕೆಲ್ಸದಲ್ಲಕ್ಕೆ ಬಿದ್ದು ಕಾಲೇಜ್ ಏನ್ ಬೇಕಾಗಿಲ್ಲ, ಅದೇ ಕೆಲಸ 3 ವರ್ಷ ಮಾಡಿದ್ರು ಡಿಗ್ರಿ ಅಷ್ಟೇ ಲೆವೆಲ್ಗೆ ಹೋಗ್ಬೋದು, ಅದೇ ಫೀಲ್ಡ್ ಅಲ್ಲಿ, ಅದೇ ಕೆಲಸದಲ್ಲಿ, ಅದೇ ವರ್ಕ್ ಅಲ್ಲಿ ಅನ್ಕೊಂಡು ಐ ಸ್ಟಾರ್ಟೆಡ್ ಫೋಕಸಿಂಗ್ ಮೋರ್ ಆನ್ ವಾಟ್ ಯು ವಾಂಟೆಡ್ ಟು ಡು. ಸೀರಿಯಲ್ಸ್ ಅವಾಗ ಡಿಗ್ರಿ ಟೈಮ್. ಓಕೆ. ಬಟ್ ಸೀರಿಯಲ್ಸ್ ಸಖತ್ತಾಗಿ ಆಟ ಆಡ್ಸಿದ್ರು, ದುಡ್ಡು ಕೇಳೋದು, ಅದು ಇದು ಎಲ್ಲ ತರದ್ದು ಆಯ್ತು. ಬಟ್ ಬಂದ್ ಸೀರಿಯಲ್ ನಾಗಾಭರಣ ಸರ್ ಪ್ರೊಡಕ್ಷನ್ ಅಲ್ಲಿ MK ಮಠ ಸರ್ ಅವರೇ ನನ್ಗೆ 3 ಸೀರಿಯಲ್ ಚಾನ್ಸ್ ಕೊಟ್ಟಿದ್ದು, ಮಾಡಿಸಿದ್ದು, ಸಣ್ಣ ಪುಟ್ಟ ರೋಲ್. ಸೊ ನಿಮ್ಮ ಪ್ರಕಾರ ಒಂದು ಎಜುಕೇಶನ್ ಸಿಸ್ಟಮ್ ಅಂತ ಬಂದರೆ ಪ್ರಾಪರಾಗಿ ಕಾಲೇಜಿಗೆ ಹೋಗೋ, ಸ್ಕೂಲ್ಗೆ ಹೋಗೋ ಕಲೀಲೇಬೇಕು ಅನ್ನೋವಂಥದ್ದು, ಆ ಥಾಟ್ ಬಗ್ಗೆ ನಿಮ್ಮ ಡೆಫಿನಿಷನ್ ಏನು, ಅಥವಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಎಲ್ಲಾರನ್ನೂ ಒಂದೇ ಥರ ಮೌಲ್ಡ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಸ್ಕೂಲ್ಸ್, ದೇ ಟೀಚ್ ಯು ಟು ಒಬೇ ರೂಲ್ಸ್. ಫಸ್ಟಿಂದಾನೇ ಆ ಕಂಡೀಷನಿಂಗು, ಹೇಳಿದ್ ಕೇಳಬೇಕು, ಡಿಸಿಪ್ಲಿನ್ನು. ಇಲ್ಲ, ಹಂಗಿರಬಾರ್ದು ಅನ್ಸುತ್ತೆ ನನಗೆ. ದೇ ಶುಡ್ ಬಿ ಫ್ರೀ, ದೇ ಶುಡ್ ಬಿ ರಾ.
ದೇ ಶುಡ್ ಎಕ್ಸ್ಪ್ಲೋರ್ ದೆಮ್ಸೆಲ್ಫ್. ಎಲ್ಲರಿಗೂ ಒಂದೊಂದು ಯುನೀಕ್ ಸ್ಪೆಷಾಲಿಟಿ ಇರುತ್ತೆ, ಯುನೀಕ್ ಸ್ಕಿಲ್ಸ್ ಇರುತ್ತೆ. ಆ್ಯಂಡ್ ಇವಾಗಿರೋ ಜನ್ರೇಷನಲ್ಲಿ, ಇವಾಗಿರೋ ಟೈಮಲ್ಲಿ ಎಲ್ಲದಕ್ಕೂ ಸ್ಕೋಪ್ ಇದೆ, ಎಲ್ಲದಕ್ಕೂ ಸ್ಪೇಸ್ ಇದೆ. ಒಂದು ಚಿಕ್ಕ ಮಗು ಚೆನ್ನಾಗಿ ಮಾಡ್ತಾಯಿದ್ರು, ಇಟ್ ಇಸ್ ಬಿಕಮಿಂಗ್ ಅ ಸೂಪರ್ ಸ್ಟಾರ್, ಸೆಲೆಬ್ರಿಟಿ. ಸೊ ಎಲ್ಲ ಫೀಲ್ಡಲ್ಲೂ ಎಲ್ಲ ಥರನೂ ಆಪ್ಷನ್ಸ್ ಇದೆ ಇವಾಗ. ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್. ಸೊ ಒಬೇ ಕನ್ಫೈನ್ಡ್ ಹೋಮ್ವರ್ಕ್ ಮಾಡು, ಹೋಗು, ಡಿಸಿಪ್ಲಿನ್ಡ್ ಆಗಿದ್ದು ಕಟ್ಟಾಕಕ್ಕೆ ಹೋದರೆ ಆ ಏಜಲ್ಲಿ ಐ ಥಿಂಕ್ ತುಂಬ ಜನಕ್ಕೆ ಆಗಲ್ಲ ಅದು. ದೇ ಫೈಟ್ ಬ್ಯಾಕ್, ಅಥವಾ ಅವರು ಬೇರೆ ಥರ ಉಸಿರುಗಟ್ಟದಂಗೆ ಹೌದು. ಅದರಿಂದನೇ ದೇ ಫಾಲ್ ಇನ್ ಟು ಇಂಟಾಕ್ಸಿಕೇಶನ್ಸ್ ಅಥವಾ ಬೇರೆ ಬೇರೆ ಆಸ್ಪೆಕ್ಟ್ಸ್ಗೆ ಕ್ಯಾರಿ ಅವೇ ಆಗ್ತಾರೆ ಅನ್ಸುತ್ತೆ. ಸೊ ಅಲ್ಟಿಮೇಟ್ಲಿ ಯು ಫೌಂಡ್ ಯುವರ್ ಕಾಲಿಂಗ್. ಹೌದು. ಬಿಕಾಸ್ ಆಫ್ ಸಮ್ ಫೈನ್ ಮಿರಕಲ್. ಇನ್ನು ಹ್ಯಾವ್ ಐ ಫೌಂಡ್ ಅಂದರೆ ಮೇ ಬಿ ನಾಟ್ ಕಂಪ್ಲೀಟ್ಲಿ. ಐ ಆಮ್ ಸ್ಟಿಲ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಸೆಲ್ಫ್ ವಾಟ್ ಏನು ಅಂತ. ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಅನ್ಸುತ್ತೆ ನನಗೆ. ಅದು ಅರ್ಥ ಆಗಿದೆ ಅಟ್ಲೀಸ್ಟ್. ಹೌದು, ಅದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಅದು ಹೆಚ್ಚಿನವ್ರಿಗೆ ಅರ್ಥ ಆಗಲ್ಲ ಅಲ್ಲ. ಹೌದು. ಅಂದರೆ ಕಾರಣ ಈ ಫಿಲಮ್ ಇಂಡ್ಯೂಸ್ಡ್ ಏನಾಗಿದೆ, ವೆರಿ ಸಬ್ಕಾನ್ಷಿಯಸ್ಲಿ ಹ್ಯಾಪಿ ಎವರ್ ಆಫ್ಟರ್ ಅಂತ ಬರುತ್ತೆ. ಹೌದು. ಸಬ್ಕಾನ್ಷಿಯಸ್ಲಿ ಮಗುವಿಂದ ಸಿನಿಮಾ ನೋಡಿ ಇದಾದ್ಮೇಲೆ ದೇ ಲಿವ್ಡ್ ಹ್ಯಾಪಿ ಎವರ್ ಆಫ್ಟರ್, ದೇ ಲಿವ್ಡ್ ಹ್ಯಾಪಿ ಎವರ್ ಆಫ್ಟರ್. ಸೊ ಅದೊಂಥರ ಹೆಂಗೆ ಕಂಡೀಷನ್ ಆಗ್ಬಿಟ್ಟಿದೆ ಅಂದರೆ, ನನಗೆ ಇದು ಸಿಕ್ಬಿಟ್ರೆ ನಾನು ಖುಷಿ ಆಗ್ಬಿಡ್ತೀನಪ್ಪ, ನನ್ನ ಲೈಫ್ ಸೆಟ್ಲ್ ಆಗ್ಬಿಡ್ತೀನಪ್ಪ, ಇನ್ನೇನು ಬೇಡ ನನಗೆ, ನನಗಿದೊಂದು ಆಗ್ಬಿಡ್ಲಪ್ಪ, ನನಗಿನ್ನೇನು ಬೇಡ, ನಾನು ಆರಾಮಾಗಿ ಇದ್ಬಿಡ್ತೀನಿ ಅನ್ನೋ ಒಂದು ಯಾವುದೋ ಒಂದು ಹುಕ್ ಪಾಯಿಂಟ್ ಇಟ್ಕೊಂಡು ಅದನ್ನು ಪರ್ಸ್ಯೂಟ್ ಆಗ್ತಾ ಇರುತ್ತೆ. ಅದು ಸಿಕ್ಕಿದ್ಮೇಲೆ ದೇ ರಿಯಲೈಸ್ ದಟ್ ನೋ, ಇಟ್ ವಿಲ್ ಶಿಫ್ಟ್ ಟು ಸಮಥಿಂಗ್ ಎಲ್ಸ್ ಅಗೇನ್. 100% ಇನ್ನೆವಿಟಬ್ಲಿ ಇಟ್ ವಿಲ್ ಶಿಫ್ಟ್ ಅನ್ನೋದು ದೇಡೋ. ಆ್ಯಂಡ್ ಅದು ಅಷ್ಟು ಒಂದನ್ನು ರೀಚ್ ಮಾಡೋಕ್ಕೆ ಮೇ ಬಿ ತುಂಬ ವರ್ಷಗಳಾಗ್ಬಿಡ್ಬೋದು, ಅರ್ಧ ಲೈಫ್ ವೇಸ್ಟ್ ಆಗಿಬಿಡ್ಬೋದು. ಸೊ ಐ ಥಿಂಕ್ ದಟ್ ಈಸ್ ದ ಇಶ್ಯೂ ವೇರ್ ದೇ ಆರ್ ಗೆಟಿಂಗ್ ಅಟ್ಯಾಚ್ಡ್ ಟು ಸಮ್ ಇದು. ಅದು ಎಲ್ಲೂ ಇಲ್ಲ. ಇಟ್ ಈಸ್ ಆ್ಯಕ್ಚುಲಿ ಹಿಯರ್ ರೈಟ್ ನೌ, ದಿಸ್ ಮೊಮೆಂಟ್. ಇನ್ನೇನು ಉಳ್ದಿಲ್ಲ. ಸೋರ್ಸ್ ಈಸ್ ಆ್ಯಕ್ಚುಲಿ ಹಿಯರ್. ಇಲ್ಲ ಅಂದರೆ ನನಗೇನು ಅನ್ಸುತ್ತೆ, ಮುಂಚೆ ನನಗೆ ಬ್ಯಾಟ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಅವಾಗ ನನಗೇನಾದ್ರು ಹಿಂಗೆ ಸೂಟ್ ಕೇಸಲ್ಲಿ ದುಡ್ಡು ತಂದಿಟ್ರು ನಾನು ಬ್ಯಾಟೇ ತೊಗೊಂಡಿದ್ದೆ ಅಟ್ ಅ ಸರ್ಟನ್ ಏಜ್, ವೆನ್ ಐ ವಾಸ್ ಮೇ ಬಿ 3 years 4 years 5 years. ನಾವೆಲ್ಲರಿಗೂ ಸೈಕಲ್ ಅಂದ್ಕಿಂತ ದೊಡ್ಡದು ಬೇರೆ ಏನೂ ಬೇಕಾಗ್ತಿರ್ಲಿಲ್ಲ, ಬಿಕಾಸ್ ಅವರ್ ಹ್ಯಾಪಿನೆಸ್ ವಾಸ್ ಇನ್ ಸೈಕಲ್. ಬಟ್ ಇವಾಗ ಯಾಕೆ ಸೈಕಲ್ ಇಷ್ಟ ಆಗಲ್ಲ? ಇವನ್ ಬಿಕಾಸ್ ವಿ ಹ್ಯಾವ್ ಎವಾಲ್ವ್ಡ್ ಫ್ರಮ್ ದಟ್. ಇವಾಗ ಇನ್ನೇನೋ ಬೇಕು, ಹೆಂಡತಿ ಬೇಕು, ಗರ್ಲ್ಫ್ರೆಂಡ್ ಬೇಕು, ಮಗು ಬೇಕು, ಇನ್ನೇನೋ ಬೇಕು. ಅದಾದ್ಮೇಲೂ ಆರ್ ವಿ ಕಂಟೆಂಟ್ ಆ ಮಗು. ನಿಮ್ಮ ಆರ್ಡರ್ ಸರಿ ಇರಲಿಲ್ಲ. ಐ ಮೀನ್ ಟು ಸೇ ಅದು ನೆವರ್. ಹೆಂಡತಿ ಆದ್ಮೇಲೆ ಗರ್ಲ್ ಫ್ರೆಂಡ್ ಅದು ಸ್ವಲ್ಪ ಡೇಂಜರ್. ಇವಾಗ ಏನು ಡೇಂಜರ್ ಇಲ್ಲ. ಇವಾಗ ಹಂಗೆ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ಅಂತ. ಈಗ ಈ ವಿಚಾರವಾಗಿ ನಾವು ನೋಡೋದಾದ್ರೆ, ಹಂಗಿದ್ರೆ ವಾಟ್ ಈಸ್ ಯೋರ್ ಫಿಲಾಸಫಿ ಆಫ್ ಲೈಫ್ ಅಂದರೆ ನಿಮ್ಮ ದ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಲೈಫ್ ಇಟ್ ಸೆಲ್ಫ್ ಈಸ್ ಲೈಫ್. ಅದಕ್ಕೆ ಏನು ಫಿಲಾಸಫಿ, ಮೀನಿಂಗ್, ಡೆಫಿನೇಷನ್ ಹುಡ್ಕೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಅದು ಏನಪ್ಪ ಇದು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್ ಅನ್ಸುತ್ತೆ. ನೀವು ಹೆಂಗೆ ಮಾಡ್ತಿದ್ದೀರಾ? ಎವ್ರಿ ಎಕ್ಸ್ಪೀರಿಯನ್ಸ್ ವಾಟ್ ಟ್ರಿಗರ್ಸ್ ಮೀ. ಏನಾದ್ರು ಇವಾಗಲೂ ಟ್ರಿಗರ್ ಆಗಲ್ಲ ಅಂತಲ್ಲ, ಏನಾದ್ರು ಟ್ರಿಗರ್ ಆದರೂ ಐಡೆಂಟಿಫೈ ದಟ್. ಇವಾಗ ಸಪೋಸ್ ಏನೋ ಒಂದು ಥಾಟ್ ಬಂತು ವಿಚ್ ಪುಲ್ಸ್ ಮೈ ಗಮನ ಟು ದ ಪಾಸ್ಟ್. ಓಕೆ, ವಾಟ್ ಈಸ್ ದಟ್ ಅನ್ರಿಸಾಲ್ವ್ಡ್ ಇಶ್ಯೂ, ವಾಟ್ ಈಸ್ ದಟ್ ಕ್ಲೋಸ್ಡ್ ಫೈಲ್, ಯಾವ ಫೈಲು ಕ್ಲೋಸ್ ಮಾಡಿಲ್ವ ನಾನು, ಈಸ್ ದೇರ್ ಸಮ್ ಟೆಂಡೆನ್ಸಿ ವಿಚ್ ಐ ಕೀಪ್ ಐಡೆಂಟಿಫೈಯಿಂಗ್ ಮೈ ಸೆಲ್ಫ್. ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ when it comes to my thought process. I make sure it is very clean and clear like a garden. Unwanted ಏನೇ ಬಂದರೂ I address it, I decode it, I try to analyze the pattern. ಆ ಥರದ್ದೊಂದು ಇದರಲ್ಲಿ ಇಟ್ಸ್ ಮೇಕಿಂಗ್ ಮೀ ಲುಕ್ ಮೋರ್ ಕ್ಲಿಯರ್ಲಿ, ಇಟ್ಸ್ ಮೇಕಿಂಗ್ ಮೀ ಮೋರ್ ಸ್ಯಾಟಿಸ್ಫೈಡ್. ಜಾಸ್ತಿ ಏನಂತಾರೆ ಬ್ಯಾಲೆನ್ಸ್ಡ್ ಆಗಿ ಇಡ್ತಾ ಇದೆ, ಲೆಫ್ಟ್ ಟು ರೈಟ್ ಎರಡು. ವಾಟ್ ಈಸ್ ದಿಸ್ ಲೆಫ್ಟ್ ಅಂಡ್ ರೈಟ್? ಲೆಫ್ಟ್ ಈಸ್ ಲಾಜಿಕಲ್, ಪ್ರಾಕ್ಟಿಕಲ್, ಮನಿ, ಬ್ರೈನ್. ಲೆಫ್ಟ್. ರೈಟ್ ಈಸ್ ಲೈಕ್ ಕ್ರಿಯೇಟಿವಿಟಿ, ಇಮೋಷನಲ್ ಕ್ರಿಯೇಟಿವಿಟಿ. ಸೊ ಎರಡು ಬ್ಯಾಲೆನ್ಸ್ ಆಗಿದೆ ಅನ್ಸುತ್ತೆ ಇವಾಗ. ಮುಂಚೆ ರೈಟ್ ತುಂಬಾ ಡಾಮಿನೆಂಟ್ ಆಗಿತ್ತು, ಈಗ ಒಂದು ಸ್ವಲ್ಪ ಬ್ಯಾಲೆನ್ಸಿಗೆ ಬಂದಿದೆ ಅನ್ಸುತ್ತೆ. ಓಕೆ, ಬಟ್ ಅದು ಬೇಕು, ಬೇರೆ ದಾರಿ ಇಲ್ಲ. ಹೌದು, ಲೆಫ್ಟು ನಮಗೆ ನಮ್ಮ ಫೀಲ್ಡಿಗೆ ಅದು ಇಂಪಾರ್ಟೆಂಟ್. ಬೇಸಿಕ್ ಸರ್ವೈವಲ್ ನನಗೆ ಲಿಮಿಟೇಷನ್ಸ್ ತುಂಬ ಕಮ್ಮಿ ಇಟ್ಕೊಂಡಿದ್ದೀನಿ ನನಗೆ. ಅಂದರೆ ಮೆಟೀರಿಯಲ್ಸ್, ನಂಗೆ ಮುಂಚಿಂದ ಕಾರು ಬೇಕಿಲ್ಲ ಅಂತ ಕ್ರೇಜ್ ಇಲ್ಲ. ನೆವರ್ ವಾಚ್ ಹಾಕೋದು ಆ ಥರದ್ದೆಲ್ಲ ಯಾವತ್ತೂ ಮುಂಚಿನೂ ಅಭ್ಯಾಸ ಇಲ್ಲ, ಕ್ರೇಜು ಇಲ್ಲ. ತೆಗ್ದಿಡೋದು ಇಲ್ಲ ಹಂಗಲ್ಲ. ಇಟ್ ಈಸ್ ಅವ್ರಿಗೆ ಇಷ್ಟ ಅಂತ ಅಷ್ಟೇ. ಹಂಗನ್ಬಿಟ್ಟು ಸ್ಪೀಕರ್ ಬೇಕಾ ನಾನು 30,000-40,000 ಕೊಟ್ಟು ತೊಗೊಂಡ್ಬಿಡ್ತೀನಿ ಹಂಗೆ, ಬೇಸ್ಡ್ ಆನ್ ಕ್ರೈಟೀರಿಯಾ. ಬಟ್ ಲಕ್ಕೀಲಿ ನನಗೆ ಆ ಥರದ್ರ ಮೇಲೆ ಅಷ್ಟೊಂದು ಕ್ರೇಜ್ ಬಂದಿಲ್ಲ. ಆ್ಯಂಡ್ ಇವಾಗ ಐ ಮೇಡ್ ಮೈ ಮೈಂಡ್ ದಟ್ ಎಷ್ಟು ಮಿನಿಮಲ್ ಆಗುತ್ತೋ ಅಲ್ಲೇ ಇದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದರೆ ಸಿನಿಮಾಲ್ ಅಪ್ ಆ್ಯಂಡ್ ಡೌನ್ ಆದರೂ ನಾನು ಶೇಕ್ ಆಗಲ್ಲ.
ಯಾಕಂದರೆ ನನ್ನ ರಿಕ್ವೈರ್ಮೆಂಟ್ಸೇ ಕಮ್ಮಿ ಇದೆ, ನನಗೆ ಇಷ್ಟೇ ಸಾಕು ಅಂದಾಗ ಅದು ಏನೇ ಆಲ್ಟರ್ ಆದರೂ ನನಗೆ ಮ್ಯಾಟ್ರ್ ಆಗಲ್ಲ. ಸೊ ಬೇಸಿಕ್ಲಿ ನಾನು ಖುಷಿಯಾಗಿರೋಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಐ ಹ್ಯಾವ್ ಡಿಸೈನ್ ಮೈ ಸೆಲ್ಫ್, ಮೈ ವೇ ಆಫ್ ಲೈಫ್, ನನ್ನ ವಾಂಟಿಂಗ್ಸ್ ಆಗ್ಬೋದು ಎಲ್ಲ ನನಗೆ ಏನು ಬೇಕೋ ವಾಟ್ ಐ ಆಮ್ ಸ್ಯಾಟಿಸ್ಫೈಡ್ ಅದಕ್ಕೆ ಅಷ್ಟು ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಎಷ್ಟು ಮೂವೀಸ್ ಮಾಡಿದ್ದೀರಾ ಸೋ ಫಾರ್? ನಾನು ಅರೌಂಡ್ ಒಂದು 18 to 20 ಆಗಿದೆ. 20 ಮಾಡಿದ್ದೀರಾ? ಓಕೆ. ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಈಗೊಂದು ಮಾತು ಹೇಳಿದ್ರಿ, ಅಂದರೆ ಏನು ಏರಿಳಿತಗಳು ಬಂದರೂ ಕೂಡ ಅದನ್ನು ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಂಡು, ನಿಮಗೆ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ಯೋಚನೆ ಅವತಾರಿತ್ತ, ಅಥವಾ ಇತ್ತು ಅಂತಂದರೆ ಇವಾಗ ಆಗಿಲ್ಲ ಅಂತ ಹೇಳ್ಕೊಂಡು ಈ ಯೋಚನೆ ಬಂತ? ಇಲ್ಲ, ಇದು ಒಳ್ಳೆ ವೆರಿ ಗುಡ್ ಕ್ವಶನ್. ಅಂದರೆ ಇವಾಗ ಎಷ್ಟೊಂದು ವಿಷಯದಲ್ಲಿ ಹಂಗೆ ಅಂದ್ಕೊಂಡಿದ್ದೀನಿ. ಅಂದರೆ ಐ ಬಿಲೀವ್ ಇನ್ ಸಿಗದಿರೋ ದ್ರಾಕ್ಷಿ ಹುಳಿ ಫಾರ್ಮುಲಾ. ಐ ಬಿಲೀವ್ ಇನ್ ದಟ್. ಯಾಕಂದರೆ ಇವಾಗ ನನಗೆ ಅದು ಸಿಗ್ತಾ ಇಲ್ಲ ಅಂದ ತಕ್ಷಣ ನಾನು ಕೊರಗೋ ಬದಲು ಇಲ್ಲ ನನಗೆ ಅದೇನು ದೊಡ್ಡ ವಿಷಯನ ಅಂದ್ಕೊಂಡು ಖುಷಿಯಾಗಿರೋದು ಇನ್ನೂ ಆ್ಯಕ್ಚುಲಿ ಇಟ್ ಈಸ್ ಗುಡ್, ಇಟ್ ಈಸ್ ಅ ಗುಡ್ ಎಕ್ಸಸೈಸ್ ಅನ್ಸುತ್ತೆ ನನಗೆ. ಅದೇ ಇವರು ಮ್ಯೂಸಿಕ್ ಇದ್ರ ಟೈಮಲ್ಲೂ ಕೂಡ ನೀವು ಅದನ್ನೇ ಮಾಡ್ತಿದ್ರು. ಹಾಂ, ಎಕ್ಸಾಕ್ಟ್ಲಿ. ಇಟ್ ಈಸ್ ಗುಡ್. ಅವಾಗ ನಾ ಅಟ್ಲೀಸ್ಟ್ ಎಂಡ್ ಆಫ್ ದ ಡೇ ನನ್ನ ಬ್ರೈನ್ ನಾನು ಏನು ಫೀಲ್ ಮಾಡ್ತೀನಿ ಅದೇ ಪರ್ಸೀವ್ ಮಾಡೋದು. ಸೊ ನಾನು ನನ್ನನ್ನು ಐ ಆಮ್ ಹ್ಯಾಪಿ, ಐ ಆಮ್ ಸಕ್ಸಸ್ಫುಲ್, ನನಗೇನೋ ಬ್ಲಾಕೇಜ್ ಇದೆ ಅಂತ ಯಾಕೆ ಸಿಗ್ನಲ್ ಕೊಡಲಿ ಅದಕ್ಕೆ ಅಂತ ಅನ್ಸುತ್ತೆ. ಸೊ ಇದ್ದಿದ್ದುಂಟು, ಆ ಫೇಮ್ ಎಂಜಾಯ್ ಮಾಡಿದ್ದು ಉಂಟು. ಜೋಶು ಅರ್ಬನ್ ಲ್ಯಾಟ್ಸ್ ಆದಮೇಲೆ ಐ ವಾಸ್ kind of on a peak stage. Correct. At some point of time, for some months at least, for some years at least. Avaga I have enjoyed that, but I didn't lose myself in that, or I didn't find anything. And even coming from Bigg Boss, I got a good amount. Adadru that didn't motivate me to buy a car or change anything. And I also understood one thing very clearly. Nani film functions galge, event galgeella hogta in the meanwhile, nobody ಒಂದು ನಾನು ಸೂಪರ್ ಸ್ಟಾರ್ ಆಗಬೇಕು ಅಥವಾ ಆಗಬೇಕು ಅಂತ ಒಂದು ಥಾಟ್ ವಿಲ್ ಸ್ಪಾಯಿಲ್ ಮೈ ಹೋಲ್ ವೇ ಆಫ್ ಲಿವಿಂಗ್. ಜಸ್ಟ್ ಒನ್ ಥಾಟ್. ಯಾಕಂದರೆ ಅದು ನಾನು ಅದು ಮಾಡಬೇಕಂದ್ರೆ ಅದಕ್ಕೆ ಸಾಕಷ್ಟು ಎಫರ್ಟ್ ಹಾಕಬೇಕು, ಬೇರೆ ಬೇರೆ ರೀತಿಲಿ ಬದುಕಬೇಕು. ನಾನು ಬೈಕಲ್ಲಿ ಓಡಾಡೋಂಗಿಲ್ಲ, ಪಬ್ಲಿಕಲ್ಲಿ ಎಲ್ಲರಿಗೂ ಈಸಿಯಾಗಿ ಸಿಗಂಗಿಲ್ಲ, ಎಕ್ಸ್ಕ್ಲೂಸಿವಿಟಿ ಮೇಂಟೈನ್ ಮಾಡಬೇಕು. ನಾನು ಮಾತಾಡೋದು ಏನು ಕೇರ್ಲೆಸ್ ಆಗಿ ಮಾತಾಡೋಕ್ಕಾಗಲ್ಲ, ನನಗಿರೋ ಓಪನ್ ಟ್ರೂತ್ ಅದನ್ನು ಹೇಳೋಕ್ಕಾಗಲ್ಲ. ಬಿಕಾಸ್ ಅದನ್ನು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇಷ್ಟ ಇಲ್ಲದಿದ್ರು ಎಲ್ಲರಿಗೂ ಕೈ ಮುಗಿಬೇಕು, ಕಾಲಕ್ಕೆ ಬೀಳಬೇಕು, ನಮಸ್ಕಾರ ಮಾಡಬೇಕು. ಐ ಹ್ಯಾವ್ ಟು ಡೂ ಆಲ್ ದೋಸ್ ಟು ಮೇಂಟೈನ್ ದಟ್ ಈಗೋ ಆಫ್ ಮೈಂಡ್. ಬಟ್ ಮನಸ್ಸಲ್ಲಿದ್ದದನ್ನು ಮಾತಾಡ್ಕೊಂಡೇ ಸ್ಟಾರ್ಗಳಾಗೋರಿದ್ದಾರಲ್ಲ, ಅದೇನೇ ಒಂದು ಫ್ಯಾಷನ್ ಮಾಡೋರಿದ್ದಾರಲ್ಲ, ಆದ್ಮೇಲೆ ಮಾಡ್ತಾರೆ. ಓಕೆ, ಸೊ ಆವಾಗ ಇದು ಸಿಗತ್ತೆ ಮನಸ್ಸಲ್ಲಿ ಇದ್ಮೇಲೆ ಒನ್ಸ್ ದೇ become that they can do anything, it is their personal flow. But to reach there, ಇವಾಗ ಇರೋ ಇದರಲ್ಲಿ it requires a lot of sacrifice. ನಮ್ಮ ಪರ್ಸನಲ್ ನಮ್ಗೆ ಇಷ್ಟ ಕಷ್ಟ ಬಿಟ್ಟು ಅದು ಸ್ಯಾಕ್ರಿಫೈಸ್ ಮಾಡಬೇಕು, ಅದಕ್ಕೆ ಇದು ಮಾಡಬೇಕು. ಆ್ಯಂಡ್ ಇಟ್ ಈಸ್ ಅ ವೇಟ್ ವಿ ಕ್ಯಾರಿ ಅಂತ. ಸೊ ನೀವು ಈ ಸ್ಕೂಲ್ಗೆ ಹೋಗಿದ್ರಾ ಅಥವಾ ಹೇಗೆ? ನಿಮ್ಗೆ ಇಷ್ಟೆಲ್ಲ ಅದ್ರ ಬಗ್ಗೆ ಐಡಿಯಾ, ಅಂದರೆ ಸೂಪರ್ ಸ್ಟಾರ್ ಆಗೋ ಸ್ಕೂಲ್ ಏನಾದರೂ ಇದೆಯಾ? ಇಲ್ಲ, ನಾನು ಹೇಳಿದ್ನಲ್ಲ, ಎಂಡ್ ಆಫ್ ದ ಡೇ ಫೇಮ್ ಅಷ್ಟೇ ಫೇಮ್. ಏನು ನೀವೆಲ್ಲೋದ್ರೂ ರೆಕಗ್ನೈಸ್ ಮಾಡಲ್ಲ. ಅಂದರೆ ಆ ಟೈಮಲ್ಲಿ ಏನಾದರೂ ಜೋಶು ಆ ಟೈಮ್ ಇಲ್ಲ, ನನಗೆ ಫಸ್ಟು ಐ ವಾಸ್ ತುಂಬ ಬೇಜಾರಾಗ್ತಾ ಇತ್ತು. ಸಕ್ಸಸ್ ಅವೆಲ್ಲ ದಾಟ್ದೆ ನಾನು, ಆ ಫೇಲ್ಯೂರ್ ದಾಟ್ದೆ, ಸಿಗದೇ ಇರುವಾಗ ಫ್ರಸ್ಟ್ರೇಷನ್ ಆಯಿತು, ಅವೆಲ್ಲ ಒಂದು 7-8 yearsಗೆ ದಾಟ್ದೆ. ಹೌ ಡಿಡ್ ಯು ಹ್ಯಾಂಡಲ್ ಇಟ್? ಏನು ಮಾಡೋಕ್ಕಾಗತ್ತೆ? ಪ್ರಾಸೆಸ್ ಒಂದೇನಂದರೆ ನನಗೆ ಮುಂಚಿಂದಾನು 10th ಸ್ಟ್ಯಾಂಡರ್ಡಿಂದ ಇನ್ನೊಂದು ಟ್ರ್ಯಾಕ್ ಏನು ಕಾಪಾಡ್ಕೊಂಬಂತು. ಮೇ ಬಿ ದಟ್ ಹೆಲ್ಪ್ ಮೀ. ಐ ವಾಸ್ ಆಲ್ಸೋ ಆ್ಯಕ್ಟಿವ್ ಇನ್ ದಿಸ್ ಮೆಡಿಟೇಷನ್, ಕ್ರಿಯಾ, ಧ್ಯಾನ. ಆ್ಯಂಡ್ 10th ನಂದು ಈ ತರಲೆ ಆಟಗಳಿಗೆ ಆರ್ಟ್ ಆಫ್ ಲಿವಿಂಗು ಸುದರ್ಶನ ಕ್ರಿಯಾ ಕೋರ್ಸ್ ಫಸ್ಟ್ ಮಾಡಿಸಿದ್ರು. ಅಲ್ಲಿಂದ ಒಂದು ಇದಾಗಿತ್ತು, ಅದನ್ನು ತುಂಬ ಟೈಮ್ ಪ್ರಾಕ್ಟೀಸ್ ಮಾಡಿಕೊಂಡೇ ಬಂದೆ ನಾನು. ಅದಾದಮೇಲೆ ಬೇಸ್ಡ್ ಆನ್ ಸರ್ಟನ್ ಥಿಂಗ್ಸ್ ನನಗೆ ಕ್ಯೂರಿಯಾಸಿಟಿ ಬಂತು. ಏನಿದು ಅವೇಕ್ನಿಂಗ್ ಏನು, ಕುಂಡಲಿನಿ ಏನು, ವಾಟ್ ಈಸ್ ದ ಥರ್ಡ್ ಐ ಎಕ್ಸ್ಪೀರಿಯನ್ಸ್, ನನಗೂ ಆಗಬೇಕು, ನನಗೂ ಚಕ್ರಾಸ್ ಆ್ಯಕ್ಟಿವೇಟ್ ಆಗಬೇಕು, ಆಲ್ ದೋಸ್ ಫ್ಯಾನ್ಸಿ ವರ್ಡ್ಸ್ ಎಲ್ಲ ಐ ಸ್ಟಾರ್ಟೆಡ್ ಚೇಸಿಂಗ್ ಇಟ್. ಬಿಕಾಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಅಟ್ ಸಮ್ ಫೇಸ್, ಅದ್ರ ಮೇಲೆ ಹೇಳೋಕ್ಕಾಗಲ್ಲ ನಾನು ಪಾಡ್ಕಾಸ್ಟಲ್ಲಿ, ಬಟ್ ಸಮ್ ಫೇಸ್ ಐ ಎಕ್ಸ್ಪೀರಿಯನ್ಸ್ ದಟ್ ಕೈಂಡ್ ಆಫ್ ಸ್ಟೇಟ್ ಆಫ್ ಮೈಂಡ್. ಅಂದರೆ ನನ್ನ ಬ್ರೈನ್ ಇಷ್ಟೇ ಅಲ್ಲ, ಇನ್ನೂ ಕೆಪಾಸಿಟಿ ಇದೆ ಇದಕ್ಕೆ. ದಿಸ್ ಈಸ್ ಅ ಜಸ್ಟ್ ಮಿನಿಮಮ್ ಫ್ರೀಕ್ವೆನ್ಸಿ ಆರ್ ಮಿನಿಮಮ್ ಸ್ಪೆಕ್ಟ್ರಮ್ ಐ ಆಮ್ ಸೀಯಿಂಗ್ ವಿಚ್ ಮೈ ಬ್ರೈನ್ ಇಸ್ ಪ್ರೊಜೆಕ್ಟಿಂಗ್ ಅನ್ನೋ ಥರ ಅನ್ನಿಸ್ತು. ಅಂದರೆ ಬೇಸ್ಡ್ ಆನ್ ಮೇ ಬಿ ಬಿಕಾಸ್ ಆಫ್ ಸಮ್ ಎಕ್ಸ್ಟ್ರಾ ಸಬ್ಸ್ಟೆನ್ಸ್ ಆರ್ ಸಮಥಿಂಗ್, ಐ ಸಾ ದಟ್ ಫಾರ್ ಸಮ್ ಟೈಮ್. That actually motivated me that okay, this is not
ಡೈರೆಕ್ಟ್ರು ಇವ್ರುಗಳಲ್ಲ, ಅದಕ್ಕೆ ಹಿಂಗಿರ್ತಾರೆ ಅನ್ಸುತ್ತೆ, ಇವರು ಈ ಸ್ಟೇಟಲ್ಲಿ ಯಾವಾಗಲೂ ಇರ್ತಾರೆ ಅನ್ಸುತ್ತೆ ಅನ್ನೋದೊಂದು ಏನೋ ಚಿಕ್ಕ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಆಗ್ತಾ ಐ ಸ್ಟಾರ್ಟೆಡ್ ಚೇಸಿಂಗ್ ಇಟ್. ಐ ಡಿಡ್ ಆಲ್ ಕೈಂಡ್ ಆಫ್ ಕೋರ್ಸ್, ಐ ಫಾಲೋಡ್ ಮೆನಿ ಗುರೂಸ್. ಅದು ಮೇ ಬಿ ಕಾಪಾಡ್ತು ನನಗೆ. ಬಿಕಾಸ್ ಇದಿಲ್ದ ಅಂದಾಗ ನಾನು ಬಾಲ್ಸ್ ಅಂದ್ಬಿಟ್ಟು ಐ ಯೂಸ್ ಟು ಶಿಫ್ಟ್ ಮೈ ಫೋಕಸ್ ದೇರ್. ಇಸ್ಕಾನಲ್ಲಿ 1 year ಅಸೋಸಿಯೇಟ್ ಆಗಿದ್ದೆ. ಕಂಪ್ಲೀಟ್ ಬ್ರಹ್ಮಚರ್ಯ ಫಾಲೋ ಮಾಡ್ತಾ ಇದ್ದೆ. 5 principles ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಅದು ಫಾಲೋ ಮಾಡ್ತಾ ಇದ್ದೆ. ಏನಾರು ಆದರೆ ರಾತ್ರಿ ಬೇಗ ಹೋದ್ರೆ ಅಲ್ಲೇ ಹೋಗಿ ಮಲಗ್ತಾ ಇದ್ದೆ. ಬರ್ತಡೇ ದಿನಾನು ಅಲ್ಲೇ ಹೋಗಿ ಮಲಗ್ತಾ ಇದ್ದೆ. ಆ ಥರ 1 ವರ್ಷ ಕಳೆದೆ. ಮತ್ತೆ ಯಾವುದೋ ಮರಾಠಿ ಸಿನಿಮಾ ಹಂಗೆ ಹಿಂಗೆ ಅಂತ ಎಳೆಯೋದು, ಗ್ರಾವಿಟಿ ಹೋಗಿ ಇಲ್ಲಿ ಮತ್ತೆ ಅನ್ಸಿ ಮತ್ತೆ ವಾಪಸ್ ಅಲ್ಲಿ ಹೋಗ್ತಾ ಇದ್ದೆ, ಚೆನ್ನಾಗಿರ್ತಿದ್ದೆ, ಮತ್ತೆ ಯಾವುದೋ ಗ್ರಾವಿಟಿ ಎಳೆಯೋದು, ಹಾಗೆ ಹಾಕೊಂಡು ಬಂತು ನನ್ನ ಲೈಫಲ್ಲಿ. ಬಟ್ ಆ ಪ್ರಾಸೆಸ್ಸಲ್ಲಿ ಏನೋ ಒಂದು ಹೊಸದು ಕಲಿತಾ ಹೋದೆ. ಎಲ್ಲಿಂದ? ಅದೇ ಫೇಲ್ಯೂರ್ಸಿಂದ. ಸಡನ್ನಾಗಿ ಸಿನಿಮಾ ನಿಲ್ದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಜಾಸ್ತಿ ಕಲಿಯೋದಕ್ಕಿಂತ ಅಥವಾ ಇಲ್ಲಿ ಜಾಸ್ತಿ ಕಲಿಯೋದಕ್ಕಿಂತ? ಎಲ್ಲ ಪ್ರಾಸೆಸ್ಸಲ್ಲೂ ಫಸ್ಟು ಇದು ಬೇಕಾಗಿಲ್ಲ ಅಂತ ಸ್ಪಿರಿಚುಯಾಲಿಟಿ ಹೋದಾಗ್ಲೂ ಒಂದು ಕಲಿತಿದ್ದೆ, ಸ್ಪಿರಿಚುಯಾಲಿಟಿಲೂ ಕಲಿತಿದ್ದೆ, ಅಲ್ಲಿ ಕಲಿತಿದ್ದೆ. ಆಮೇಲೆ ಇದು ವಾಪಸ್ ಫುಲ್ ಎಳೆದಾಗ್ಲೂ ಇದಲ್ಲ ಇದು ಅಂತ ಅದೊಂದು ಇನ್ನೊಂದು ರಿಯಲೈಸ್ ಆಗ್ತಿತ್ತು. ಬೇಸಿಕ್ಲಿ ಏನಾಗ್ತಾ ಇತ್ತು, ನಾನು ಇದೇ ಸತ್ಯ ಅಂತ ಹೋದ ತಕ್ಷಣ ಹೊಡೆದಾಕೋದು ನೇಚರ್. ಇನ್ನೊಂದೇನೋ ಸತ್ಯ ಇದೆ ಮಾಡ್ಬಿಡ್ತೀನಿ ಅಂತ ಹೋದಾಗ ಅದನ್ನು ತಪ್ಪು ಅಂತ ಹೊಡೆದಾಕ. ಅಂದ್ರೆ ಇದೇ ಸತ್ಯ ಅಂದ್ರೆ ಅಷ್ಟೇ ಸ್ಪಿರಿಚುವಲ್. ನನ್ಗೇನೋ ನಾನೇ ಫುಲ್ ಅವೇಕನಿಂಗ್ ಸ್ಟೇಜ್, ಅದಕ್ಕೂ ನಿಮ್ಗೆ ಹೊಡೆತ ಸಿಕ್ತು. ಅದಕ್ಕೂ ಡಬ್ ಅಂತ ಹೊಡೆಯೋದು, ಏನೋ ಡ್ರಾಪ್ ಮಾಡ್ಬಿಡೋದು ಅದು. ಆಮೇಲೆ ವಾಪಸ್ ಸಿನಿಮಾ ಹಂಗೆ ಹಿಂಗೆ ಅಂತ ಹೋದಾಗ ಮತ್ತೆ ಅದನ್ನ ಚೇಸ್ ಮಾಡ್ತಿದ್ದೆ. ಮತ್ತೆ ಸಿನಿಮಾ ಅಷ್ಟೇ ಫುಲ್ ಸಿನಿಮಾ ಗೈ ಆಗಬೇಕು ಅಂತ ಮತ್ತೆ ಅದೇನೋ ಸ್ಟಕ್ ಆದಾಗ ಆ ಫ್ರಸ್ಟ್ರೇಷನಲ್ಲಿ ಕರೆಕ್ಟ್ ಅಲ್ವಾ, ಮತ್ತೆ ಇದೇ ಲೂಪಲ್ಲಿ ಸಿಕ್ಕಾಕೋತಾ ಇದೀನಲ್ವಾ, ಬೇಡ ಇದು. ದೆನ್ ವಾಟ್ ಈಸ್ ಕಾನ್ಸ್ಟೆಂಟ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್? ಐ ಆಮ್ ಅಷ್ಟೇ. ಐ ಆಮ್ ಇಸ್ ಇವಾಗ ಅದು ಹೋಗ್ತಾ ಐ ವಿಲ್ ಟೆಲ್ ಯು, ದಿಸ್ ವಾಸ್ ಆಲ್ ವೆನ್ ಐ ವಾಸ್ ಜಸ್ಟ್ ಚರ್ನಿಂಗ್ ಸ್ಟೇಜಸ್. ಅಂದ್ರೆ ಹೌ ಲಾಂಗ್ ಅಗೋ ವಾಸ್ ಇಟ್? ಇದೆಲ್ಲ ಆದ್ಮೇಲೆ ಹೋಗ್ತಾ ಏನಾಯ್ತು, ಸಿನಿಮಾಲಿ ಐ ಅಂಡರ್ಸ್ಟುಡ್ ಒನ್ ಥಿಂಗ್ ದಟ್ ಓಕೆ, ನನಗೆ ಟ್ಯಾಲೆಂಟ್ ಇದೆ, ನನಗೆ ಡೈರೆಕ್ಷನ್ ಬರುತ್ತೆ, ಒಳ್ಳೆ ಟೀಮ್ ಇದೆ, ಐ ನೋ ಸ್ಟಫ್. ಬಿಕಾಸ್ ಚಿಕ್ಕ ವಯಸ್ಸಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ನೆಗೆಟಿವ್ ಕ್ಯಾಮ್ರಾ ಇರುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು. ಸೊ ರೆಕಾರ್ಡ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ಮೇಂಟೈನ್ ಎಲ್ಲ 10ನೇ ಕ್ಲಾಸಲ್ಲೇ ಗೊತ್ತಿತ್ತು ನನಗೆ. ಸೊ ಅದಾದಮೇಲೆ ನಾನು ಶೂಟಿಂಗಲ್ಲಿ ಎಷ್ಟೊಂದು ಸಲ ಮಾಡುವಾಗ ಸರ್ ಇದೊಂದು ಶಾರ್ಟ್ ನಾನು ಇದು ಮಾಡ್ತೀನಿ, ಫ್ರೀ ಇರುವಾಗ ಎಷ್ಟೊಂದು ಸಲ ಕ್ಲಾಪ್ ಕೊಟ್ಟಿದ್ದುಂಟು ನಾನು ಪರಿ ಅವೆಲ್ಲ ಫಿಲಮ್ ಮಾಡ್ತಾ. ಸೊ ಅದನ್ನು ನಾನು ಆ ಟ್ರ್ಯಾಕ್ನು ಹೇಳ್ಕೊಂಡು ಬಂದಿದ್ದರಿಂದ ಐ ಡಿಸೈಡೆಡ್ ಓಕೆ ಐ ವಿಲ್ ಡೈರೆಕ್ಟ್ ಮೈ ಓನ್ ಮೂವಿ ಅಂತ. ಆಮೇಲೆ ಹಿಂಗೋ ದುಡ್ಡೆಲ್ಲ ಅರೇಂಜ್ ಮಾಡಿ ಐ ಡಿಡ್ ಅ ಟೆಸ್ಟ್ ಶೂಟ್ ಆ್ಯಂಡ್ ಐ ಸ್ಟಾರ್ಟ್. ಯಾರಿಗೂ ನೋಬಡಿ ಈವನ್ ಲಿಸನ್ ಟು ದ ಹೋಲ್ ಸ್ಟೋರಿ. ದೇವರ್ ಲೈಕ್ ಆ್ಯಕ್ಟಿಂಗ್ ಸಿಗ್ತಿಲ್ಲ ಅಂತ ಡೈರೆಕ್ಷನ್ ಮಾಡಕ್ಕೆ ಬಂದ್ಬಿಟ್ಟ. ಓಕೆ ಮೇಕಿಂಗ್ ತೋರಿಸಿ ಅಂದರು, ಇದೆಲ್ಲ ಮಾಡ್ಬೋದು, ಫುಲ್ ಸಿನಿಮಾ ಮಾಡೋದು ಕಷ್ಟ. ಸೊ ಐ ರಿಮೆಂಬರ್ ಅವಾಗ ತುಂಬ ಎಫರ್ಟ್ ಹಾಕಿದ್ದೆ. ಕಾಶಿನಾಥ್ ಸರ್ನ ಹೋಗಿ ಮೀಟ್ ಮಾಡಿದ್ದೆ. ಅವಾಗ ಅವ್ರು ಇನ್ನೂ ಮತ್ತೆ ರೀಲಾಂಚ್ ಆಗಿರಲಿಲ್ಲ. ಅವ್ರ ಮಗಗೆ ಫೋನ್ ಮಾಡಿ ಹಿಂಗೆ ತಂದೆನ ಮೀಟ್ ಮಾಡಬೇಕು ಅಂದೆ. ಶೋರ್ ಕಮ್ ಡೌನ್ ಅಂತ ಹೇಳಿದ್ರು. ಅವ್ರಿಗೆ ಹೋಗೊಂದು ಕತೆ ಹೇಳಿದ್ದೆ. ಅವ್ರೊಂದು ಪೆನ್ನು ಪೇಪರ್ ಇಟ್ಕೊಂಡು ಕೇಳಿದ್ರು, ಬಟ್ ಹಿ ಡಿಂಟ್ ಮೇಕ್ ಒನ್ ಸಿಂಗಲ್ ಕರೆಕ್ಷನ್. ಈಸ್ ಲೈಕ್ ಐ ವಿಲ್ ಡೂ, ಬಟ್ ಪ್ರೊಡ್ಯೂಸರ್ ಯಾರಪ್ಪ ಸಿಗ್ತಾರೆ ನಿಮಗೆ? ಇಲ್ಲ ಸರ್ ನೋಡ್ತೀನಿ ಅಂದರೆ ನಕ್ಬಿಟ್ಟು ಕಳಿಸಿದ್ರು. ಆಯ್ತಪ್ಪ ನೋಡು ಪ್ರೊಡ್ಯೂಸರ್ ಕರ್ಕೊಂಬ ನೋಡೋಣ ಅಂತ. ಅದೆಲ್ಲ ಆಗಲಿಲ್ಲ. ಆಮೇಲೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಹಿ ವಾಂಟೆಡ್ ಟು ಲಾಂಚ್ ಹಿಸ್ ಬ್ರದರ್ ಇನ್ ಲಾ. ಸೊ ಐ ಥಾಟ್ ಓಕೆ ಇಟ್ಸ್ ಅ ಗುಡ್ ಕಾಂಬಿನೇಷನ್ ಅಂದ್ಬಿಟ್ಟು ಐ ವೋರ್ ದ ಡೈರೆಕ್ಟರ್ಸ್ ಹ್ಯಾಟ್ ಆ್ಯಂಡ್ ಅದು ಮಾಡಿದೆ. ದಟ್ ಈಸ್ ವೇರ್ ಐ ಪುಟ್ ಮೈ ಹೋಲ್ ಆ್ಯಂಡ್ ಸೋಲ್ ಎಫರ್ಟ್ ದೇರ್ ಫಾರ್ ದಟ್ ಥಿಂಗ್. ಆ್ಯಂಡ್ ಐ ನ್ಯೂ ದಟ್ ಇದು ವರ್ಕ್ ಆಗಿಲ್ಲ ಅಂದರೆ ಅಷ್ಟೇ ಡೆಡ್ ಎಂಡ್, ನಾನು ಐ ಬಿ ಡನ್ ಆ್ಯಂಡ್ ಡಸ್ಟೆಡ್ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಬಟ್ ಅದು ಔಟ್ಪುಟ್ ಚೆನ್ನಾಗಿ ಬಂತು, ಹೇಳಿದ ಟೈಮಿಗೆ ಮುಗೀತು, ಅಂದ್ಕೊಂಡಿದ್ದ ಬಜೆಟಲ್ಲಿ ಮುಗೀತು. ದೇ ವರ್ ವೆರಿ ಹ್ಯಾಪಿ. ಬಟ್ ರಾಂಗ್ ರಿಲೀಸ್ ಆಯಿತು, ಕೆಟ್ಟ ರಿವ್ಯೂಸ್ ಬಂತು. ಅಲ್ಲಿ ಭಾರಿ ಒಂದು ಅನ್ಯಾಯ ನಡೆದೋಯ್ತು ಅನ್ನಿಸ್ತು ಥಿಯೇಟರ್ ಸೆಟ್ಟಿಂಗ್ಸಲ್ಲೆಲ್ಲ. ಫುಲ್ಲು ಡೈಲಾಗೇ ಕೇಳ್ತಾ ಇಲ್ಲ, ಮ್ಯೂಸಿಕ್ ಜೋರಾಗಿ ಕೇಳ್ತಾ ಇತ್ತು, ಬಲ್ಬ್ ಇಂಟೆನ್ಸಿಟಿ ಕಮ್ಮಿ ಆಗಿಬಿಟ್ಟಿತ್ತು. ಹೋಗಿ ಬೇಡ್ಕೊಂಡ್ರು, ಏನೂ ಮಾಡೋಕ್ಕಾಗಿಲ್ಲ. 3.5 ಲಕ್ಷ ಬಾಡಿಗೆ ಕೊಟ್ಟಿದ್ದು ಥಿಯೇಟ್ರು. ಆ್ಯಂಡ್ ಪ್ರೆಸ್ ಅವ್ರನ್ನೆಲ್ಲ ಅಲ್ಲೇ ಕರೆದಿದ್ದೆ ನಾನು ರಿವ್ಯೂಗೆ. ಕನೆಕ್ಟೇ ಆಗಲಿಲ್ಲ. ಆ್ಯಂಡ್ ಕಾಂಪ್ಲೆಕ್ಸ್ ಇತ್ತು ನಂದು ಮೂವಿ. ಹ್ಯೂಮರ್ ಇತ್ತು, ಬಟ್ ಕಾಂಪ್ಲೆಕ್ಸ್ ಇತ್ತು, ಕನೆಕ್ಟ್ ಆಗಲಿಲ್ಲ ಜನಕ್ಕೆ. ಬಟ್ ಮಲ್ಟಿಪ್ಲೆಕ್ಸಲ್ಲೆಲ್ಲ ತೋರಿಸಿದಾಗ ಇಷ್ಟಪಟ್ಟರು. ದೆನ್ ಅವಾಗ ಐ ವೆಂಟ್ ಇನ್ ಟು ಅ ಸ್ಟೇಜ್ ವೇರ್ ಯಾವ ಮೂವಿ? ನೈಟ್ ಔಟ್ ಅಂತ. ನೈಟ್ ಔಟ್, ಕವಲುದಾರಿ ಅಂತ ಸಿನಿಮಾ ಜೊತೆ ಬಂತು. ಓಕೆ. ಆ್ಯಂಡ್ ಚಿತ್ರದುರ್ಗ ನಮ್ಮ ಸೆಟ್ ಹುಡುಗ ಇವಾಗಲೂ ರೀಸೆಂಟಾಗಿ ಫೋನ್ ಮಾಡಿದ್ದ. ಹಿ ವಾಸ್ ಕ್ರೈಯಿಂಗ್, ಅಣ್ಣ ಸಿನಿಮಾ ಚೆನ್ನಾಗಿಲ್ಲ ಅಂತ ಕಳಿಸ್ತಾ ಇದ್ದಾರಣ್ಣ, ಹಂಗೆ ಹಿಂಗೆ ಅವೆಲ್ಲ ಇವಾಗ ಎಷ್ಟು ಜನ ಹೇಳ್ಕೊತಾರಲ್ಲ ಪಾಪ, ಅವೆಲ್ಲ ಐ ವೆಂಟ್ ಥ್ರೂ ದಟ್, ಹೌ ದೇ ಸ್ಕ್ರೂ ಯು ವಿತೌಟ್ ಯುವರ್ ನಾಲೆಜ್ ಅಂತ. ಸಾರಿ. ಸೊ
ಅವಾಗ ಐ ವಾಸ್ ಇನ್ ದ No ಮೋಸ್ಟ್ filter. ಅವಾಗ ಐ ವಾಸ್ ಇನ್ ದ ಮೋಸ್ಟ್ ಡೀಪೆಸ್ಟ್ ಡಾರ್ಕೆಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತ ಅನ್ಸುತ್ತೆ. ಐ ವಾಸ್ ಇನ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಆಲ್ಸೋ ಅಟ್ ದಟ್ ಟೈಮ್. ಮುಗಿತಿದ್ದಂಗೆ. ಸೊ ಐ ವಾಸ್ ಇನ್ ದ ಮೋಸ್ಟ್ ಡಾರ್ಕೆಸ್ಟ್ ಆ್ಯಂಡ್ ಡೀಪೆಸ್ಟ್ ಫೇಸ್ ಆಫ್ ಮೈ ಲೈಫ್. ಅಂದರೆ ಡೀಪ್ ಇಂಟೆನ್ಸ್ ಸಫರಿಂಗ್ ಸ್ಟೇಜಲ್ಲಿ ಇದ್ದೆ ಅನ್ಸುತ್ತೆ. ಕಂಪ್ಲೀಟ್ ರಾಕ್ ಬಾಟಮ್ ಸ್ಟೇಜಲ್ಲಿ ಇದ್ದೆ ಅನ್ಸುತ್ತೆ. ದೆನ್ ಅಗೇನ್ ದಿಸ್ ಝೋನ್ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಬಂದಿದ್ದು ಇಂದ್ರ. ಹಾಗೆ ಒಬ್ಬರು ಮೆಂಟರ್ ಸಿಕ್ಕಿದ್ರು, ಅವ್ರ ಜೊತೆ ಅವರು ಅಗೇನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ಈ ಫೇಸಲ್ಲಿ ಐ ಅಂಡರ್ಸ್ಟುಡ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಹೌ ಸೊಸೈಟಿ ಆ್ಯಂಡ್ ವಾಟ್ ಈಸ್ ಮೈ ಮ್ಯಾಗ್ನೆಟಿಸಮ್, ಸೋ ಕಾಲ್ಡ್ ಪ್ರಾಬ್ಲಮ್ಸ್ ಅಂದರೆ ಏನು, ಹೌ ನಾನು ನೋಡೋ ಫಿಲ್ಟರ್ ಚೇಂಜ್ ಆಗುತ್ತೆ. ಸುತ್ತಮುತ್ತ ಎಲ್ಲ ಹಾಗೆ ಇರುತ್ತೆ, ಬಟ್ ನಾನೊಬ್ಬ ಚೇಂಜ್ ಆದರೆ ಹೆಂಗೆ ಎನ್ವೈರನ್ಮೆಂಟ್ ವಿಲ್ ಚೇಂಜ್ ಅನ್ನೋ ಥರದ್ದು ಅರ್ಥ ಆಗಿ ಐ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ದಟ್. ಐ ಸ್ಟಾಪ್ ಗಿವಿಂಗ್ ಅ ಡ್ಯಾಮ್ ಅಬೌಟ್ ಎನಿಥಿಂಗ್. ಐ ಡಿಂಟ್ ಕೇರ್. ಆ್ಯಂಡ್ ಇನ್ನೊಂದೇನಾಯಿತು, ದಿಸ್ ನೈಟ್ ಔಟ್ ಅವಾಗ ಕಾನ್ಸ್ ಕಮರ್ಷಿಯಲ್ ಸ್ಕ್ರೀನಿಂಗಿಗೆ ಕಳಿಸಿದ್ವಿ. ಅಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು. ತುಂಬ ಜನ ಅದನ್ನು ಕಲರ್ಸ್ ಬಗ್ಗೆ, ಲೈಟಿಂಗ್ಸ್ ಬಗ್ಗೆ ಮಾತಾಡಿದ್ರು, ಕಲರ್ ಪ್ಯಾಲೆಟ್ಸ್ ಬಗ್ಗೆ ಮಾತಾಡಿದ್ರು. ಅವಾಗ ಐ ಫೆಲ್ಟ್ ನೈಸ್. ಓಕೆ, ನಾನು ಟ್ಯಾಲೆಂಟೆಡ್ ಅಲ್ಲ ಅಂತ ಆಲ್ಮೋಸ್ಟ್ ಫಿಕ್ಸ್ ಆಗೋ ಸ್ಟೇಜಿಗೆ ಬಂದುಬಿಡಿತು. ಓಕೆ, ಇಲ್ಲ, ನನ್ನ ಟ್ಯಾಲೆಂಟ್ ಇದೆ, ಬಟ್ ಇಟ್ ವಾಸ್ ಅ ರಾಂಗ್ ಬ್ಯಾಡ್ ಫೇಸ್ ಅಂತ. ಸೊ ಆಫ್ಟರ್ ದ್ಯಾಟ್ ವೆನ್ ಐ ಸ್ಟಾರ್ಟೆಡ್ ರೀಬಿಲ್ಡಿಂಗ್ ಮೈ ಸೆಲ್ಫ್, ಅವಾಗ ಐ ಕಂಪ್ಲೀಟ್ಲಿ ಕಿಲ್ಡ್ ಮೈ ಓಲ್ ಸೆಲ್ಫ್. ಲಿಟ್ರಲಿ ಇವಾಗ ಹೆಂಗಂದ್ರೆ ಐ ಕೀಪ್ ಟೆಲಿಂಗ್, ಇವಾಗ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರ್ತೀನಿ, ಸೂಸೈಡಲ್ ಫೀಲ್ ಆಗ್ತಾ ಇದೆ ಅಂದರೆ ನಿಂಗೆ ಅಷ್ಟು ಧೈರ್ಯ ಇದೆ ಅಂದರೆ ಮೆಂಟಲಿ ಸೂಸೈಡ್ ಮಾಡ್ಕೊಂಬಿಡು. ಸ್ಟೂಡೆಂಟ್ಸ್ ಅಂದರೆ ಇವಾಗ ಐ ಟೇಕ್ ಕ್ಲಾಸಸ್, ಐ ಟೇಕ್ ಸೆಷನ್ಸ್ ನಾವು. ವಾಟ್ ಸೆಷನ್ಸ್? ಲೈಕ್ ಇದೇ ಥರ ಸ್ಪಿರಿಚುವಲ್ ಅಥವಾ ಮೆಂಟಲ್ ಹೀಲಿಂಗ್, ಕೌನ್ಸಿಲಿಂಗ್ ಆ ಥರದ್ದು ಐ ಟೇಕ್ ಸೆಷನ್ಸ್ ನಾವು. ಐ ಹ್ಯಾವ್ ಅರೌಂಡ್ 23-24 ಸ್ಟೂಡೆಂಟ್ಸು ಅನ್ನಲ್ಲ, ಟ್ರೈಬ್ ಮೇಟ್ಸ್ ಅಂತೀನಿ ನಾನು. ಸೊ ಐ ಟಾಕ್ ಟು ದೆಮ್, ಹೆಲ್ಪ್ ದೆಮ್ ಔಟ್. ಯು ಆರ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್. ವಾಟ್ ಎಲ್ಸ್ ಡು ಯು ಡೂ? ಅಂದರೆ ವೆರಿ ಅಂದರೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಯು ಅಂತ ಹೇಳಿ. ಅಂದರೆ ಇದ್ರೂ ಅಂದರೆ ಐ ಹ್ಯಾವ್ ಅ ವಿಷನ್ ನೌ. ಇವಾಗ ರೈಟ್ ನೌ ಪ್ರೆಸೆಂಟಾಗಿ ಕೇಳಬೇಕಂದ್ರೆ ಐ ಹ್ಯಾವ್ ಅ ವಿಷನ್ ನೌ. ಐ ಹ್ಯಾವ್ ಅ ಡ್ರೀಮ್ ವೇರ್ there should be one ideology where we should understand that left and right so-called wings which the youths are fighting, both should be one, and that spirituality should be understood in a scientific language. Language science irbeku, but spirituality na artha ಮಾಡ್ಕೊಬೇಕು. And there are so many things and basic fundamental aspects of mind go brain go ಏನು difference. What are we, the consciousness, and how is the ಥಾಟ್ಸ್ ಎಲ್ಲಿಂದ ಬರುತ್ತೆ, ಅದು ಹೆಂಗೆ ಪರ್ಸೀವ್ ಆಗುತ್ತೆ, ಅದು ನಮ್ಮ ಎಮೋಷನ್ಸ್ಗೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ಲೂಪ್ಗಳಲ್ಲಿ ನಾವು ಸಿಕ್ಕಾಕೊತೀವಿ. ಆ ಫಂಕ್ಷನಿಂಗು ಮೆಥಡಾಲಜಿನ ನಾನು ಹೆಲ್ಪ್ ಮಾಡ್ತೀನಿ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ದಟ್ ಅವರ ಸಿಚುವೇಶನ್ಸ್ಗೆ ಅವ್ರು ಅದನ್ನು ಹಾಕೊಂಡಾಗ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು ಕಮ್ ಬ್ಯಾಕ್. ಇನ್ನು ಕೆಲವು ಪಾಸ್ಟ್ ಟ್ರಾಮಾಸ್ ಇರುತ್ತೆ ಅಥವಾ ಆ ಥರದ್ದು ಏನಾದ್ರು ಅನ್ಫಿನಿಶ್ಡ್ ಇದ್ದಾಗ ಹೆಲ್ಪ್ ದೆಮ್ ಕ್ಲೋಸ್ ದ ಫೈಲ್. ಸೊ ಬೇಸಿಕ್ಲಿ ಐ ಡೂ ದ್ಯಾಟ್ ಫಾರ್ ದ ಸೇಕ್ ಆಫ್ ಇಟ್. ಬಿಕಾಸ್ ಅದು ಮಾಡ್ತಾ ಐ ಮೈಸೆಲ್ಫ್ ಐ ಆಮ್ ಗೆಟಿಂಗ್ ಮೋರ್ ಅವೇರ್ ಆಫ್ ಸಿಚುವೇಶನ್ಸ್ ಅರೌಂಡ್. ಪೀಪಲ್ ಏನೇನು ಥರ ಕಷ್ಟ ಅನುಭವಿಸ್ತಾ ಇದ್ದಾರೆ, ಡಿಸೈನ್ ಆಗಿ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದನ್ನು ನನಗೆ ನೋಡೋಕ್ಕೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ರಿಯಲ್ ಟೈಮ್ ಸಿಚುವೇಶನ್, ನಾನೇನು ಸ್ಪಿರಿಚುವಲ್ ಬಾಬಾ ಥರ ಗುರು ಥರ ಅವ್ರಿಗೆ ಬೋಧನೆ ಕೊಡಲ್ಲ. ಅವ್ರು ರಿಯಲ್ ಟೈಮ್ ಸಿಚುವೇಶನ್ಸಲ್ಲಿ ನಿಂತ್ಕೊಂಡು ಅವ್ರಿಗೆ ಐ ಟ್ರೈ ಟು ಪುಷ್. ನಿಮ್ದೇನು ಆಶ್ರಮ ಏನು ಸ್ಟಾರ್ಟ್ ಮಾಡಿಲ್ಲ ಹಂಗಿದ್ರೆ? ಇಲ್ಲ. ಆ್ಯಂಡ್ ಐ ಎಕ್ಸ್ಪ್ಲೋರಿಂಗ್ ಮ್ಯೂಸಿಕ್, ಕಂಪೋಸಿಂಗ್ ಮ್ಯೂಸಿಕ್, ಸೈಟ್ರಾನ್ಸ್, ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಆ ಥರ. ಅದು ನಡೀತಾ. ಹಾಂ, ಅದು ಈ ಒಂದು ಕೆಲವು ಫ್ರೀಕ್ವೆನ್ಸಿಗಳು ನಮ್ಮ ಬ್ರೈನ್ ಮೇಲೆ ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ. ಥರ ಹಿಪ್ನಾಟಿಕ್ ಟ್ರಾನ್ಸ್ ಅಥವಾ ಮೆಡಿಟೇಟಿವ್ ಟ್ರಾನ್ಸ್ ಆ ಥರ ಮಾಡಬೇಕಂತ ಇನ್ನೂ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀನಿ. ನಾವು ಕಂಪೋಸ್ ಸೌಂಡ್ ಕ್ಲೌಡಲ್ಲಿ ಬಿಟ್ಟಿದ್ದೀನಿ ಒಂದು 3-4 ಟ್ರ್ಯಾಕ್ ಸುಮ್ಮನೆ ಕಲ್ತಿರೋದು ಮಾಡಿ. ಸೊ ಹಂಗಿರೋ ಒಂದು ಮ್ಯೂಸಿಕ್ ಸೈಡಲ್ಲಿ ಯು ಆರ್ ಸ್ಟಿಲ್ ಆಕ್ಟಿವ್ ಆ್ಯಂಡ್ ಯು ಅಂದರೆ ಈ ಥರದ್ದು ಐ ಆಮ್ ಎಕ್ಸ್ಪ್ಲೋರಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಮ್ಸ್, ಫ್ರೀಕ್ವೆನ್ಸಿ ಆ ಥರ, ಸೌಂಡ್ ಹೀಲಿಂಗ್ ಆ ಥರದ್ದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಒಂದಷ್ಟು ರಾಶಿ ಕತೆ ಬರೆದು ಇಟ್ಕೊಂಡಿದ್ದೀನಿ, ಯಾವಾಗಲೂ ಅವಕಾಶ ಸಿಕ್ಕಿದ್ರೆ ಅದು ಮಾಡೋಣ ಅಂತ. ಮತ್ತೆ ಧೈರ್ಯ ಮಾಡಿ ಅಂದರೆ ಯಾವಾಗಲಾರು ಅವಕಾಶ ಆಸೆ ಅದೊಂದು ಒಳಗಡೆ ಇರುತ್ತೆ ಅನಿಸುತ್ತೆ. ಅಂದರೆ ಈ ಲಾಸ್ಟ್ 2-3 ಕತೆಗಳೆಲ್ಲ ಐ ಡೋಂಟ್ ನೋ ನೀವೆಷ್ಟು ನಂಬ್ತೀರಾ, ಬಟ್ ನನಗೆ ಐ ಸ್ಯಾಟ್ ಇನ್ ಅ ಸ್ಟೇಟ್ ಆಫ್ ಮೆಡಿಟೇಷನ್ ಬಂದಿದ್ದು. ಸೊ ಇಟ್ ಈಸ್ ವೆರಿ ರೆಲೆವೆಂಟ್ ಟು ದ ಸೊಸೈಟಿ. ಬಟ್ ಅದು ಯಾವುದು ಇವಾಗ ಬರ್ತಾ ಇರೋ ಸಿನಿಮಾ ಪ್ಯಾಟ್ರನಲ್ಲಿ ಇಲ್ವೇ ಇಲ್ಲ. ಲೈಕ್ ಇಂಟ್ರೊಡಕ್ಷನ್, ಹೀರೋಯಿನ್, ಸಾಂಗ್ ಫೈಟ್ ಆ ಥರದ್ದೇನೂ ಇಲ್ಲ. ಸೊ ಇಟ್ ರಿಕ್ವೈರ್ಸ್ ಅ ಸೇಮ್ ಮೈಂಡ್ ಟು ದ ಇನ್ವೆಸ್ಟ್. ಆ ಥರ ಮೈಂಡ್ ಸೆಟ್ ಇರೋರು ಬೇಕು, ಆ ಥರ ಟೈಮ್ ಬರಬೇಕು. ಸೊ ಬಟ್ ಅದು ಬಂದಿರೋದ್ರಿಂದ ಐ ಥಿಂಕ್ ನನ್ನ ಪ್ರಕಾರ ಹೌ ಐ ಹ್ಯಾವ್ ಡಿಫೈನ್ಡ್ ಮೈ ಸೆಲ್ಫ್ ಇಸ್, ನಾನು ಆರ್ಟಿಸ್ಟ್ ಅಂದರೆ ಏನು, ಐ ಆಮ್ ಎ ಇನ್ಸ್ಟ್ರೂಮೆಂಟ್ ವೇರ್ ಇಟ್ ಕಮ್ಸ್, ಐ ಫ್ಲೋ.
ಫ್ಲೋ ಮಾಡಿಸ್ತೀನಿ ಅಷ್ಟೇ. ಐ ಆಮ್ ಅ ಮೀಡಿಯಮ್. ಸಂಗೀತ ಆಗ್ಬೋದು, ಲಿರಿಕ್ಸ್ ಆಗ್ಬೋದು, ಇದಾಗ್ಬೋದು. ಸೊ ಐ ಲೆಟ್ ಇಟ್ ಫ್ಲೋ ಅಂತ ನಾನು ಫೀಲ್ ಮಾಡ್ತೀನಿ. ಲೆಟ್ ಇಟ್ ಫ್ಲೋ ಥ್ರೂ ಮೀ. ಸಂಗೀತಕ್ಕೆ ಯು ಹ್ಯಾಡ್ ಲೈಕ್ ಫಾರ್ಮಲ್ ಇದು ಫಾರ್ಮಲ್ ಒಂದು ಸ್ವಲ್ಪ ಆನ್ಲೈನ್ ಕ್ಲಾಸಸ್ ಅದು ಇದು ತಗೊಂತಾ ಇದ್ದೆ. ಇವಾಗ ಯಾರು ಹಿಂಗೆ ಅಲ್ಲ ಮೊದಲಿಗೆ ಅಂದ್ರೆ ಇಲ್ಲ, ಮೊದಲು ಇರಲಿಲ್ಲ. ನನ್ಗೇನಂದ್ರೆ ಮುಂಚಿಂದ ಮಗುವಿಂದಾನು ತುಂಬಾ ಮ್ಯೂಸಿಕ್ ಕೇಳ್ತಾ ಇದ್ದೆ ನಾನು, ಸಖತ್ತು ಕೇಳ್ತಾ ಇದ್ದೆ ಹಂಗೆ ಮೋಸ್ಟ್ ಟೈಮ್ಸ್ ಅಲ್ಲಿ. ಅವಾಗ ಎಲ್ಲಿವರೆಗೂ ಇತ್ತು ಅಂದ್ರೆ ನನಗೆ ಯಾವ್ದೋ ಟ್ಯೂನ್ ಕೇಳಿದ್ರೆ ನನಗೆ ತುಂಬಾ ವರ್ಷ ಆದ್ರೂ ಅದನ್ನ ಎಕ್ಸಾಕ್ಟ್ ಟ್ಯೂನ್ ಹೇಳಕ್ ಗೊತ್ತಾಗ್ತಿತ್ತು. ಅಂಡ್ ಯಾರು ಹಿಂಗ್ ಹೇಳು ಅಂದ್ರೆ ಆ ಹಿಂಗ್ ಶ್ರುತಿ ಹೇಳ್ಕೊಟ್ರೆ ಹೇಳ್ತಿದ್ದೆ. ಅದನ್ನ ಕ್ಯಾಚ್ ಮಾಡಕ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಇಲ್ಲ, ಅದನ್ನ ಕ್ಯಾಚ್ ಮಾಡಕ್ ಕಲಿತಿದ್ದೆ ಶ್ರುತಿ. ನೀವು ಅದೇ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಬಗ್ಗೆ ಹೇಳ್ತಿದ್ರಿ. ಸೊ ಕ್ಯಾನ್ ಯು ಇಲಾಬರೇಟ್ ಆನ್ ದ್ಯಾಟ್? ನಂಗೆ ಐ ಆಮ್ ವೆರಿ ಕ್ಯೂರಿಯಸ್. ಐ ಥಿಂಕ್ ತುಂಬ ರಿಲೆವೆಂಟ್ ವಿಷಯ. ಹೌದು, ಹುಟ್ಟ ತಕ್ಷಣ ಈಕ್ವಾಲಿಟಿ ಇರಬೇಕು ಅಂದರೆ ಈ ಕಮ್ಯುನಿಸ್ಟ್ ಸಿದ್ಧಾಂತ ಅಥವಾ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಅಂತ ನಾವೇನಂತೀವಿ, ಹುಟ್ಟ ತಕ್ಷಣ ಈಕ್ವಾಲಿಟಿ ಇರಬೇಕು. ಹುಟ್ಟ ತಕ್ಷಣ ಎಲ್ಲರಿಗೂ ಅದೇ, ಅವರು ಎಂಥ ಹೊಟ್ಟೆಲಿ ಇವ್ರ ಹೊಟ್ಟೆಲಿ ಹುಟ್ಟಿದ್ದಾರೆ ಅನ್ನೋ ತಕ್ಷಣ ಅವ್ರಿಗೆ ಪ್ರಿವಿಲೇಜ್ ಸಿಗೋಕ್ಕಿಂತ ಎಲ್ಲರಿಗೂ ಒಂದು ಈಕ್ವಲ್ ಟ್ರೀಟ್ಮೆಂಟ್ ಸಿಗಬೇಕು. ಅಟ್ಲೀಸ್ಟ್ ವೆನ್ ದೇ ಗ್ರೋ ಅಪ್ ಎಲ್ಲರಿಗೂ ಅಷ್ಟೇ ರೈಟ್ಸ್ ಇರಬೇಕು ಭೂಮಿ ಮೇಲೆ. ಅಂದರೆ ಈಕ್ವಲ್ ಸ್ಕೂಲಿಂಗ್ ಸಿಸ್ಟಮ್ ಇರಬೇಕು, ಅಲ್ಲಿ ಯಾರ್ದು ಭೇದ ಭಾವ ಇರಬಾರ್ದು, ಈಕ್ವಲ್ ಕಾಲೇಜ್ ಸಿಸ್ಟಮ್ ಇರಬೇಕು, ಮೆಡಿಕಲ್ ಹಾಸ್ಪಿಟಲ್ ಈಕ್ವಲ್ ಇರಬೇಕು, ಎಲ್ಲರಿಗೂ ಅದೇ ಇದಿರಬೇಕು. ಆ್ಯಂಡ್ ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೋಸ್ಕರ ಇದಾಗಬೇಕು ಅನ್ನೋ ಫಿಲಾಸಫಿ ಇದೆಯಲ್ಲ, ದಟ್ ಈಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಎಲ್ಲ ನಿಮ್ಮ ಇದನ್ನ ಜಾತಿಲಿ, ಆ್ಯಂಡ್ ದಟ್ ಈಸ್ ನಮ್ಮ ದೇಶ ಕಟ್ಟಕ್ಕೆ ಅದು ತುಂಬ ಎವಿಡೆಂಟ್. ಹೌದು. ಅದೇ ಥರ ದೇಶಭಕ್ತಿ, ನಮ್ಮ ಇನ್ನರ್ ಬ್ಯಾಲೆನ್ಸ್, ನಮ್ಮ ಇನ್ನರ್ ಇದು, ಆ್ಯಂಡ್ ನಾವು ಏನೇನು ನಮ್ಮ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಆಗ್ಬೋದು ಅಥವಾ ನಮ್ಮ ಸ್ಪಿರಿಚುವಲ್ ಪರ್ಸ್ಯೂಟ್ ಆಗ್ಬೋದು, ಒಂದು ಹಾರ್ಮೋನಿ ಮೇಂಟೈನ್ ಮಾಡೋಕ್ಕೆ ಅದು ವೆರಿ ಇಂಪಾರ್ಟೆಂಟ್. ಅದು ತುಂಬ ನೀಡೆಡ್. ಇವಾಗ ನಾನು ಎರಡೂ ಅಲ್ಲ ಸೆಂಟ್ರ್ ಇರ್ತೀನಿ ಅಂದರೆ ತಪ್ಪು. ಎರಡೂ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ. ಸೊ ಅದು ಏನಾಗಿದೆ, ಅದು ಬೆಳೀತಾ ಬೆಳೀತಾ ಏನಾಕೊಂಬಂದಿದೆ, ಸರ್ನೇಮ್ ನೋಡಿ ಜಡ್ಜ್ ಮಾಡಿಬಿಡ್ತಾರೆ. ಇವಾಗ ನಾನೇನೋ ಹೇಳಕ್ ಹೊರಟ್ರೆ ನನ್ನ ಸರ್ನೇಮಿಂದ ಎಷ್ಟೊಂದು ಜನ ಕೇಳಲ್ಲ, ಬಿಕಾಸ್ ದೇ ಆರ್ ಕಂಡೀಷನ್ ಲೈಕ್ ದಟ್. ಅವ್ರು ತಪ್ಪಲ್ಲ. ಇನ್ನೇನೋ ಆದಾಗ ಅವರ ಕಂಡೀಷನ್ ಇನ್ನೊಂದೇನೋ ಆದಾಗ ಅವರ ಜಾತಿಯಿಂದ ಇನ್ನೊಂದೇನೋ ಥರದ ಒಪಿನಿಯನ್ ಆಗುತ್ತೆ, ಪಾಲಿಟಿಕ್ಸ್ ಆಗುತ್ತೆ, ಬಿಕಾಸ್ ದೇ ಆರ್ ಕಂಡೀಷನ್, ಪೀಪಲ್ ಆರ್ ಕಂಡೀಷನ್ ಲೈಕ್ ದಟ್ ಟು ಬೈಫರ್ಕೇಟ್. ಇದು ಒಂದು ಲೆಫ್ಟು, ಹಿಂಗನ್ನ ಇವನ್ ರೈಟು, ಹಿಂಗನ್ನ ಇವನ್ ಭಕ್ತು, ಹಿಂಗನ್ನ ಇವನ್ ಇದು. ಸೊ ಎರಡು ಕಡೆನೂ ಇಟ್ಸ್ ಐ ಥಿಂಕ್ ತುಂಬ ಡೀಪ್ ಆಗಿ ಅನ್ಸುತ್ತೆ. ಸ್ಟೀರಿಯೋ ಟೈಪ್ ಮಾಡ್ತಾ ಇದಾರಲ್ಲ. ಹೌದು. ಸೊ ಅಂದ್ರೆ ಒಳಗಿಂದಾನೇ. ಸೊ ನಾನು ಹೇಳೋ ವಿಷಯಗಳು, ನಾನು ಮಾತಾಡೋ ವಿಷಯಗಳು, ನಾನು ಎಷ್ಟೊಂದು ಪಾಡ್ಕಾಸ್ಟ್ ಅಲ್ಲಿ ಸ್ಪಿರಿಚುವಲ್ ಬಗ್ಗೆ ಮಾತಾಡೋ ವಿಷಯಗಳು, ಅದಕ್ಕೆ ಯಾರಿಗೂ ಇದು ಅನ್ನಿಸ್ಬಾರ್ದು. ಒಬ್ಬ ಯಾವ ಐಡಿಯಾಲಜಿ ಇರೋರ್ಗೂ ಕನೆಕ್ಟ್ ಆಗಬೇಕು, ಯಾವೆಲ್ಲ ಐಡಿಯಾಲಜಿಗೂ ರೆಲೆವೆನ್ಸ್ ಇರಬೇಕು. ದಟ್ ಈಸ್ ಮೈ ಹೋಲ್ ಇಂಟೆನ್ಷನ್ ಆಫ್. ಕರೆಕ್ಟ್. ಐ ಮೀನ್ ನಾನು ಎಲ್ಲೋ ನೋಡಿದ್ದು, ಸ್ಪೆಷಲಿ ಬನ್ನಂಜೆ ಗೋವಿಂದಾಚಾರ್ಯರು ಎಲ್ಲೋ ಒಂದು ಇದರಲ್ಲಿ ಮಾತಾಡ್ತಾ ಇದ್ದದನ್ನ. ಭಗವದ್ಗೀತಾ ಅವ್ರದ್ದು ಫಸ್ಟ್ ಕೇಳಕ್ ಸ್ಟಾರ್ಟ್ ಮಾಡಿದ ಪ್ರವಚನ ನಾನು. ಅವರು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಎಷ್ಟೊಂದು ವಿಷಯದಲ್ಲಿ ಹಿ ಹ್ಯಾಸ್ ಬೀನ್ ವೆರಿ ರೆಬೆಲಿಯಸ್ ಅಂಡ್ ರಾಡಿಕಲ್. ಅದೇ ಅವರು ಒಂದು ಮಾತು ಹೇಳ್ತಾರೆ, ಈ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ, ಈ 4 ವರ್ಣಗಳು ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರು ವಿವರಣೆ ಕೊಡ್ತಾರೆ. ಅವ್ರ ಮಾತುಗಳಲ್ಲೇ ಆ್ಯಕ್ಚುಲಿ ಕೇಳಬೇಕು ಅದು. ನಾನು ಅದನ್ನು ವಿವರಿಸೋದಕ್ಕೆ ಅಷ್ಟು ಅರ್ಹತೆ ನನಗಿಲ್ಲ. ಆದ್ರೂ ಈಗ ನಾನೊಬ್ಬ ಬ್ರಾಹ್ಮಣ, ನೀವೊಬ್ಬ ಬ್ರಾಹ್ಮಣ ಅನ್ನೋದು ನಮಗೆ ಒಂದು ಆ ಬ್ರಾಹ್ಮಣನ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದಕ್ಕೆ ನಮಗೆ ಆ ಬ್ರಾಹ್ಮಣತ್ವ ಬರಲ್ಲ. ನಾನು ಬ್ರಾಹ್ಮಣನಾಗಿ ಬದುಕಬೇಕು, ಬೆಳಿಬೇಕು, ಬದುಕಬೇಕು, ಆವಾಗ ಮಾತ್ರ ಅವನು ಬ್ರಾಹ್ಮಣನಾಗ್ತಾನೆ. ಇಲ್ಲದಿದ್ರೆ ನಿಮ್ಮ ವೃತ್ತಿ ಏನು, ನೀವು ಏನು ಕೆಲಸ ಮಾಡ್ತೀರೋ ಅದು ನೀವು ಆಗಿರ್ತೀರ ಅನ್ನೋದನ್ನ. ಸೊ ಅದನ್ನ ಅವರು ತುಂಬಾ ಸ್ಪಷ್ಟವಾಗಿ, ತುಂಬಾ ಸರಳವಾಗಿ ಹೇಳಿದ್ದಾರೆ ಅದರಲ್ಲಿ. ಹೌದು. ಆದರೆ ಏನಾಗಿದೆ ಅಂತಂದ್ರೆ, ಆ ಡೆಫಿನಿಷನ್ ಅನ್ನ ಸಿಂಪಲ್ ಮಾಡೋ ಭರದಲ್ಲಿ ಅದು ಬೇರೆ ರೂಪವನ್ನು ಪಡ್ಕೊಂಡು ಹೋಗ್ತಾ ಇದೆ. ಪ್ರಾಪಗೆಂಡಾಗೆ ಅದೆಲ್ಲ ಎಸೆನ್ಷಿಯಲ್. ಈ ತರ ವರ್ಡ್ಸ್, ಬ್ರಾಹ್ಮಣಿಸಮ್, ಬ್ರಾಹ್ಮಣ್ ಅಥವಾ ಇದು, ಇಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಅದು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ನಾವಿಬ್ರು ಬ್ರಾಹ್ಮಣರಾಗಿ ಮಾತಾಡಿದಾಗ ಅದಕ್ಕೆ ಅಂದ್ರೆ ಬ್ರಾಹ್ಮಣರಾಗಿ, ಬಟ್ ನಾನು ಬ್ರಾಹ್ಮಣ ಅಲ್ಲ, ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನಿರ್ಬಹುದು, ಅಂದ್ರೆ ಸರ್ನೇಮ್ ಇಟ್ಕೊಂಡು ಹುಟ್ಟಿದವರು. ಬಟ್ ನಾನು ನನ್ನ ಜೀವನದಲ್ಲಿ ಅದನ್ನು ಸ್ಪಷ್ಟವಾಗಿ ಸಂಪೂರ್ಣವಾಗಿ ಪಾಲಿಸ್ತಾ ಇದ್ದೀನ
ಇದ್ರೆ ಮಾತ್ರ ನಾನು ಅದನ್ನ ಹೇಳೋದಕ್ಕೆ ಸಾಧ್ಯ. ಅದು ಆ ತರ ನಾನು ಅಂತ ಹೇಳೋದಕ್ಕೆ ದಲಿತ್ಸ್ ಸಾಧ್ಯ. ಹೊಟ್ಟೆಲ್ ಹುಟ್ಟಿದಾರ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟೋ ಜನ ಇದ್ದಾರೆ, ಮುಸ್ಲಿಂ ಇದರಲ್ಲಿ ಹುಟ್ಟಿರೋ ಬ್ರಾಹ್ಮಣರು ಇದ್ದಾರೆ. ಇದನ್ನ ಯೋಚನೆ ಮಾಡಲ್ಲ ಅಂತ ಜನ. ಹೌದು. ಸೊ ಅದು ಅದೇ ಇದೇ ಇದರಲ್ಲಿ ವೆಬ್ ಅಲ್ಲಿ ದೇರ್ ಡಿಬೇಟ್ಸ್ ಅಂಡ್ ಫೈಟ್ಸ್. ಅಲ್ಲ, ಕುಂಬಾರರ ವಂಶದಲ್ಲಿ ಹುಟ್ಟಿದವರು ಈಗ ಅವರು ಕುಂಬಾರಿಕೆ ಮಾಡಿದ್ರೆ ಮಾತ್ರ ಅವರು ಕುಂಬಾರರು. ಹೌದು, ಅವರಲ್ಲೂ ಅಲ್ಲ, ಹೌದು, ಅವರೆಲ್ಲೋ IT ಇದ್ರಲ್ಲಿ ಕೆಲಸ ಮಾಡ್ತಿದ್ರೆ ಅವರು ಕುಂಬಾರ ಹೆಂಗಾಗ್ತಾರೆ? ಎಕ್ಸಾಕ್ಟ್ಲಿ, ಅದು ಆವತ್ತಿನ ಕಥೆ. ಎಕ್ಸಾಕ್ಟ್ಲಿ. ಸೊ ಅದೇ ಈ ಅಗೇನ್ ಎರಡು ಇನ್ಕ್ಲೂಸಿವ್ ಆಗಬೇಕು ಅನ್ನೋದೇ. ಅದನ್ನ ಸ್ವಲ್ಪ ಐ ಥಿಂಕ್ ಆ ಪ್ರೊಪಗ್ಯಾಂಡದ ಇದನ್ನ ಬಿಟ್ಟು ಹೊರ ಬರಬೇಕಾದ. ಪ್ರೊಪಗಂಡ ಒಬ್ರು ಇವಾಗ ಇವರೇ ಮಾಡ್ತಾ ಇದಾರೆ ಅಂತಾನೂ ಇಲ್ಲ, ಎರಡೂ ಕಡೆನೂ ಪ್ರೊಪಗಂಡ ಎಲ್ಲ ಕಡೆ ಇದೆ. ಅದೇ ಬೋತ್ ಸೈಡ್ಸ್ ಪ್ರೊಪಗಂಡ. ಯಾಕಂದ್ರೆ ಮಾಡ್ತಾ ಇರೋರು ಒಂದೇ, ಎಲ್ಲಾ ವರ್ಗದಲ್ಲೂ ಇದಾರೆ, ಅವರು ಮಾಡ್ತಾ ಇರೋರು ಒಬ್ರೆ, ಅಂದ್ರೆ ಒಂದೇ ಮೈಂಡ್ ಸೆಟ್. ಏನು ಡಿವೈಡ್ ಅಂಡ್ ರೂಲ್ ಅನ್ನೋ, ಏನೇ ತಪ್ಪು ಮಾಡ್ಲಿ ಷಡ್ಯಂತ್ರ ಅನ್ಬಿಡೋದು, ಅವ್ರ ಬೆಳೆ ಬೇಯಬೇಕು ಅಷ್ಟೇ, ಎಂಡ್ ಆಫ್ ದ ಡೇ. ಬಟ್ ವಿ ಆರ್ ಮಿಸ್ಸಿಂಗ್ ಔಟ್ ಆನ್ ಸೋ ಮೆನಿ ಥಿಂಗ್ಸ್. ಈ ಫೈಟ್ ಇಂದ ನಮ್ಮ ಓನ್ ಮೈಂಡ್ ಬಗ್ಗೆ ನಾವು ಅವೇರ್ನೆಸ್ ಇಟ್ಕೊಳ್ಳೋದು, ಅಥವಾ ಸಿಂಪಲ್ ಯೋಗಿಕ್ ಪ್ರಾಕ್ಟೀಸಸ್ ಆಗ್ಬೋದು. ಇದು ಅದು ಯಾವ ದೇವ್ರಿಗೂ ಸಂಬಂಧಪಟ್ಟಿಲ್ಲ, ಯಾವುದೂ ಇಲ್ಲ. ಎಷ್ಟೊಂದು ಶ್ಲೋಕಗಳು ಇದು ಯಾವ ದೇವ್ರಿಗೂ ಅಥವಾ ಯಾವ ರಿಲಿಜನ್ಗೂ ಸಂಬಂಧಪಟ್ಟಿದ್ದಲ್ಲ. ಇಟ್ ಈಸ್ ಸೋ ಯೂನಿವರ್ಸಲ್. ಸೊ ಆ ಯೂನಿವರ್ಸಲ್ ತರಕ್ಕೆ ಎಷ್ಟೊಂದು ನಾನು ಅಲ್ಲ, ದೇವರಿಗೆ ಯಾವ ಜಾತಿನೂ ಇಲ್ವಲ್ಲ. ಎಕ್ಸಾಕ್ಟ್ಲಿ, ದೇವರಿಗೆ ಯಾವ್ದಾರ ಜಾತಿ? ದೇವ್ರ ಬ್ರಾಹ್ಮಿನ್ಸ್ ಯಾರು ಇಲ್ವೇ ಇಲ್ಲ. ಅಲ್ಲಲ್ಲ, ರಾಮ ಕೃಷ್ಣ ಯಾರು ಬ್ರಾಹ್ಮಿನ್ಸ್ ಅಲ್ಲ. ಅಲ್ಲ, ನಾನು ಹೇಳೋದು ದೇವರಿಗೆ ಅಂದ್ರೆ ದೇವರಿಗೆ ಒಂದೇ ಜಾತಿ ಇರೋದು, ಈ ಪ್ರಕೃತಿಯೇ ದೇವರು ಅಂತ ನಾವು ಅದನ್ನ ತಿಳ್ಕೊಬೇಕು. ಹಾಗಿದ್ರೆ ಪ್ರಕೃತಿಯನ್ನು ಯಾವ ಜಾತಿಲಿ ನೋಡ್ತೀರಾ ನೀವು? ಹೌದು. ಸೊ ನಮ್ಮ ದುರ್ಬೀನು ನಾವು ನೋಡ್ತಾ ಇರೋ ಒಂದು ಕಾಮಾಲೆ ಕಣ್ಣು ಅಂತ. ಹೌದು. ಸೊ ಐ ಫೆಲ್ಟ್ ಅದು ಕೂಡ ನಮ್ಮ ಸನಾತನ 100%. ಇಟ್ ಈಸ್ ಸನಾತನ. ಅಂಡ್ ಅವರು ಎಲ್ಲರೂ ದೇಶಭಕ್ತರೆ. ಈಗ ತುಂಬಾ ಜನನ ಪಾಪ ದೇಶದ್ರೋಹಿ ಅಥವಾ ಆಂಟಿ ಹಿಂದೂ ಅಂತಾರೆ. ಅವ್ರು ಯಾರು ಅಲ್ಲ. ಅವರ ಇದನ್ನ ಏನಂದ್ರೆ ದೇ ಆರ್ ಆಲ್ಸೋ ಕನ್ಸರ್ನ್ಡ್ ಅಬೌಟ್ ದಿಸ್ ಸೂಡೋ ಸೈನ್ಸ್, ಫೇಕ್ ಗುರುಸ್ ಅಥವಾ ಫೇಕ್ ಸ್ವಾಮೀಜೀಸ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ಸೋ ಮೆನಿ ಪೀಪಲ್. ವೆರಿ ಟ್ರೂ. ಅವ್ರಿಗೋಸ್ಕರ ಅವರು ಸ್ಟ್ಯಾಂಡ್ ಆಗೋದನ್ನ ನಾವು ಇದನ್ಬಾರ್ದು. ಇವಾಗ ಸೌಜನ್ಯ ಕೇಸು ನೋಡ್ತಾ ಇದೀವಿ ನಾವು. ಸೊ ಅದು ಯಾವುದೋ ಕಮ್ಯುನಿಸ್ಟ್ ಬ್ಯಾಕಿಂಗ್ ಅಂತಾನೆ ಹೇಳ್ಕೊಂಬಂದ್ರು. ಬಟ್ ಇಟ್ ಈಸ್ ನಾಟ್. ಇಟ್ ಈಸ್ ಪೀಪಲ್ ರೈಸಿಂಗ್ ವಾಯ್ಸ್ ಫಾರ್ ದೇರ್ ಪೀಪಲ್. ಸೊ ನಾನು ಪರ್ಸ್ನಲಿ ಹೆಂಗೆ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಏನೇ ಮಾತಾಡಿದ್ರು ಇಟ್ ಶುಡ್ ನಾಟ್ ಬಿ ಅನ್ಸೈಂಟಿಫಿಕ್, ಅಥವಾ ಸೈನ್ಸ್ ಇನ್ನೂ ಪ್ರೂವ್ ಮಾಡಿಲ್ವಾ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನನಗೆ ನನ್ನ ಪರ್ಸ್ನಲ್ ಅನುಭವ ಅಥವಾ ನನ್ನ ನಂಬಿಕೆ ಏನೇ ಆಗಿದ್ರು ನಾನು ಅದನ್ನು ಪಬ್ಲಿಕಲ್ಲಿ ಹೇಳಕ್ಕೆ ಹೋಗಲ್ಲ, ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಲ್ಲ. ದಟ್ ಈಸ್ ದ ರೆಸ್ಪೆಕ್ಟ್ ಐ ಗಿವ್. ಆವಾಗ ನನಗೆ ಐ ವಾಂಟ್ all the people with all ideologies to come together for mental health, because that is the biggest challenge we will be facing and we are facing. ಸೊ ಮೆಂಟಲ್ ಹೆಲ್ತ್ ಅಂತ ಬಂದಾಗ ನಮ್ಗೆ ಅಗೇನ್ ಪ್ರಜ್ಞೆ ಅಂತ ಏನು ಅಂತ ಅರ್ಥ ಮಾಡ್ಕೊಬೇಕು, ನಮ್ಮ ಯೋಚನೆ ಅಂತ ಏನು ಅರ್ಥ ಮಾಡ್ಕೊಬೇಕು, ಮೆಡಿಟೇಷನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಯಾವುದೇ ದೇವರು ಜಾತಿ ಏನು ಬೇಡ. ಇಟ್ ಈಸ್ ಪ್ಯೂರ್ ನಮ್ಮ ತಲೆ, ನಮ್ಮ ಮೆದುಳು, ನಮ್ಮ ಮನಸ್ಸು. ಬಟ್ ಅಲ್ಲಿ ಹೋಗಿ ಮೆಡಿಟೇಷನ್, ಈಗ ನಮ್ಮದೇ ಪ್ರಾಬ್ಲಮ್ ನಾನು ಹೇಳೋದಾದರೆ, ಒಂದು 5-6-8 ವರ್ಷ ಹಿಂದೆ ನಾನು ಸ್ವಲ್ಪ ಒಂದು 2 ನಿಮಿಷನಾದರೂ ಕೂತ್ಕೊಳ್ಳೋದಕ್ಕೆ ನಂಗೆ ಸಾಧ್ಯ ಆಗ್ತಾಯಿತ್ತು. ಇವಾಗಲೂ ಅಷ್ಟೊಂದು ಕೂತ್ಕೊಳ್ಳೋದಕ್ಕೂ ನಮಗೂ ಏಕಾಗ್ರತೆ ಇಲ್ಲ, ತಾಳ್ಮೆ ಇಲ್ವಲ್ಲ. ಏಕಾಗ್ರತೆ ಇಲ್ಲ ಅಂದರೆ ಏನು, ನಮ್ಮ ಗಮನ ಇಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇನ್ ದ ವರ್ಲ್ಡ್. ನಮ್ಮ ಗಮನ ಟೈಮ್ ಕೊಡ್ಬೋದು, ಗಮನಕ್ಕೆ ಕೊಡದಿದ್ರೆ ವೇಸ್ಟ್. ಅಟೆನ್ಷನ್ ಅಂತ ಏನಂತೀವಿ. ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಅದನ್ನು ಸೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಥ್ರೂ ಆ್ಯಡ್ಸ್, ಥ್ರೂ ಮೂವೀಸ್, ಬೈ ದಿಸ್ ಎಲ್ಲ ನೇಮ್ ದಟ್ ಪರ್ಸನ್. ಅವರು ನಮ್ಮ ಗಮನ ಸ್ಟೀಲ್ ಮಾಡೋಕ್ಕೆ ಅದನ್ನು ಅರ್ಥ ಮಾಡಿಕೊಂಡೇ ಸೋಷಿಯಲ್ ಮೀಡಿಯಾನು ಡಿಸೈನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಡೋಪಮಿನ್ ಸ್ಟಿಮ್ಯುಲೇಷನ್ ಆಗ್ತಾ ಇರೋಕ್ಕೆ, ಗಮನನ ಟ್ರ್ಯಾಪ್ ಮಾಡಿ ಇಟ್ಕೊಳ್ಳೋಕ್ಕೆ. ಸೊ ಗಮನ ನಮ್ಮ ಪ್ರಜ್ಞೆ ಮೇಲೆ ಇರಬೇಕಂದ್ರೆ ಎಕ್ಸಸೈಸ್ ಬೇಕಲ್ವಾ? ವಿ ನೀಡ್ ಎಕ್ಸಸೈಸ್, ಸ್ಟ್ರೆಂಥನಿಂಗ್. ದಟ್ ಸ್ಟ್ರೆಂಥನಿಂಗ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಮೆಡಿಟೇಷನ್. ಸ್ಟ್ರೆಚಿಂಗ್, ಆ ಸ್ಟ್ರೆಂಥನಿಂಗೇ ಮೆಡಿಟೇಷನ್. ಸೊ ಇವಾಗ ಮಂತ್ರ ಮೆಡಿಟೇಷನ್ನ ನನ್ನ ಇವಾಗ ಒಂದು ಗಾಳಿ ಬರ್ತಾ ಇದೆ, ನನ್ನ ವೋಕಲ್ ಕಾರ್ಡಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ, ನನ್ನ ನಾಲ್ಗೆ ಅದನ್ನ ಫಾರ್ಮ್ ಮಾಡಿ ಒಂದು ಮಂತ್ರ ಹೇಳ್ತಾ ಇದೆ. ಅದು ಏನಾಗಾರಾಗಿರ್ಬೋದು, ಅಲ್ಲಾಹ್ ಅಕ್ಬರ್ ಆಗಿರ್ಬೋದು, ಓಂ ನಮಃ ಶಿವಾಯ ಆಗಿರ್ಬೋದು, ಅಲೆಲೂಯ ಆಗಿರ್ಬೋದು. ಇಟ್ ಈಸ್ ಕಮಿಂಗ್. ನನ್ನ ಗಮನನ ನಾನು ಅದಕ್ಕೆ ಅರ್ಪಿಸಿದ್ರೆ ದಟ್ ಐ ಆಮ್ ಗಿವಿಂಗ್ ಎನರ್ಜಿ ಟು ದಟ್ ಈಸ್ ವೇರ್ ಐ ಪ್ರಾಕ್ಟೀಸ್. ದಟ್ ಈಸ್ ದ ಜಿಮ್ ವೇರ್ ನಾನು ಎಲ್ಲೂ ಹೋಗ್ತಾ ಇಲ್ಲ. ಆವಾಗ ಅದು ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಇಲ್ಲ, ನಾನು 7 ಡ್ರಮ್ ಮೇಲೆ ಬಿದ್ದು ಅದು ವೈಬ್ರೇಟ್ ಆಗ್ತಾ ಇದೆ. ಸೊ ನಾನು 10 ಸಲ ಒಂದು ಮಂತ್ರ ಹೇಳ್ತೀನಿ ಮಂತ್ರ ಮೆಡಿಟೇಷನಲ್ಲಿ, 10 ಸಲನೂ ನನ್ನ ಗಮನ ಇಲ್ಲೇ ಇದೆ. ಏನೋ ಫೋನ್ ಮೆಸೇಜ್ ಬೀಪ್ ಆದರೂ ಇಲ್ಲ, ಎಲ್ಲೂ ಇಲ್ಲ. ಹೋದರೆ ನಾನು ವಾಪಸ್ ಬರ್ತೀನಿ. ದಟ್ ಈಸ್ ದ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಸೈಸ್. ಸುಲಭ ಇದೆಯಾ ಅದು? ಅವಾಗ ಗೊತ್ತಾಗತ್ತೆ ನಮಗೆ 3 ಮೇಲೆ ಹೇಳೋಕ್ಕಾಗಲ್ಲ ಅಂತ.
ಅಷ್ಟು ವೀಕ್ ಇದೆ ನಮ್ಮ ಫೋಕಸ್. ಬಟ್ ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಇವಾಗ ಎಲ್ಲೋ ಕಳೆದೋಗ್ತೀವಿ ಥಾಟ್ಸಲ್ಲಿ ಅಂದರೆ ಅರ್ಧ ಗಂಟೆ ಕಳೆದೋಗೋದು 20 ನಿಮಿಷ ಆಗುತ್ತೆ, 10 ನಿಮಿಷ ಆಗ್ತಾ ಬರುತ್ತೆ, 5 ನಿಮಿಷ ಆಗುತ್ತೆ, ಫ್ಯೂ ಸೆಕೆಂಡ್ಸ್ ಆಗುತ್ತೆ. ಅದೇ ಥರ ತ್ರಾಟಕ ಅಗೇನ್ ಈಸ್ ಅ ವೆರಿ ಗುಡ್ ಪ್ರಾಕ್ಟೀಸ್. ತ್ರಾಟಕ ಅಂದರೆ ಹೈ ಲೆವೆಲಲ್ಲಿ ಕ್ಯಾಂಡಲ್ ಇಟ್ಬಿಟ್ಟು ಕ್ಯಾಂಡಲ್ ಗೇಜಿಂಗ್ ಮಾಡ್ತಾ ನಮ್ಮ ಗಮನ ಎಲ್ಲೇ ಹೋದ್ರೂ ಅದನ್ನು ಶಿಫ್ಟ್ ಮಾಡೋದು. ಸೊ ಏನೇ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ ಎಲ್ಲ ಏನು ಮಾಡಿಸ್ತಾರೆ, ನಿಮ್ಮ ಅವೇರ್ನೆಸ್ನ ಇಲ್ಲಿ ತೊಗೊಂಬನ್ನಿ, ಕಣ್ಣುಗಳ ಮೇಲೆ ತೊಗೊಂಬನ್ನಿ, ಉಸಿರಾಟಕ್ಕೆ ತೊಗೊಂಬನ್ನಿ, ಹಿಂಗೆ ಎಲ್ಲ. ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಹೆಲ್ಪಿಂಗ್ ಯು ಕೀಪ್ ಯುವರ್ ಗಮನ ಇನ್ ಯೋರ್ ಕಂಟ್ರೋಲ್. ಮೈಂಡ್ ಕ್ವೈಟ್ ಆಗೋದೇ ಮೆಡಿಟೇಷನ್. ಇನ್ನು ಇದು ಮೈಂಡ್ ಕ್ವೈಟ್ ಮಾಡ್ಬೇಕಂತಾರೆ. ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಸಿ ಅಬ್ಸರ್ವ್ ಯುವರ್ ಮೈಂಡ್, ಇಟ್ ವಿಲ್ ಬಿಕಮ್ ಕ್ವೈಟ್. ಅಬ್ಸರ್ವ್ ಯುವರ್ ಮೈಂಡ್, ಇಟ್ ವಿಲ್ ಬಿಕಮ್ ಕ್ವೈಟ್. ಏನು ಥಾಟ್ಸ್ ಕೊಡ್ತೀಯ ಕೊಡು ಅಂತ ಹಿಂಗೆ ನೋಡಿ ಮೈಂಡ್ನ ಒಳಗೆ ಗಮನ ಕೊಡಿ ಮೈಂಡ್ಗೆ, ಇಟ್ ವಿಲ್ ಬಿಕಮ್ ಕ್ವೈಟ್. ಬಿಕಾಸ್ ಅವರ್ ಪ್ರಜ್ಞೆ ಇಸ್ ಸಿಟ್ಟಿಂಗ್ ಆನ್ ದಟ್ ಮೈಂಡ್. ಇವಾಗ ನಂಗೆ ಅರ್ಥ ಆಗಿಲ್ಲ ಅದು. ಇವಾಗ ಬ್ರೈನ್ ಇದೆ ಬೇರೆ, ಬ್ರೈನ್ ಆ್ಯಂಡ್ ಮೈಂಡ್ ಆರ್ ಡಿಫ್ರೆಂಟ್. ಬ್ರೈನ್ ಈಸ್ ಅ ಹಾರ್ಡ್ವೇರ್, ಇಟ್ ಈಸ್ ಲೈಕ್ ಅ CPU. ಮೈಂಡ್ ಈಸ್ ಅ ಸಾಫ್ಟ್ವೇರ್ ಅಂತ ಅನ್ಬೋದು. ಪ್ರಜ್ಞೆ ಈಸ್ ವಾಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ನಮ್ಮ ಪ್ರಜ್ಞೆಯ ಕಣ್ಣು ಗಮನ ಅಲ್ವಾ? ಸೊ ನಾನು ಗಮನನ ಯೋಚನೆಗೆ ಕೊಟ್ಟಾಗಲೇ ಅದು ಥಿಂಕಿಂಗ್ ಪ್ರೋಸೆಸ್ ಆಗೋದು, ಥಾಟ್ ಪ್ರೋಸೆಸ್ ಆಗೋದು. ಬಟ್ ನನ್ನ ಗಮನ ನಾನು ನನ್ನ ಕೈಯಲ್ಲಿ ಅಥವಾ ನನ್ನ ಅವೇರ್ನೆಸ್ಸಲ್ಲಿ ಇರುವಾಗ ಮೈ ಕಾನ್ಷಿಯಸ್ನೆಸ್ ವಿಲ್ ಎಕ್ಸ್ಪ್ಯಾಂಡ್. ಅಂದರೆ ಆ ಫೋಕಸನ್ನು ಅಲ್ಲೂ ಮಾತ್ರ ಕೊಡಬೇಕು, ಬೇರೆ ಇದಕ್ಕೆ ಅದರ ಗಮನವನ್ನು ಕೊಡದೇ ಇರಬೇಕು. ಹಾಂ, ಗಮನ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅಂದರೆ ಇವಾಗ ನಾವು ಏನೋ ಟಾಸ್ಕ್ ಮಾಡುವಾಗ ಹೆಂಗೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಮೈಂಡು, ವಿ ವಿಲ್ ಬಿ ಯೂಸಿಂಗ್ ದಟ್ ಮೈಂಡ್. ಇವಾಗ ಏನೋ ಒಂದು ಥಾಟ್ ಬಂದ ತಕ್ಷಣ ನಮ್ಮ ಗಮನ ಹೋದರೆ ಇಟ್ ಇಂಪ್ಯಾಕ್ಟ್ಸ್ ಅವರ್ ಎಮೋಷನ್. ಆ್ಯಂಡ್ ಬ್ರೈನು ನಾವು ಏನು ಅನ್ಕೊತೀವೋ ಅದನ್ನೇ ಫೀಲ್ ಮಾಡೋದು. ಇವಾಗ ಚಿಕ್ಕ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನೆಲ್ಲೋ ಕೂತಿದ್ದೀನಿ, ರ್ಯಾಂಡಮ್ ಥಾಟ್ಸ್ ಬರ್ತಾ ಇದೆ, ಇದಾದಮೇಲೆ ಅಲ್ಲಿ ಹೋಗ್ಬೇಕು, ಇದು ಮಾಡಬೇಕು, ಏನೋ ಬರ್ತಾ ಇದೆ. ಸಡನ್ನಾಗಿ ಒಂದು 5 ವರ್ಷದಿಂದ ನನಗೆ ಯಾರೋ ಒಂದು ಆಗಿದ್ದು ನೋವು, ಒಬ್ಬ ಮಾಡಿದ್ದು ಏನೋ ಗಲಾಟೆಯಲ್ಲಿ ನಾನೇನೋ ಅಂದಿದ್ದು ಆಗಿದ್ದು ಜ್ಞಾಪಕಕ್ಕೆ ಬಂತು. ಅದಕ್ಕೆ ನಾನು ಗಮನ ಕೊಟ್ಟೆ. ಗಮನ ಕೊಟ್ಟ ತಕ್ಷಣ ಏನಾಯಿತು, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಯಾಕಂದರೆ ಕೊಟ್ಟ ತಕ್ಷಣ ನಾನು ಏನಕ್ಕೆ ಗಮನ ಕೊಡ್ತೀನೋ ಅದಕ್ಕೆ ಎನರ್ಜಿ ಕೊಟ್ಟಂಗೆ. ಅದಕ್ಕೆ ನಾನು ಎನರ್ಜಿ ಕೊಟ್ಟ ತಕ್ಷಣ ಆ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಯಿತು ಇಮೋಷನ್ ಆಗಿ. ಯಾಕಂದರೆ ಏನು ನಾನು ಯಾವ ಪರ್ಸೆಪ್ಷನಲ್ಲಿ ನೋಡ್ತಾ ಇದ್ದೀನಿ ಆ ಸಿಚುವೇಶನ್ನ, ಬ್ರೈನಿಗೆ ಪಾಪ ಗೊತ್ತಿಲ್ಲ. ಆ ಇನ್ನೊಂದು ಪಾರ್ಟ್ಗೆ ಅದೇ ಸಿಗ್ನಲ್ ಹೋಯಿತು. ಫೈಟ್ ಆರ್ ಫ್ಲೈಟ್, ಅಮಿಗ್ಡಲಲ್ಲಿ ಫೈಟ್ ಆರ್ ಫ್ಲೈಟ್ಗೆ ಹೋಯ್ತು. ಅದು ಓಕೆ, ಈಸ್ ಲೈಫ್ ಇಸ್ ಡೇಂಜರ್ ಅಂದ್ಬಿಟ್ಟು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಅದು ನನ್ನ ಹಾರ್ಟ್ ಬೀಟು ಆ್ಯಂಗ್ಸೈಟಿ ಮಾಡುತ್ತೆ. ಬಟ್ ಆ್ಯಕ್ಚುಲಾಗಿ ನಾನು ಯಾವುದೋ ಪಾಸ್ಟ್ ಮೆಮೊರಿಗೆ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ನನ್ನ ಬ್ರೈನು ಬಾಡಿ ಐ ಮೀನ್ ಡೇಂಜರ್ ಅಂತ ಫಂಕ್ಷನ್ ಮಾಡ್ತಾ ಇದೆ, ಸ್ಟ್ರೆಸ್ ರಿಲೀಸ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ದ ಲೂಪ್ ವಿ ಆಲ್ ಗೆಟ್ ಸ್ಟಕ್. ಅದಕ್ಕೆ ನಂಗೆ ತುಂಬ ಯೋಚನೆ ಆ್ಯಂಡ್ ಇದಕ್ಕೆ ಆಹಾರ ಇದಾಗ್ಬಿಡುತ್ತೆ, ಒಂದಕ್ಕೊಂದು ಫೀಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮತ್ತೆ ಈ ಎಮೋಷನ್ಸ್ ಜಾಸ್ತಿ ಆಗ್ತಿದ್ದಂಗೆ ಥಾಟ್ಸು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ನಿಗೆ ಹಂಗೆ ಮಾಡಿಬಿಡ್ಬೇಕಿತ್ತು, ಹಿಂಗೆ ಮಾಡಿಬಿಡ್ಬೇಕಿತ್ತು, ಅದನ್ನು ಬೇಕಿತ್ತು, ನಾನು ಯಾಕೆ ಬಿಟ್ಟೆ, ನನ್ನ ಲೈಫಲ್ಲಿ ಏನು ಹಿಂಗಾಯಿತು. ಅಗೇನ್ ದಟ್ ಈಸ್ ಟ್ರಾನ್ಸ್ಫರಿಂಗ್ ಹಿಯರ್ ಆ್ಯಂಡ್ ಅಗೇನ್ ಇಟ್ ಈಸ್ ರಿಲೀಸಿಂಗ್, ಇಟ್ ಈಸ್ ಅಗೇನ್ ಟ್ರಾನ್ಸ್ಫರಿಂಗ್ ದೇರ್. ಸೊ ಆ ಲೂಪಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ, ಅದಕ್ಕೆ ಜನ ಹೇಳ್ತಾರಲ್ಲ, ನನಗೆ ಯೋಚನೆಯಿಂದ ಆಚೆನೇ ಬರೋಕ್ಕಾಗಲ್ಲ, ನನಗೆ ಡ್ರೈನ್ ಔಟ್ ಆಗಿಬಿಡತ್ತೆ, ನನಗೇನು ಮೋಟಿವೇಶನ್ ಇಲ್ಲ, ಬಿಕಾಸ್ ದೇ ಆರ್ ಗೆಟಿಂಗ್ ಸ್ಟಕ್ ಇನ್ ದಿಸ್ ಲೂಪ್. ಆ ಲೂಪ್ನ ಐಡೆಂಟಿಫೈ ಮಾಡಿದ್ರೆ ಅರ್ಧ ಆಚೆ ಬಂದುಬಿಡ್ತಾರೆ. ಅದು ಮಜಾ. ಇಫ್ ದೇ ಜಸ್ಟ್ ಗೆಟ್ ಟು ನೋ ದಿಸ್ ವಿಸ್ಡಮ್ ಆ್ಯಂಡ್ ಐಡೆಂಟಿಫೈ, ಅವ್ರು ಇಂಪ್ಲೈ ಮಾಡ್ಕೊಂಡ್ಬಿಟ್ರೆ ಆಚೆ ಬಂದುಬಿಡ್ತಾರೆ. ಆ್ಯಂಡ್ ದೇ ಶುಡ್ ಪ್ರಾಕ್ಟೀಸ್ ದಟ್ ಸೆಲ್ಫ್ ಲವ್. ಅಂದರೆ ನಾನು ಯಾವಾಗಲೂ ಏನಂತೀನಿ, ಡೋಂಟ್ ಗಿವ್ ರಾಂಗ್ ಸ್ಟಿಮ್ಯುಲೇಷನ್ಸ್ ಟು ಯುವರ್ ಬ್ರೈನ್. ದಟ್ ಈಸ್ ಫಸ್ಟ್ ಸೆಲ್ಫ್ ಲವ್. ಏನೇ ಆಗಿರಲಿ, ನೀನು ಗಿಲ್ಟಿ ಸ್ಟಿಮ್ಯುಲೇಟ್ ಮಾಡಿ, ಗಿಲ್ಟಿ ಪಡಬೇಡ, ಅಥವಾ ನೀನನ್ನು ನೀನು ಲೋ ಅನ್ಕೊಂಬೇಡ. ಇವನ್ ದೋ ಸಮಟೈಮ್ಸ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತೀನಿ. ದಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್. ಅಂದರೆ ಗಿಲ್ಟಿ ಫೀಲ್ ಪಡಬೇಡ ಅಂದರೆ ಮಾಡಿದ್ರು ಸರಿ, ನಂಗೆ ಅಲ್ಲ, ತಪ್ಪು ಮಾಡೋದು ಅನ್ನೋದಕ್ಕಿಂತ ಅನ್ವಾಂಟೆಡ್ ಆಗಿ ಗಿಲ್ಟಿ ಫೀಲ್ ಪಡೋದು, ನನ್ನಿಂದಾನೇ ಆಯಿತು, ನನ್ನಿಂದ ಹಿಂಗಾಯಿತು ಅನ್ನೋ ಥರದ್ದು ಕರೆಕ್ಟ್ ಪಡಬಾರ್ದು. ಆ ಥರದ್ದು ಒಂದೊಂದು ಸಲ ಇವಾಗ ಏನೋ ಸಿಚುವೇಶನ್ ಇಲ್ಲದೆ, ಇವಾಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಕೂತಿದ್ದಾರೆ, ವಾವ್, ಐ ಆಮ್ ಸೋ ಆಸಮ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ವಂಡರ್ಫುಲ್ ಅಂತ ಫೇಕ್ ಮಾಡ್ಕೋ, ಇಟ್ಸ್ ಓಕೆ ಅಂತೀನಿ. ಇವಾಗ ಜಿಮ್ಗೆ ಹೋಗಿ ಬಂದ ತಕ್ಷಣ, ವಾವ್, ಐ ಫೆಲ್ಟ್ ಸೋ ಗುಡ್ ಆಫ್ಟರ್ ದ ಜಿಮ್, ನನ್ನ ಬಾಡಿ ಎಲ್ಲ ಏನು ಫ್ರೀ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ನನಗೆ ಇವಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಜಿಮ್ ಆದಮೇಲೆ. ಹಂಗೆ ಸ್ಟಿಮ್ಯುಲೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಮಾಡ್ಕೊಳ್ತಾ ಬ್ರೈನ್ ವಿಲ್ ಓನ್ಲಿ ಸ್ಟಾರ್ಟ್ ಆಸ್ಕಿಂಗ್, ಗಿವ್ ಮಿ ದಟ್ ಜಿಮ್. ಅಲ್ಲಿವರೆಗೂ ಟೈಮ್ ಬೇಕು. ಅದಕ್ಕೆ ಯೂಶಲಿ ಒಂದು ಪ್ಯಾಟರ್ನ್ ಬ್ರೇಕ್ ಆಗೋಕ್ಕೆ 21 days 41 days ಅನ್ನೋದು. ಆ ಪ್ಯಾಟರ್ನ್ ಬ್ರೇಕ್ ಆಗಬೇಕು. ಬ್ರೈನ್ಗೆ ಮತ್ತೆ ಸ್ಟಿಮ್ಯುಲೇಷನ್ ಬೇಕು. ಯೂಶಲಿ ನಾವೇನು ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ ಅಥವಾ ಏನಾದ್ರು ಒಂದು ಪ್ರಾಕ್ಟೀಸ್ ಮಾಡ್ತೀವಿ, 2 ದಿನಕ್ಕೆ ಬಿಟ್ಬಿಡ್ತೀವಿ. ಯಾಕಂದರೆ ಅದು ಇನ್ನೂ ಸ್ಟಿಮ್ಯುಲೇಷನ್ ಸಿಕ್ಕಿರಲ್ಲ ಬ್ರೈನ್ಗೆ, ಆ ರಿವಾರ್ಡ್ ಸಿಕ್ಕಿರಲ್ಲ. ಬಟ್ ಆ ರಿವಾರ್ಡ್ ಸಿಗೋವರೆಗೂ ನಾವು ಪುಷ್ ಮಾಡ್ತಾ ಇದ್ರೆ ಒನ್ಸ್ ರಿವಾರ್ಡ್ ಸಿಗೋದು. ಸೊ ನಾವು ನಮ್ಮನ್ನು ನಾವು ಫೀಲ್ ಮಾಡ್ಕೊಂಡ್ರೆ ಫೇಕ್ ಆಗಿ, ವಾವ್,
ಐ ಆಮ್ ಹೀಲಿಂಗ್, ಐ ಆಮ್ ಗೆಟಿಂಗ್ ಗುಡ್, ನಾನು ಐ ಆಮ್ ಇಂಪ್ರೂವಿಂಗ್, ಐ ಆಮ್ ಪ್ರೋಗ್ರೆಸಿಂಗ್ ಅಂತ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಅದು ಬೇಗ ಗ್ರಾಸ್ಪ್ ಮಾಡುತ್ತೆ. ಇಟ್ಸ್ ಅ ಸೈಂಟಿಫಿಕ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಅದಕ್ಕೆ ಅವಾಗ ಏನು ಮಾಡ್ತಾ ಇದ್ರು, ಇದನ್ನ ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ರು. ಯೋಗ ಅಂದರೆ ಏನು? ಯೋಗ ತುಂಬ ಜನ ಆಸನ ಅಂತ ಮಿಸ್ಟೇಕ್ ಮಾಡ್ಕೊತಾರೆ. ಯು ಮೈಟ್ ನೋ, ಬಟ್ ಫಾರ್ ದೆಮ್ ರೈಟ್, ಯೋಗ ಈಸ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಯೂನಿಯನ್ ಆಗೋದು. ಸೊ ದ ಡಿವೈನ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗೋದು, ಟ್ಯೂನ್ ಇನ್ ಆಗೋದು ನನ್ನ ಪ್ರಕಾರ ಯೋಗ. ನಾವು ಈ ಹ್ಯೂಮನ್ ಫ್ರೀಕ್ವೆನ್ಸಿಯಿಂದ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಗಾಡ್, ವಿ ಕಾಂಟ್ ಪರ್ಸೀವ್ ಗಾಡ್ನ ನಾವು ಇಮ್ಯಾಜಿನೇಷನ್ನಲ್ಲೇ ಬರಬೇಕು ಏನೇ ಬಂದರು. ಆ್ಯಂಡ್ ಲಿಮಿಟೆಡ್ ಸ್ಪೆಕ್ಟ್ರಮಲ್ಲಿ ನಾವು ಗಾಡ್, ಅದಕ್ಕೋಸ್ಕರನೇ ನಾವು ಅವನಿಗೆ ರೂಪ ಕೊಟ್ಟಿದ್ದೀವಿ, ಹೆಸರಿಟ್ಟಿದ್ದೀವಿ ಥ್ರೂ ಇಮ್ಯಾಜಿನೇಷನ್ ಅಷ್ಟೇ. ಬಟ್ ಯು ಕ್ಯಾನ್ ಟ್ಯೂನ್ ಇನ್ ಟು ದಟ್ ಫ್ರೀಕ್ವೆನ್ಸಿ, ಯು ಕ್ಯಾನ್ ಹ್ಯಾವ್ ದಟ್ ಅನುಭವ. ಅದೇ ಬಸವಣ್ಣ, ಅಕ್ಕ ಮಹಾದೇವಿ ಅವ್ರಿಗೆಲ್ಲ ಆಗಿತ್ತು. ಸೊ ದೇ ಬ್ರೋಕ್ ಡಿಫ್ರೆಂಟ್ ಲೇಯರ್ಸ್ ಆಫ್ ದೇರ್ ಗ್ರಾವಿಟಿ ಅಂತ ನನ್ನ ನಂಬಿಕೆ. ಸೊ ಆ ಇಲ್ಲಿಂದ ಹ್ಯೂಮನ್ ಸೆಲ್ಫಿಂದ ಅಲ್ಲಿಗೆ ಟ್ಯೂನ್ ಆಗೋದು ಈಸ್ ಕಾಲ್ಡ್ ಯೋಗ. ಆ ಟ್ಯೂನ್ ಆಗೋಕ್ಕೆ ಎಷ್ಟೊಂದು ಪಾತ್ ಇದೆ. ನನ್ನ ಡ್ಯೂಟಿ ನಾನು ಮಾಡ್ತೀನಿ, ನನ್ನ ಕೆಲಸ, ನನ್ನ ಡ್ಯೂಟಿ ಏನೇನಿದೆ ಮಾಡ್ತೀನಿ. ನಾನು ಅದಕ್ಕೆ ಎಮೋಷನ್ ಅಟ್ಯಾಚ್ ಆಗಲ್ಲ. ಅದರಿಂದ ಫ್ರೂಟ್ಸ್ ನನಗೇನೋ ಬೇಕು. ಇವಾಗ ನಾನು ಸಿನಿಮಾ ಆ್ಯಕ್ಟ್ ಮಾಡೋದು ಮಾಡಿದ್ದೀನಿ, ಅದು ಹಿಟ್ಟಾಗತ್ತೋ ಬಿಡತ್ತೋ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರಮೋಷನ್ಗೆ ನನ್ನ ಡ್ಯೂಟಿ ನಾನು ಹೋಗಬೇಕು, ನಾನು ಏನೇನು ಮಾಡಬೇಕು ಮಾಡ್ತೀನಿ. ಅದು ಬಿಟ್ಟು ಇನ್ನೇನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಓನ್ಲಿ ಮೈ ಫೋಕಸ್ ಈಸ್ ಆನ್ ವರ್ಕ್. ನಾನು ಶೂಟಿಂಗ್ ಹೋದಾಗ ಅಷ್ಟೇ. ಅದು ಬಿಟ್ಟು ಬೇರೆ ನನ್ನ ಲೈಫು, ನನ್ನ ಸರ್ವೈವಲ್ ಬೇರೆ ಇರುತ್ತೆ. ಕರ್ಮಯೋಗ ಇಲ್ಲ, ನಾನು ಕೃಷ್ಣನ ಮೇಲೆ ಭಾರ ಹಾಕಿದ್ದೀನಿ, ಅವ್ನು ನೋಡ್ಕೊತಾನೆ. ಇದೇನಾದ್ರು ನನಗೆ ಫ್ಲಾಪ್ ಆದರೂ ಅವ್ನು ಇನ್ನೊಂದೇನೋ ನನ್ನನ್ನು ಸ್ಟ್ರೆಂತ್ನಿಂಗ್ ಮಾಡ್ತಾ ಇದ್ದಾನೆ. ಅದು ಬಿಲೀಫ್. ಯಾಕಂದರೆ ಬಿಲೀಫ್ ಈಸ್ ಐದರ್ ಬ್ಲ್ಯಾಕ್ ಆರ್ ವೈಟ್. ಸ್ವಲ್ಪ ನಂಬ್ತೀನಿ, ಅವೆಲ್ಲ ಇಲ್ಲ. ಅವನ ಹೆಸರು ಜಪಿಸ್ತೀನಿ, ಅವ್ನ ನಾಮ ಹೇಳ್ತೀನಿ, ಅವ್ನ ವಿಸ್ಡಮ್ ತಿಳ್ಕೊತೀನಿ. ಭಕ್ತಿ ಯೋಗ ಇಲ್ಲ, ನಾನು ಅರ್ಥ ಮಾಡ್ಕೊತೀನಿ, ಇದು ಪ್ಯಾಟರ್ನ್ಸ್ ಅರ್ಥ ಮಾಡ್ಕೊತೀನಿ, ಸ್ಕ್ರಿಪ್ಚರ್ಸಿಂದ ಏನು ಹೇಳಿದ್ದಾರೆ ಅರ್ಥ ಮಾಡ್ಕೊತೀನಿ. ಎಷ್ಟೊಂದು ಉಪನಿಷತ್ನಲ್ಲಿ ಕಾನ್ಷಿಯಸ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ಅದನ್ನು ಅರ್ಥ ಮಾಡ್ಕೊತೀನಿ. ಜ್ಞಾನ ಯೋಗ ಇಲ್ಲ, ನಾನು ಎದ್ದು ಸಾಧನೆ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಯೋಗ ಮಾಡ್ತೀನಿ, ನಾನು ಡಿಸಿಪ್ಲಿನ್ ಲೈಫ್ ಇರ್ತೀನಿ. ಕ್ರಿಯಾಯೋಗ. ಸೊ ಅಗೇನ್ ಇಟ್ ಈಸ್ ಆಲ್ ಬೇಸ್ ಡಿಫ್ರೆಂಟ್ ವೆಹಿಕಲ್ಸ್ ವಿ ಟೇಕ್ ಟು ರೀಚ್ ದಟ್ ಸ್ಟೇಟ್, ಟ್ಯೂನ್ ಇನ್ ಟು ದಟ್ ಸ್ಟೇಟ್. ಹಿಮ್ ಅಂದರೆ ಟ್ಯೂನ್ ಇನ್ ಟು ದಟ್ ಸ್ಟೇಟ್ ಅಂತ. ಅದಕ್ಕೆ ನಾವು ಹೇಗೆ ರೂಪ ಕೊಡ್ತೀವೋ, ಹೇಗೆ ಇದು ಕೊಡ್ತೀವೋ ಅದು ನಮ್ಮ ಕೈಲಿರೋದು. ನಾನು ಅದನ್ನು ಆ ಥರ ನೋಡಿದೆ, ನೀವು ಅದನ್ನು ಆ ಥರ ನೋಡಿದ್ರಿ. ನನ್ನ ಟೆಂಡೆನ್ಸಿಗಳಿಗೂ ನಾನು ಅವೇರ್ ಆದರೆ ಏನೇ ಇರ್ಬೋದು ಆ ಟೆಂಡೆನ್ಸಿ, ಪಾರ್ನೋಗ್ರಫಿ ಇರ್ಬೋದು, ಡ್ರಗ್ಸ್ ಇರ್ಬೋದು, ಓವರ್ ಈಟಿಂಗ್ ಇರ್ಬೋದು, ಏನೇ ಆ ಥರದ್ದು ಇದ್ದರೂ ವಿಚ್ ಐ ಕಾಂಟ್ ಶೇರ್, ವಿಚ್ ಐ ಕಾಂಟ್ ಎಕ್ಸ್ಪ್ರೆಸ್. ಬಟ್ ಇಫ್ ಐ ಆಮ್ ಅವೇರ್ ಇವನ್ ಇನ್ ದಟ್ ಟೆಂಡೆನ್ಸಿ, ವಿ ವಿಲ್ ಬಿ ಅರ್ಧ ಆಚೆ ಬರ್ತೀವಿ, ಹಾಫ್ ವೇ ಆಚೆ ಬರ್ತೀವಿ. ಅವೇರ್ನೆಸ್ ಅದು ಅಷ್ಟು ಶಕ್ತಿ ಇದೆ. ಯಾಕಂದರೆ ಕತ್ಲಲ್ಲಿ ಟಾರ್ಚ್ ಬಿಟ್ಟಂಗೆ ಅದು ಅವೇರ್ನೆಸ್. ಬಟ್ ಅವೇರ್ನೆಸ್ ಸಾಕಾಗಲ್ಲ. ಅವೇರ್ನೆಸ್ ಆಕ್ಷನ್ ಮಾಡೋದು ಹೇಗೆ? ಅದನ್ನು ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫೈಯಿಂಗ್. ಕರೆಕ್ಟ್. ಅವೇರ್ನೆಸ್ ಇಟ್ ಸೆಲ್ಫ್ ಹ್ಯಾಸ್ ದ ಸ್ಟ್ರೆಂತ್ ಟು ಓವರ್ಕಮ್ ದಟ್. ದೆನ್ ಅದ್ರ ಮೇಲೆ ಒಂದು ರಿಪ್ಲೇಸ್ಮೆಂಟ್, ಅದು ಏನೇ ಮಾಡೋಕ್ಕೂ ಸ್ಟ್ರೆಂತ್, ಬೇಸಿಕ್ ಫೌಂಡೇಶನ್ ಅವೇರ್ನೆಸ್ ಬೇಕು. ರೈಟ್. ಇಲ್ಲ ಅಂದರೆ ಜಾಸ್ತಿ ದಿನ ಉಳಿಯಲ್ಲ. ಸೊ ಆ ಅವೇರ್ನೆಸ್ಸಲ್ಲಿ ಇಗ್ನರೆನ್ಸೇ ಇದ್ಬಿಡುತ್ತೆ. ಆ ಅವೇರ್ನೆಸ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಆ ಅವೇರ್ನೆಸ್ಸಲ್ಲಿ ನಾನು ಆ ಪ್ಯಾಟರ್ನ್ ಐಡೆಂಟಿಫೈ ಮಾಡಿದೆ, ಮತ್ತೆ ಮಾಡ್ತಾ ಇದ್ದೀನಿ. ಇವಾಗ ಸಿಗರೇಟ್ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಓಶೋ ಎಲ್ಲ ಹೇಳ್ತಾ ಇದ್ರು, ಅವೇರ್ ಆಗಿ ಸೇದು, ಒಂದೊಂದು ಪಫು ಸೇದು, ನಿನ್ಗೆ ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗ್ತೀಯ. ಯಾಕಂದರೆ ನೀನು ಎಲ್ಲೋ ಯೋಚನೆ ಮಾಡ್ಕೊಂಡು ಸೇರ್ತೀಯ, ಏನೋ ಮಾಡ್ಕೊಂಡು ಸೇರ್ತೀಯ, ನಿನ್ಗೆ ಆ್ಯಕ್ಟಿವಿಟಿ ಮೇಲೆ ಗಮನನೇ ಇಲ್ಲ. ದಟ್ ಈಸ್ ವೈ ಯು ಆರ್ ಅಡಿಕ್ಟೆಡ್, ಸ್ಟಿಮ್ಯುಲೇಟ್. ಬಟ್ ಮೆಡಿಟೇಟ್ ಆನ್ ಸಿಗರೇಟ್ ಆ್ಯಂಡ್ ಸ್ಮೋಕ್ ಅನ್ನೋರು ಅಂದರೆ ಫುಲ್ ಅವೇರ್ನೆಸ್ಸಲ್ಲಿ ಸೇದು, ನಿನ್ಗೆ ಅವಾಗ ಗೊತ್ತಾಗುತ್ತೆ ಆ್ಯಕ್ಚುಲ್ ರಿಸಲ್ಟ್ ಏನು ಗೊತ್ತಾಗುತ್ತೆ. ಆ್ಯಂಡ್ ಆ್ಯಕ್ಚುಲ್ ರಿಸಲ್ಟ್ ರಿಯಲೈಸ್ ನಾಲೆಜ್ ಆದಾಗ ಅದೇ ಬಾಡಿನೇ ಬೇಡಪ್ಪ, ಅಯ್ಯೋ ಸಾಕಾಯಿತು ಅನ್ನೋದೊಂದು ಸಿಗ್ನಲ್ ಕೊಡುತ್ತೆ. ಅದು ಎಷ್ಟೊಂದು ವಿಷಯಗಳಲ್ಲಿ ಸತ್ಯ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಆಗಿರೋದು. ನಾನು ಎಷ್ಟೊಂದು ಹ್ಯಾಬಿಟ್ಸ್ ಬಿಡೋಕ್ಕೆ ಸಾಧ್ಯ ಆಗಿದ್ದು ಅದು ಯಾವಾಗ ತೃಪ್ತಿಕರವಾಗಿ ಫುಲ್ ಹೋಲ್ ಆ್ಯಂಡ್ ಸೋಲಾಗಿ ಅದನ್ನು ಮಾಡಿದಾಗ. ಹೋಲ್ ಆ್ಯಂಡ್ ಸೋಲಾಗಿ ಅದನ್ನು ಅನುಭವಿಸ್ತಾನೆ. ಹೆಂಗೆ ಆಟ ಸಾಮಾನೆಲ್ಲ ಸಾಕು ಅನಿಸುತ್ತೆ, ಹಿಂಗೆ ನಾವೇನೋ ಒಂದು ಅಬಂಡೆನ್ಸಲ್ಲಿ ಸಿಕ್ಕಿದಾಗ ಸಾಕು ಇಷ್ಟೇ ಅಲ್ವಾ ಇದು ಅನಿಸುತ್ತೆ. ಆ ಒಂದು ಫಿಲ್ಟ್ರಲ್ಲಿ ಮಾಡಿದಾಗ ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್. ದಟ್ ಈಸ್ ಒನ್ ಮೆಥಡಾಲಜಿ ವಿಚ್ ಹ್ಯಾಸ್ ವರ್ಕ್ ಫಾರ್ ಮೀ ಅಂತ ಅನ್ಸುತ್ತೆ. ಬಟ್ ಅದರೊಳಗಡೆನೆ ಬೀಳೋ ಚಾನ್ಸಸ್ ಇಲ್ವಾ ಹಂಗೆ ಮಾಡೋಕ್ಕೆ ಹೋದರೆ? ಮತ್ತೆ ಬಿದ್ನಲ್ಲ ಅಂದಾಗ ಅಗೇನ್ ಯು ವಿಲ್ ಹ್ಯಾವ್ ದಟ್ ಗಿಲ್ಟ್. ಆ ಥರ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಯಾಕಂದರೆ ಇವಾಗ 10 ಪ್ಯಾಟ್ರನ್ ಒಂದು ಟೆಂಡೆನ್ಸಿನ ಹೊಡಿಯೋಕ್ಕೆ ಒಂದು ವೇ ಹಿಡಿದಿರ್ತೀವಿ, ಮತ್ತೆ ಬೀಳ್ತೀವಿ. ಅವಾಗ ಗೊತ್ತಾಗತ್ತೆ ಈ ವೇ ಅಲ್ಲ ಇನ್ನೊಂದು ವೇ. ಓಕೆ, ಫಾರ್ ಎಕ್ಸಾಂಪಲ್ ಸಿಗರೇಟೇ ತೊಗೊಂಡ್ರೆ 1 ತಿಂಗಳು ಬಿಟ್ಟಿರ್ತೀನಿ, ಮತ್ತೆ ಬೀಳ್ತೀನಿ, ಮತ್ತೆ ಯೋಚನೆ ಮಾಡ್ತೀನಿ, ಹೌದಲ್ವಾ ನಾನು ಇವ್ರ ಜೊತೆ ಎಲ್ಲ ಹೋಗಿದ್ದೆ ಟ್ರಿಪ್ಗೆ, ಅವಾಗ ಬಂತು, ಅವಾಗ ಮತ್ತೆ ಸೇದಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಟೈಮ್ ಅದನ್ನೇ ಅವಾಯ್ಡ್ ಮಾಡಬೇಕು ಅನ್ನೋದೊಂದು ಇನ್ನೊಂದು ಹೊಸ ನಾಲೆಜ್ ಸಿಕ್ತು, ಇನ್ನೊಂದು ವಿಸ್ಡಮ್ ಸಿಕ್ತು. ಓಕೆ, ಏನೇ ಆದರೂ ಸಿಗರೇಟ್ ಬಿಟ್ಟಿದ್ದೀನಿ ಅಂದರೂ ಇಂಥ ಝೋನ್ಸಲ್ಲಿ ಹೋಗಬಾರ್ದು, ಅವ್ರು ಕರೆದು ಸ್ಮೋಕಿಂಗ್ ಝೋನಲ್ಲಿ ಹೋಗಿ ನಿಂತ್ಕೋಬಾರ್ದು. ಓಕೆ ಅಂದರೂ ನೆಕ್ಸ್ಟ್ ಟೈಮ್ ಏನೋ ಆದಾಗ ಯಾವುದೋ ಗರ್ಲ್ ಫ್ರೆಂಡ್ ಜೊತೆ ಡೇಟ್ಗೆ ಹೋದಾಗ ಸೇದ್ಬಿಟ್ಟೆ, ಮತ್ತೆ ಬಿದ್ದೆ, ಮತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರಿಗ್ರೆಟ್ ಆಗುತ್ತೆ. ಅವಾಗ ಇನ್ನೊಂದು ಹೊಸ ಲೆಸನ್ ಬಂತು. ಓಕೆ, ಇಂಥದ್ದು ಡಿಸ್ಟ್ರಾಕ್ಟ್ ಆಗುತ್ತೆ, ಬೀಳಬಾರ್ದು.
ಅವೇರ್ನೆಸ್ ವಿಲ್ ಟೀಚ್ ಅಸ್ ಆಲ್ ದಟ್. ಇಟ್ ಈಸ್ ದಟ್ ಪ್ರಾಸೆಸ್, ಅಪ್ ಆ್ಯಂಡ್ ಡೌನ್, ಬೀಳು ಏಳು. ಬಟ್ ಬಿದ್ದಾಗ ಒಂದು ಕಲಿತೀವಿ, ಹೇಳ್ತಾ ಒಂದು ರೆಡಿ ಆಗ್ತೀವಿ, ಸ್ಟ್ರೆಂಥನಿಂಗ್ ಆಗ್ತೀವಿ. ಕ್ವೈಟ್ ಇನ್ಫಾರ್ಮೇಟಿವ್, ಕ್ವೈಟ್ ಇಂಟ್ರೆಸ್ಟಿಂಗ್, ಆ್ಯಂಡ್ ಐ ಥಿಂಕ್ ಇದರಿಂದ ಸ್ವಲ್ಪ ಹೆಲ್ಪ್ ಕೂಡ ಆಗ್ಬೋದು ತುಂಬ ಜನಕ್ಕೆ. ನನ್ನ ಪ್ರಕಾರ ಆಗಬೇಕು. ನಾವೆಲ್ಲರೂ ಕೂಡ ಯಾವುದೋ ಒಂದು ಗುಂಡಿಲಿ ಬಿದ್ದಿರ್ತೀವಿ, ಹೇಗೆ ಹೊರಗೆ ಬರೋದು ಅನ್ನೋದಕ್ಕೆ ಇದು ದಾರಿ. ಬಿದ್ದಿದ್ದೀವಿ ಅಂತ ಗೊತ್ತಾಗೋದು ಫಸ್ಟ್ ಸ್ಟೆಪ್. ಕೊನೆಯಲ್ಲಿ ಒಂದು ಪ್ರಶ್ನೆ, ನಿಮಗೆ ನಾವು ಕಾಲ್ ಮಾಡಿದಾಗ, ಅಂದರೆ ನಿಮ್ಮನ್ನು ಅಪ್ರೋಚ್ ಆದಾಗ ನಮ್ಮ ಟೀಮ್ನಿಂದ, ನೀವು ಕೂಡಲೇ ಆಯಿತು ಬರ್ತೀನಿ ಅಂತ ಒಪ್ಕೊಂಡ್ರಂತೆ. ಏನು ಕಾರ್ಯಕ್ರಮ, ಏನಿರುತ್ತೆ, ಯಾರು, ಹೇಗೆ, ಏನು, ಎತ್ತ, ಯಾವುದು ಕೇಳದೆ ಒಪ್ಕೊಂಡ್ರಂತೆ? ವಾಟ್ ವಾಸ್ ದ್ಯಾಟ್? ಏನು ಅದರ ಹಿಂದಿನ ಕಥೆ ಏನು? ಇಲ್ಲ, ಅದು ನಂಗೆ ಏನು ಮ್ಯಾಟ್ರ್ ಆಗಲ್ಲ. ಓಕೆ, ದಿನ ಫ್ರೀ ದಿನ ಅಂತ ನೋಡ್ಕೊಂಡೆ ಹೂ ಅಂತ ಕಳಿಸ್ದೆ ಅಂದಾಗ ಅಷ್ಟೇ. ನಿನ್ಗೇನು ನನ್ನ ತಲೆಗೆ ಬರೋದೇ ಇಲ್ಲ, ಥಾಟ್ ಪ್ರಾಸೆಸ್ ಬರೋದೇ ಇಲ್ಲ. ಅದು ಹೆಂಗಂದ್ರೆ ಅದೇ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಐಡೆಂಟಿಫೈ ಅವರ್ ಸೆಲ್ಫ್ ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ಓಪನ್ನೆಸ್, ಆಕ್ಸೆಪ್ಟೆನ್ಸ್. ನಮ್ಮ ಈಗೋಗಿ ನಾವೇನು ಫೀಡ್ ಮಾಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಯಾಕಂದ್ರೆ ಕೆಲವರು ಬ್ಯಾಕ್ ಗ್ರೌಂಡ್ ಇದು ಮಾಡ್ತಾರೆ. ಅದೇ, ಬಿಕಾಸ್ ಇಫ್ ದೇ ಆರ್ ಅಫ್ರೈಡ್ ಆಫ್ ಸಮಥಿಂಗ್, ಅಂದ್ರೆ ಈಗೋ ನಾನು ಒಂದು ಸಲ ಹೇಳಿದ್ದೆ, ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಈಗೋ ಇಸ್ ಅವರ್ ಕ್ಲೋಸ್ ಫ್ರೆಂಡ್. ಇಟ್ ಈಸ್ ಅ ಮೆಕ್ಯಾನಿಸಮ್ ವಿಚ್ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ ಅವರ್ ಸೆಲ್ಫ್, ರಿಮೆಂಬರ್ ಅವರ್ ಸೆಲ್ಫ್. ಇಟ್ ಈಸ್ ಅ ಇನ್ಬಿಲ್ಟ್ ಸಾಫ್ಟ್ವೇರ್. ಅದಕ್ಕೆ ನಾವು ಎಕ್ಸ್ಟ್ರಾ ಫೀಡ್ ಮಾಡ್ಕೊಂಡಾಗ, ನಾನು ಐ ಆಮ್ ಅ ಆ್ಯಕ್ಟರ್, ಐ ಆಮ್ ಅ ಸೆಲೆಬ್ರಿಟಿ, ನಾನು 20 ಮೂವಿ ಮಾಡಿದ್ದೀನಿ, ಫಸ್ಟ್ ರ್ಯಾಪರ್ ಅಂತೆಲ್ಲ ನಾನು ಫೀಡ್ ಮಾಡ್ಕೊಂಡಾಗ ಅದು ಇಟ್ ವಿಲ್ ಡೂ ಇಟ್ಸ್ ಜಾಬ್. ಹಿಂಗಿರ್ಬೇಡ, ಹಿಂಗೆ ಓಡಾಡ್ಬೇಡ, ಇದೆಲ್ಲ ಕೇಳ್ಕೊ, ಹಿಂಗೆ ಮಾಡು, ಆಲ್ ದಟ್. It's doing its job, because to protect that identity, it doesn't want to go into any uncomfortable space, uncomfortable zone. ಅದು ಯಾವಾಗಲೂ ಅದಕ್ಕೆ ಹುಡುಕ್ತಾ ಇರತ್ತೆ. ಅದೆಲ್ಲ ನನ್ಗೆ ಐ ಆಮ್ ಅಷ್ಟೇ. ಐ ಆಮ್ ಆದ್ಮೇಲೆ ಏನು ಇಟ್ಕೊಳ್ಳಲ್ಲ ನಾನು. ಐ ಪ್ರಾಕ್ಟೀಸ್ ಇಟ್. ಅದಕ್ಕೆ ನಾನು ಪ್ರೌಡಾಗಿ ಹೇಳ್ತೀನಿ, ಇದಕ್ಕೆ ಈಸಿಯಾಗಿ ಬರಲಿಲ್ಲ ನನಗೆ. ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಎಷ್ಟೊಂದು ಸಲ ಹ್ಯೂಮಿಲಿಯೇಷನ್ಗಳು ಮಾಡಕ್ಕೆ ಟ್ರೈ ಮಾಡ್ತಾರೆ, ರೇಗಿಸ್ತಾರೆ. ಇದು ಒಳ್ಳೇದಾ ಅಂದರೆ ಸುಲಭನಾ? ಇದು ಒಳ್ಳೇದಾ? ಇದು ಹೌ ಡಸ್ ದಿ ಇಂಡಸ್ಟ್ರಿ ಲುಕ್ ಅಟ್ ಇಟ್ and what's the outcome of it? ಇಂಡಸ್ಟ್ರಿ ಔಟ್ಕಮ್ ಏನು? ಪೀಪಲ್ ಹೂ ನನ್ನ ಜಾಬ್ ಏನು ಮಾಡಬೇಕು ನಾನು ಮಾಡ್ತಾ ಇದ್ದೀನಲ್ಲ, ಅಷ್ಟೇ ಅವ್ರಿಗೆ ಮ್ಯಾಟ್ರ್ ಆಗುತ್ತೆ. ಎಷ್ಟು ನನಗೆ ಏನು ಇಟ್ ಡಸಂಟ್ ಮ್ಯಾಟರ್. ಬಟ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೆಲವರು ಇವನು ಹೆಂಗಿದ್ರು ಅಡ್ಜಸ್ಟ್ ಆಗ್ತಾನೆ ಬಿಡು, ಎಕ್ಸಾಕ್ಟ್ಲಿ ಅನ್ನೋ, ಹಿಂಗಿದ್ರು ಇದಾಗ್ತಾನೆ ಬಿಡು ಅನ್ನೋ ಟೈಮಲ್ಲಿ ಏನಾಗುತ್ತೆ, ಅಡ್ವಾಂಟೇಜ್ ಬೇಸಿಕ್ಲಿ ಏನಾಗುತ್ತೆ, ನಾನು ಒಳಗೆ ಬಾಯ್ಲ್ ಆಗಲ್ಲ. ಬಟ್ ಇಟ್ಸ್ ಲೈಕ್ ಅ ವಿಡಿಯೋ ಗೇಮ್ ಫಾರ್ ಮಿ. ಐ ಎಕ್ಸ್ಪ್ರೆಸ್. ಇಲ್ಲ ಅದೇ ಥರ ನಾನು ಬರ್ದೇ ಇರೋದು ಅಥವಾ ಇದು ಮಾಡೋದು ಮಾಡ್ತೀನಿ, ಅವಾಯ್ಡ್ ಮಾಡ್ತೀನಿ. ನನ್ಗೆ ಅದು ಯಾವುದು, ಫಸ್ಟ್ ಆಫ್ ಆಲ್ ಐ ಡೋಂಟ್ ಕೇರ್ ಅಟ್ ಆಲ್. ನನ್ಗೆ ಹಂಗೇನಾರು ಆದಾಗ ಇಟ್ ರಿಯಲಿ ಡಿಲೀಟ್ ಮಾಡಿ. ಅಂದರೆ ಈ ಥರ, ಅಂದರೆ ನೀವು ಡಿಗ್ರಿಲಿ ನಿಮಗೆ ಅದೇ 39.5 ಬಂದಾಗ ಹೊರಗಡೆ ಒಂದು ಎಕ್ಸ್ಪ್ರೆಷನ್, ಒಳಗಡೆ ಇನ್ನೊಂದು. ಈಗ ಮಕ್ಕಳು ಬೈದ್ ಬಿಟ್ರೆ ನಾವು ಗದಿರ್ತೀವಲ್ವಾ, ಒಳಗೆ ಕೋಪ ಇರಲ್ಲ, ಯಾಕೋ ಏನು ಅಂತ. ದಟ್ ವಿಲ್ ಬಿ ಮೈ ಅನಿವಾರ್ಯ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್, ಆ್ಯಂಡ್ ಲಕ್ಕಿಲಿ ಯಾರೂ ಹಂಗೆ ತುಂಬ ಮಾಡಿಲ್ಲ. ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್. ಆ್ಯಂಡ್ ನನಗೂ ಒಂದೊಂದ್ಸಲ ಅರ್ಥ ಆಗತ್ತೆ ದಟ್ ಅವ್ರಿಗೆ ಓಕೆ ಸಿಚುವೇಶನ್ ಇಸ್ ಮೇಕಿಂಗ್ ದಮ್ ಡೂ ಲೈಕ್ ದಟ್ ಅನ್ನೋದು ನಂಗೆ ಅನ್ಸುತ್ತೆ ಈಸಿಯಾಗಿ. ಓಕೆ, ಇಟ್ಸ್ ದಟ್ ಸಿಚುವೇಶನ್ ಅಂತ. ತೀರಾ ಹಂಗೆ ಗ್ರಾಂಟೆಡ್ ಆಗಿ ತೊಗೊಂಡಿರೋದು ಕಮ್ಮಿ ಅನ್ಸುತ್ತೆ. ದ್ಯಾಟ್ಸ್ ವೆರಿ ನೈಸ್. ಆ್ಯಂಡ್ ಆ ಥರದ ಪರಿಸ್ಥಿತಿ ಇನ್ನು ಮುಂದೆ ಬರೋದು ಬೇಡ. ಒಳ್ಳೆದಾಗಿ, ಪ್ರಾಬ್ಲಮ್ ಇಲ್ಲ ಬಿಡಿ. ಅಂದ್ರೆ ಗ್ರಾಂಟೆಡ್ ಆಗಿ ಏನ್ ತಗೊಳಕ್ ಸಾಧ್ಯ? ಹೇಳೋ ಟೈಮ್ ಬರ್ತೀನಿ, ಬರೋ ಟೈಮ್ ಹೋಗ್ತೀನಿ ಅಷ್ಟೇ. ಆ ಒಂದು ಕಮಿಟ್ಮೆಂಟ್ ನಮ್ಮಲ್ಲಿ ಇತ್ತು, ಆ ಪ್ರೊಫೆಷನಲಿಸಮ್ ಇತ್ತು ಅಂತಂದ್ರೆ ಐ ಥಿಂಕ್ ದಟ್ಸ್ ಮೋರ್ ದೆನ್ ಇನಫ್. ಹೌದು ಅಲ್ವಾ? ಪೇಮೆಂಟ್ ಕರೆಕ್ಟ್ ಟೈಮ್ ಕೊಟ್ಟರೆ ಸಾಕು ಅಷ್ಟೇ. ನಮ್ಮದೊಂದು ಇಂಡಸ್ಟ್ರಿಯಲ್ಲಿ ಅಂತೂ ತುಂಬಾನೇ ಅದು ಚಾಲೆಂಜ್ ಅಂತ ಅನ್ಸುತ್ತೆ. ಪೇಷನ್ಸ್ ಕಲ್ಸುತ್ತೆ. ಆಗ್ಲಿ, ಹೋಗೋದಕ್ಕಿಂತ ಮುಂಚೆ ಏನಾದರೂ ಹೇಳೋದಕ್ಕೆ ಇದೆಯಾ? ಈಗ ಸದ್ಯಕ್ಕೆ ಯಾವ್ದ್ರಲ್ಲೆಲ್ಲ ಬ್ಯುಸಿ ಇದ್ದೀರಾ? ನಾನು ಮತ್ತೆ ಗುಂಡಾ 2 ರಿಲೀಸ್ ಆಗ್ತಾ ಇದೆ August 15th. ಪ್ಲೀಸ್ ದಯವಿಟ್ಟು August 15 ನೋಡಿ. ಅದೇ ಥರ ಒಳ್ಳೆ ಲೈನಪ್ ಸಿಕ್ಕಿದೆ, ದೇವ್ರದಿಂದ ಒಳ್ಳೆ ಕೆಲಸ ಸಿಗ್ತಾ ಇದೆ. ಮರ್ಯಾದೆ ಪ್ರಶ್ನೆ ಒಳ್ಳೆ ಹೆಸರು ತಂದು ಕೊಡ್ತು. ಇನ್ನೊಂದು ಒಳ್ಳೆ ಮರ್ಯಾದೆ ಕೊಡ್ತು. ಇನ್ನೊಂದು ಒಳ್ಳೆ ವಿಲನ್ ರೋಲ್ ಮಾಡಿದ್ದೀನಿ, ಅದು ಇವಾಗ ಡಬ್ಬಿಂಗ್ ಮುಗಿಸ್ದೆ ಒಬ್ಬರು ಸೂಪರ್ ಸ್ಟಾರ್ ಜೊತೆ. ಅದು ಒಳ್ಳೆ ಸ್ಟಾರ್ ಕ್ಯಾಸ್ಟು. ಸೊ ಅದೊಂದು ರೀತಿಲಿ ನನ್ನ ನೋಡ್ಬೋದು. ಗುಂಡಾಲಿ ತುಂಬ ಇನ್ನೋಸೆಂಟ್ ಆಗಿ ನೋಡ್ಬೋದು. ಅದಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಸೆಪ್ಟೆಂಬರಲ್ಲಿ, ಆಗಸ್ಟಲ್ಲಿ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ. ಅದು ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ. ಸೊ ಇದೇ ಲೈನಪ್ಪಲ್ಲಿ ಆಲ್ ದೇ ಕ್ಯಾನ್ ಡೂ ಇಸ್ 1 ನಿಮಿಷ ನಿಮ್ಮ ಅಮೂಲ್ಯವಾದ ಅಟೆನ್ಷನ್ನ ಟ್ರೈಲರ್ ನೋಡೋಕ್ಕೋ ವಿಡಿಯೋ ನೋಡೋಕ್ಕೋ ಕೊಟ್ಟರೆ ನಮ್ಮಂಥ ಕಲಾವಿದರಿಗೆ ಉಪಕಾರ ಆಗುತ್ತೆ, ಹೆಲ್ಪ್ ಆಗುತ್ತೆ.
ಧ್ಯಾನವನ್ನ ಮಾಡಿ ಅಂತ ಅದರ ಮೇಲೆ ಸ್ವಾಧ್ಯಾಯ. ಆಗಲಿ, ಒಳ್ಳೇದಾಗಲಿ. ಎಸ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇಷ್ಟೊತ್ತು ನಮ್ಮ ಜೊತೆ ಸಮಯವನ್ನು ಕಳೆದಿದ್ದಕ್ಕೆ. ನಿಮ್ ವಾಯ್ಸ್ ಯಾವಾಗ್ಲೂ ಕೇಳ್ತಾ ಇರ್ತೀವಿ, ಬೇಕೋ ಬೇಡವೋ ಕೇಳ್ತಾ ಇರ್ತೀವಿ. ಇವತ್ತು ನಿನ್ನ ಅದನ್ನ ಹೊಗಳಿಕೆ ಅಂತ ತಗೋಬೇಕು, ತೆಗಳಿಕೆ ಅಂತ ತಗೋಬೇಕು. ಇಲ್ಲ ಅಂದ್ರೆ ಯು ಆರ್ ಸೋ ಎವ್ರಿವೇರ್. ಇಟ್ ಇಸ್ ನಾಟ್ ವಿತ್ ಅವರ್ ಕಂಟ್ರೋಲ್. ಓ ಹಂಗೆ. ಓಕೆ, ಐ ವಿಲ್ ಅಕ್ಸೆಪ್ಟ್ ಇಟ್ ದ ವೇ ಇಟ್ ಇಸ್. ಅಂದ್ರೆ ಯು ಆರ್ ಎವ್ರಿವೇರ್. ಐ ಸೆಡ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ, ಆಫ್ ಕೋರ್ಸ್. ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಷ್ಟೊತ್ತು ಅಂದರೆ ನಮ್ಮ ಕಾರ್ಯಕ್ರಮದ ಟ್ರೂ ಮೀನಿಂಗ್ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ಗೆ ಆ್ಯಕ್ಚುಲಿ ಇನ್ನೊಂದು ಹೊಸ ಅರ್ಥವನ್ನು ಕೊಟ್ಟಿದ್ದಕ್ಕೆ, ಯಾಕಂದರೆ ತುಂಬ ಖುಷಿ ಆಯಿತು ಇಷ್ಟೊತ್ತು ನೀವು ಇಷ್ಟೊಂದು ವಿಚಾರಗಳನ್ನು ಮಾತಾಡಿದ್ದು. ಆ್ಯಕ್ಚುಲಿ ಸಮಾಧಾನ ಆಗಲಿಲ್ಲ, ಇನ್ನಷ್ಟು ಮಾತಾಡಬೇಕು ಅಂತಿದೆ. ಮೇ ಬಿ ಇನ್ನೊಮ್ಮೆ ಎಸ್ ಮತ್ತೊಂದಿಷ್ಟು ಹೊತ್ತು ಮಾತಾಡೋ ಅವಕಾಶ ಸಿಗಲಿ. ಕರೆದ್ರೆ ಬರ್ತೀರಾ ಅನ್ನುವಂಥ ಧೈರ್ಯ ಇದೆ, ಆ ಪ್ರೀತಿ ನಮ್ಮ ಹತ್ರ ಇರಲಿ. ಖಂಡಿತ, ಎನಿ ಟೈಮ್. ಹತ್ರನೇ ಮನೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಮಾತುಕತೆಯಲ್ಲಿ ನಿಮಗೆ ಒಂದಿಷ್ಟು ವಿಚಾರಗಳು ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಅವರ ಯೋಚನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್. ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.